ಸ್ವಾಭಿಮಾನಿ ಕನ್ನಡಿಗನ ಅಂತರಂಗ ಈ ವಿಶೇಷ ಕಾರ್ಯಕ್ರಮ ನಿಮಗಾಗಿ. ಈ ಕರ್ನಾಟಕದಲ್ಲಿ ನಡೆದಿರುವಂತಹ ನೂರಾರು ಹೋರಾಟಗಳಲ್ಲಿ ಇವರು ಪ್ರಾಮಾಣಿಕವಾಗಿ ಪಾಲ್ಗೊಂಡು 5 ದಶಕಗಳಿಗೂ ಹೆಚ್ಚು ಕಾಲ ನನ್ನ ಸೇವೆ ಕನ್ನಡಕ್ಕಾಗಿ, ನನ್ನ ಪ್ರಾಣ ಕನ್ನಡಕ್ಕಾಗಿ, ಕನ್ನಡ ನಾಡು ನುಡಿಗಾಗಿ ನಾನು ಎಂದು ಸದಾ ಕನ್ನಡ ಕನ್ನಡ ಎಂದು ಪ್ರಾರ್ಥಿಸುವ ಪ್ರಾಮಾಣಿಕರಲ್ಲಿ ಪ್ರಾಮಾಣಿಕ ಹೋರಾಟಗಾರ ಅಂದ್ರೆ ತಪ್ಪಾಗೋಲ್ಲ. ಇವರು ಮನಸ್ಸು ಮಾಡಿದ್ರೆ ಇವರಿಗೆ ಹಣ ಮಾಡೋದು ದೊಡ್ಡ ವಿಷಯನೇ ಆಗಿರಲಿಲ್ಲ. ಆದ್ರೆ ಕನ್ನಡದ ಸೇವೆಯಷ್ಟೇ ನನ್ನ ಕಾಯಕ, ಕನ್ನಡಾಂಬೆಯ ಹೆಸರು ಹೇಳ್ಕೊಂಡು ಹಣ ಮಾಡುವುದಲ್ಲ ಅಂತ ಪ್ರಾಮಾಣಿಕ ಹೋರಾಟಗಾರರಾಗಿ ಗುರುತಿಸಿಕೊಂಡ ಸ್ವಾಭಿಮಾನಿ ಕನ್ನಡಿಗ ಗೋಮೂರ್ತಿ ಯಾದವ್. ಗೋಮೂರ್ತಿ ಯಾದವ್ ರವರ ಅಂತರಂಗ ನಿಮ್ಮ ಮುಂದೆ. ನಾನು ಚನ್ನಕೇಶವ್. ಚಿಕ್ಕ ವಯಸ್ಸಿನಲ್ಲೇ ವಾಟ ನಾಗರಾಜ್ನ ನಾವು ನೋಡಿರ್ತೀವಿ. ಆ ವಯಸ್ಸಂದ್ರೆ 9, 10 ಇರ್ಬೋದು. ನಾವು ರಾಜ್ಕುಮಾರ್ ಪೋಸ್ಟರ್ ನಾವುಗಳು ಅಲ್ಲಾಗ್ತಾ ಇದ್ರೆ ಅವ್ರು ಬಂದು ಅರ್ಧಾಕೋರು. ದಿನಾಲು ಅದೇ ನಿರಂತರವಾದ ಗಲಾಟೆಗಳು. MGR ಒಂದು ಯಾವ್ದೋ ಕಟ್ಔಟ್ ಅದೆಲ್ಲ ಇರ್ತದೆ. ಮೊದಲು ಕಟ್ಔಟ್ ಎಲ್ಲ ಹೊಡೆದಾಕ್ತಾರೆ, ಒಳಗಡೆ ಸೀಮೆಣ್ಣೆ ಹಾಕಿ ಪರದೆಗೆ ಹಾಕ್ತಾ ಇರೋದು. ರೈಲ್ ಬರ್ತಾ ಇರ್ತೈತೆ, ಈ ಕೋರ್ಟ್ ಸಿಕ್ಕಾಕೊಂಡ್ಬಿಡ್ತೈತೆ, ರೈಲ್ ಹೊಡ್ಕೊಂಡು ಹೋಗ್ಬಿಡ್ತೈತೆ. ಅವಾಗ ವಾಟನಗರ ಅರೆಸ್ಟ್ ಮಾಡಿದಾಗ ಹಸಿರುವಾಯಿ ಸಿಡಿಸು, ಲಾಠಿ ಚಾರ್ಜು ಎಲ್ಲ ಆಗ್ಬಿಡ್ತೈತೆ. ನಮ್ಮ ಕನ್ನಡಿಗರು ಸುಮ್ಮನೆ ಇರಲ್ಲ ಕಣ, ಕನ್ನಡಿಗರು ತೋರಿಸ್ತಾರೆ ನೋಡುವಂಥ ಬಾಟುಗಳೆಲ್ಲ ಸುಡೋದು. ಈ ದಿನದ ಸ್ವಾಭಿಮಾನಿ ಕನ್ನಡಿಗನ ಅಂತರಂಗ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಹಿರಿಯ ಹೋರಾಟಗಾರ, 5 ದಶಕಗಳಿಂದ ಕನ್ನಡ ನಾಡು ನುಡಿ ಸಂಸ್ಕೃತಿಗಾಗಿ ಸದಾ ಒಲವು, ಕರವೆಯ ಕಟ್ಟಾಳು ಶ್ರೀ ಟಿ.ಎ. ನಾರಾಯಣಗೌಡರ ಅಪ್ಪಟ ಅಭಿಮಾನಿ, ಸ್ವಾಭಿಮಾನಿ ಕನ್ನಡಿಗ ಗೋಮೂರ್ತಿ ಯಾದವ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀವಿ ಸರ್. ಹೇಗ್ ನಡೀತಾ ಇದೆ ಹೋರಾಟ ಎಲ್ಲ? ಹೋರಾಟ ನಿರಂತರವಾಗಿ ನಡೀತಾ ಇದೆ ಸರ್. ನಾನು ಕೇಳ್ಪಟ್ಟ ಹಾಗೆ ಚಿಕ್ಕ ಹುಡುಗನಿಂದನೂ ಕೂಡ ತಾವು ಹೋರಾಟವನ್ನ ಮಾಡ್ತಾ ಇದ್ದೀರಿ ಅಂತ ಕೇಳ್ಪಟ್ಟೆ. ಹೌದು ಸರ್. ಆ ದಿನಗಳನ್ನ ಚಿಕ್ಕ ಹುಡುಗನಿಂದ ಯಾಕೆ ಬರಬೇಕು ಅಂತ ತಮ್ಗೆ ಅನ್ನಿಸ್ತು ಹೋರಾಟಕ್ಕೆ? ಯಾಕೆ ನಿಮಗೆ ಅವತ್ತಿನ ದಿನಮಾನಕ್ಕೆ ಹೋರಾಟ ಅವಶ್ಯಕತೆ ಇದೆ ಅಂತ ತಮ್ಗೆ ಯಾಕೆ ಅನ್ನಿಸ್ತು? ಯಾಕಂದರೆ ಬೆಂಗಳೂರಿನಲ್ಲಿ ಪರಭಾಷೆ ಅವಳಿಗಳು ಹೆಚ್ಚಾಗ್ತಾ ಇತ್ತು. ಆಗ ವಾಟ ನಾಗರಾಜ್ ಅವರು ಚಳವಳಿ ನಗರ ಅಂತ ಖ್ಯಾತಿ ಹೆಸರಾಸಪಡದಂಥ ಗಾಯತಿ ನಗರಕ್ಕೆ ಬರ್ತಾ ಇದ್ದರು. ಆ ಸಂದರ್ಭದಲ್ಲಿ ತಾಲವಾಡಿ ಚಳವಳಿ, ದೊಡ್ಡ ಚಳವಳಿ 69 ಇರ್ಬೋದು. ಯಾವ್ದು ಸರ್ ತಾಲವಾಡಿ? ತಾಲವಾಡಿ ಚಳವಳಿ. ಏನ್ ಸರ್ ತಾಲವಾಡಿ? ತಾಲವಾಡಿ ನಮ್ಮ ಕರ್ನಾಟಕಕ್ಕೆ ಸೇರಬೇಕು. ಓಕೆ. ಅದು ಗಡಿಭಾಗದಲ್ಲಿ, ತಮಿಳುನಾಡಿನ ಗಡಿಭಾಗದಲ್ಲಿತ್ತು. ಓಕೆ. ಅದೊಂದು ದೊಡ್ಡ ಹೋರಾಟ ಮಾಡ್ತಾರೆ ವಾಟ ನಾಗರಾಜು. ಓಕೆ. ಅವಾಗ ನಾವು ಆ ಚಿಕ್ಕ ವಯಸ್ಸಿನಲ್ಲೇ ವಾಟ ನಾಗರಾಜ್ನ ನಾವು ನೋಡಿರ್ತೀವಿ. ಓಕೆ. ಅದೊಂದು ದೊಡ್ಡ ಹೋರಾಟ. ಮೈಸೂರು ಬ್ಯಾಂಕ್ ಅಥವಾ ಆರ್ಟ್ಸ್ ಕಾಲೇಜ್, ಸರ್ಕಾರಿ ಕಾಲೇಜ್ನಲ್ಲಿ ಅವರು ಭಾಷಣ ಮಾಡ್ತಾ ಇರ್ತಾರೆ. ನಾವು ಗಾಯತ್ರಿ ನಗರದಿಂದ ಜೀರೋ ಕೃಷ್ಣ, ಜೋಳಶಂಕರ, ಕೆಂಪ್ರಾಮ ಆ ಹೋರಾಟಗಾರರು ಅವರು ಈ ವಾಟ ನಾಗರಾಜ್ ಅವರು ಅಲ್ಲಿ ಬಂದು ಭಾಷಣ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಸ್ಫೂರ್ತಿ ಆಗ್ಬಿಟ್ಟಿರ್ತಾರೆ. ನಮ್ಮನ್ನ ಕರ್ಕೊಂಡೋಯ್ತಾರೆ. ಚಿಕ್ಕ ಹುಡುಗರು ನಾವು ಕರ್ಕೊಂಡೋಯ್ತಾರೆ. ನಾವು ಚಿಕ್ಕ ಚಿಕ್ಕ ಹುಡುಗರೆಲ್ಲ. ಅವಾಗ ನಿಮ್ಗೆ ವಯಸ್ಸು ಎಷ್ಟಿರ್ಬೋದು? ಆ ವಯಸ್ಸಂದ್ರೆ 9, 10 ಇರ್ಬೋದು. 10 ಇರ್ಬೋದು. ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಹರಿಶ್ಚಂದ್ರ ಘಾಟ್ ಎದುರುಗಡೆ ಒಂದು ಸರ್ಕಾರಿ ಶಾಲೆ ಇರುತ್ತೆ. ಅಲ್ಲಿ ನಾವು 1ನೇ ತರಗತಿ ಓದ್ತಾ ಇರ್ತೀವಿ. ಎಲ್ಲಿ ನೋಡಿ ಚಳವಳಿ ವಾತಾವರಣ, ಅದು ಒಳ್ಳೆ ಹೆಸರು ಪಡೆದಂಥದ್ದು ನಮ್ಮ ಗಾಯತ್ರಿ ನಗರ. ಅಲ್ಲಿ ಸರ್, ನಾನು ಅದುವಾಗ ಕೇಳಿದ್ದೀನಿ ಬಹಳಷ್ಟು ಜನರ ಹತ್ರ, ಗಾಯತ್ರಿ ನಗರ ಸುತ್ತಮುತ್ತ ಇರತಕ್ಕಂಥ ಏರಿಯಾಗಳೆಲ್ಲ ತುಂಬಾ ಜನ ರೌಡಿಗಳಿದ್ರಲ್ಲೆಲ್ಲ, ಕನ್ನಡದ ಹೆಸರು ಹೇಳ್ಕೊಂಡು ತುಂಬಾ ಗಲಾಟೆ ಮಾಡೋರು, ರೌಡಿಸಮ್ ಮಾಡೋರು ಅಂತೆಲ್ಲ ತುಂಬಾ ಜನ ಹೇಳ್ತಾ ಇರ್ತಾರೆ. ಹೌದಾ ಸರ್? ಯಾಕೆಂದ್ರೆ ತಾವು ತುಂಬಾ ಚಿಕ್ಕ ವಯಸ್ಸಿಂದ ನೋಡಿದಿರಿ, ಮತ್ತೆ ಕೆಲವೊಂದು ಹೆಸರು ಹೇಳಿದ್ರಲ್ಲ ಅವೆಲ್ಲವರು ಕೂಡ ರೌಡಿ ಶೀಟ್ರ್ ಹೆಸರುಗಳು ಅಂತ ನಾನು ಕೇಳ್ಪಟ್ಟೆ. ಇಲ್ಲ, ಅಲ್ಲಿ ಪರಭಾಷೆಯವರು ನಮ್ಮೇಲೆ ಪಕ್ಕದಲ್ಲಿ ಮರಿಯಪ್ಪನ ಪಾಳ್ಯ ಪ್ರಕಾಶ್ ನಗರ ಇತ್ತು. ಓಕೆ. ಆ ಭಾಗದವರು ನಮ್ಮ ಭಾಗಕ್ಕೆ ಗಲಾಟೆ ಮಾಡ್ತಿದ್ರು. ಓಕೆ. ಅವ್ರು DMK ಬಾವುಟಗಳು ಆಗ್ತಾ ಇದ್ರೆ ನಾವು ಹೋಗಿ ಅಲ್ಲಿ ಗಲಾಟೆ ಮಾಡ್ತಾ ಇತ್ತು. ಓಕೆ. ಅಲ್ಲಿ ಮರಿಯಪ್ಪನ ಪಾಳ್ಯ, ಪ್ರಕಾಶ್ ನಗರ, ಆ MGR ಪೋಸ್ಟ್ಗಳು ಅಂಟಿಸಿರೋರು
ನಾವು ಅದನ್ನ ಅರ್ಧಾಕ್ತಾ ಇದ್ರೆ ಅವರು ಬಂದು ಗಲಾಟೆ ಮಾಡೋರು, ನಾವು ರಾಜ್ಕುಮಾರ್ ಪೋಸ್ಟರ್ ನಾವುಗಳು ಅಲ್ಲಾಗ್ತಾ ಇದ್ರೆ ಅವ್ರು ಬಂದು ಅರ್ಧಾಕೋರು, ದಿನಾಲು ಅದೇ ನಿರಂತರವಾದ ಗಲಾಟೆಗಳು. ಓಕೆ, ಈಗ ಅವ್ರಿಗೆಲ್ರಿಗೂ ಕೂಡ ನೀವ್ ಹೇಳ್ತಾ ಇರೋ ಪ್ರಕಾರ ಒಂದಿಷ್ಟು ನಾಡು ನುಡಿ ಭಾಷೆಗೋಸ್ಕರ ಹೋರಾಟ ಮಾಡೋ ಸಂದರ್ಭದಲ್ಲಿ ಪೊಲೀಸ್ನವ್ರು ಕರ್ಕೊಂಡು ಹೋಗೋರು, ರೌಡಿ ಶೀಟರ್ ಮಾಡಿದ್ರು. ಹೌದು, ಅದನ್ನ ಆಮೇಲೆ ಹೇಳ್ತೀನಿ ಅದು ಯಾವ ರೀತಿ ಆಯ್ತು ಅಂತ. ಓಕೆ, ಎಸ್ ಸರ್, ಹೇಳಿ ಸರ್. ಅದು ಹೇಳ್ತೀನಿ ಆಮೇಲೆ. ಓಕೆ, ಆವಾಗ ವಾಟಾಳ್ ನಾಗರಾಜ್ ಅವರು ತಾಳವಾಡಿ ಚಳವಳಿಯಲ್ಲಿ ನಾವು ನೋಡ್ತೀವಿ, ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ. ಅವಾಗ ನೋಡ್ತೀವಿ ಏನ್ ಅಲ್ಲಿ ಲಾಠಿ ಚಾರ್ಜ್ ವಾಟಾಳ್ ನಾಗರಾಜ್ನ ಬಂಧಿಸ್ತಾರೆ. ಅವಾಗ ಏನು ದೊಡ್ಡ ಗಲಾಟೆ, ಅದು ಅಂತ ದೊಡ್ಡ ಹೋರಾಟ ಅದ್ ಬಿಡಿ. ಅದು ಆ ಸಂದರ್ಭದಲ್ಲಿ ಆ ಚಿಕ್ಕ ವಯಸ್ಸಿನಲ್ಲಿ ಆ ಹೋರಾಟಗಳೆಲ್ಲ ನೋಡಿಬಿಟ್ಟಿರ್ತೀವಿ ನಾವು. ನೋಡ್ಬಿಟ್ಟು ನಾವು ಇದಾಗ್ಬಿಡ್ತೀವಿ. ಯಾವಾಗ ಕನ್ನಡ ಕನ್ನಡ ಅಂತ ಇರ್ತಾರೆ ಎಲ್ಲಿ ನಮ್ಮ ಗಾಯತ್ರಿ ನಗರದಲ್ಲಿ ಪ್ರತಿಯೊಬ್ರು ಅದೇನೆ. ರಾಜ್ಕುಮಾರ್ ಕ್ಯಾಲೆಂಡರ್ಗಳು ಹಾಕೋದು, ಟೈಲರ್ ಅಂಗಡಿನಲ್ಲಿ ಆಗಲಿ ಒಂದು ಅಂಗಡಿಗಳಲ್ಲಾಗಲಿ ನಮಗೆ ಕನ್ನಡದ ಮೇಲೆ ಹುಚ್ಚ ಅಭಿಮಾನ ಬಂದ್ಬಿಡ್ತು. ಅದಾದ ನಂತರ ತಾಳ್ವಾಡಿ ಚಳವಳಿ ಆದ ನಂತರ ನವರಂಗ್ ಚಿತ್ರಮಂದಿರ ಮೊಟ್ಟ ಮೊದಲ ಬಾರಿಗೆ ಇಮ್ಮಡಿ ಪುಲಕೇಶಿ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ ಪ್ರದರ್ಶನ ಕಾಣುತ್ತದೆ ನವರಂಗ್ ಥಿಯೇಟರ್ ಅಲ್ಲಿ, ನವರಂಗ್ ಚಿತ್ರಮಂದಿರದಲ್ಲಿ. ಅದಾದ ನಂತರ ತಮಿಳ್ ಚಿತ್ರ MGR ಅವರದು ಅಡಿಮೈ ಪೆಣ್ ಚಿತ್ರ ಪ್ರದರ್ಶನ ಕಾಣ್ತಿರ್ತದೆ ನವರಂಗ್ ಚಿತ್ರಮಂದಿರದಲ್ಲಿ. ಆವಾಗ ಗಾಯತ್ರಿ ನಗರದ ಹುಡುಗರು MGR ಪಿಕ್ಚರ್ ಹಾಕವ್ರೆ ಕಣ, ನಡೀರೋ ಇವತ್ತು ಹೋಗೋಣ ಅನ್ಬಿಟ್ಟು ಕ್ಯಾನ್ ತಗೊಳ್ತಾರೆ. ಸೀಮೆಣ್ಣೆ ಕ್ಯಾನ್, ಅವಾಗ 65 ಪೈಸಾದು 1 ಲೀಟರ್ ಸೀಮೆಣ್ಣೆ ಅದು ತಗೊಳ್ತಾರೆ. ಅಲ್ಲಿ MGR ಪ್ರದರ್ಶನ ಕಾಣ್ತಿದೆ. MGRದು ಒಂದು ಯಾವ್ದೋ ಕಟ್ಔಟು ಅದೆಲ್ಲ ಇರ್ತದೆ. ಮೊದಲು ಕಟ್ಔಟ್ ಎಲ್ಲ ಹೊಡೆದಾಕ್ತಾರೆ, ಒಳಗಡೆ ಸೀಮೆಣ್ಣೆ ಹಾಕಿ ಪರದೆಗೆ ಹಾಕ್ತಾರೆ. ಅದು ಸಿನಿಮಾ ಥಿಯೇಟರ್ ಒಳಗಡೆ, ಸಿನಿಮಾ ಥಿಯೇಟರ್ ಪರದೆಗೆ ಹಾಕ್ತಾರೆ. ಆಗ ಸುಟ್ಟೋಯ್ತೈತೆ. ಅವಾಗ ವಾಟಾಳ್ ನಾಗರಾಜ್ ಅವ್ರಿಗೆಲ್ಲ ಗೊತ್ತಾಗುತ್ತೆ, ಏನೋ ಗಾಯತ್ರಿ ನಗರದ ಹುಡುಗರು ಒಳ್ಳೆ ಹೋರಾಟ ಮಾಡಿದ್ದಾರೆ ಅಂತ. ಅದು MGR ಅವ್ರಿಗೆ ಗೊತ್ತಾಗುತ್ತೆ, ಆ ಸ್ಕ್ರೀನ್ ಸುಟ್ಟಾಕಿರೋದು. ಆಗ ಚಿತ್ರಮಂದಿರ ಅವ್ರು ಮಾಡಿರೋದು ಯಾವ ಕಾರಣಕ್ಕೆ? ಒಂದು ಭಾಷೆ ಅಭಿಮಾನಕ್ಕೋ? ಭಾಷೆ ಅಭಿಮಾನ, ನಟರ ಮೇಲೆ ಇರ್ತಕ್ಕಂತ ನಟರದೇನಿಲ್ಲ, ಕನ್ನಡ ಬೆಳಿಬೇಕು. ಕಿತಾಪತಿ ಮಾಡಿದ್ದ? ಕಿತಾಪತಿ ಏನು ಇಲ್ಲ ಅವಾಗಲ್ಲ. ಯಾವಾಗ್ಲೂ ಅವರು ನಮ್ಮ ಮೇಲೆ ದಾಳಿ ಮಾಡೋರು. ಪ್ರಕಾಶ್ ನಗರದಿಂದ ನಾವು ಅವ್ರ ಮೇಲೆ ಹೋಗಿ ದಾಳಿ ಮಾಡ್ತಿದ್ದು. ರಾಜ್ಕುಮಾರ್ ಪೋಸ್ಟ್ ಕಿತ್ತಾಕ್ರೆ ನಾವು ಬೆಂಕಿ ಬಿರುಗಾಳಿ ತರ. ಅವರು ಆ ಕಡೆನೆ ಹೋರಾಟ ಮಾಡೋರು, ನಾವು ಗಾಯತ್ರಿ ನಗರದಲ್ಲಿ. ಅವಾಗ ಈ ವಾಟಾಳ್ ನಾಗರಾಜ್ ಬಂದು ಭಾಷಣ ಮಾಡೋರಲ್ಲ, ಉರುದುಂಬಿಸಿ ಭಾಷಣ ಮಾಡೋರು. ಈ ಗಾಯತ್ರಿ ನಗರದಲ್ಲಿ ಗಾಂಧಿ ಗ್ರಾಮ ಅಂತ ಇದೆ, ಅಲ್ಲೊಂದು ಸರ್ಕಲ್ ಇದೆ ಮಲ್ಲೇಶ್ವರ ಸಿಂಗ್ಭಾಗದಲ್ಲಿ. ಆ ಭಾಷಣಗೆಲ್ಲ ಇದಾಗ್ಬಿಡೋರು. ಅವಾಗ ಇದಾಗಿ ಅವಾಗ ದೊಡ್ಡ ಗಲಾಟೆ ನಡೀತಿದೆ. ಭಾಷಣ ಅಂದ್ರೆ ಅಚ್ಚುಮೆಚ್ಚು ಜನ ಹುಚ್ಚೆತ್ತು ಕುಣಿಯೋರು. ವಾಟಾಳ್ ನಾಗರಾಜ್ ಸಣ್ಣಗಿರೋರು, ಪಿಯಟ್ ಕಾರಲ್ಲಿ ಬರೋರು, ಜೊತೆಗೆ ಉದಯ್ ಕುಮಾರ್ ಅವ್ರು ಬರೋರು. ಉದಯ್ ಕುಮಾರ್ ಅವ್ರ ಜೊತೆಲಿ ಬರೋ, ಅವರು ಭಾಷಣ ಅದ್ಭುತವಾದ ಭಾಷಣ. ಹಂಗೆ ಮನೇಲಿ ಕೂತಿರೋನು ಎದ್ದೊಳ್ಬೇಕು, ಆ ರೀತಿ ಭಾಷಣ ಮಾಡೋರು ವಾಟಾಳ್ ನಾಗರಾಜ್ ಅವರು, ಉದಯ್ ಕುಮಾರ್ ಅವರೆಲ್ಲ. ಆಗ ಇಲ್ಲಿ ಅಡಿಮೆ ಪೆಣ್ಣಿಗೆಲ್ಲ ಬೆಂಕಿ ಹಚ್ಚಿರ್ತಾರಲ್ಲ. ಅದಾದ ನಂತರ ಗಾಯತ್ರಿ ನಗರದಲ್ಲಿ ಕನ್ನಡ ಸಂಘಗಳು ಉಟ್ಕೊಳುತ್ತೆ, ಗಲ್ಲಿಗೆ ಉಟ್ಕೊಳುತ್ತೆ. ಆ ಸಂದರ್ಭದಲ್ಲಿ ನಾವು ಹುಡುಗರನ್ನೆಲ್ಲ ಸೇರ್ಕೊಂಡು ಚಿಕ್ಕ ವಯಸ್ಸಿನಲ್ಲೇ ಕನ್ನಡ ಕ್ರಾಂತಿಕೂಟ ಅಂತ ಮಾಡಿರ್ತೀವಿ. ಕನ್ನಡ ಕ್ರಾಂತಿಕೂಟ ಅಂತ ನೀವೇ ಎಲ್ಲ ಚಿಕ್ಕ ಹುಡುಗರು? ನಾವು ಚಿಕ್ಕ ಹುಡುಗರೇ. ಫೋಟೋಸ್ ಎಲ್ಲ ಇದೆ. ಆ ಕನ್ನಡ ಕ್ರಾಂತಿಕೂಟ ಅಂತ ಮಾಡಿರ್ತೀವಿ. ಎಲ್ಲಿ ಹೋರಾಟ ಆಗುತ್ತೋ ಅಲ್ಲಿ ನಾವು ಸ್ಕೂಲ್ ಚಕ್ಕರ್ ಹೊಡೆದಿ, ಚಾಮರಾಜಪೇಟೆ ಆಗಿರ್ಬೋದು, ಮೈಸೂರು ಬ್ಯಾಂಕು, ಅಲ್ಲಿ ಎಲ್ಲ ಹೋಗ್ತಾ. ಅವಾಗ ಪಾಲ್ನೆ ಹತ್ರನು ನಾವು ಜೊತೆಲಿ ಓದ್ತಾ ಇರ್ತೀವಲ್ಲ, ಪ್ರಾಥಮಿಕ ಪ್ರೌಢಶಾಲೆಯಿಂದ. ಅವನು ನಾವು 1ನೇ ಕ್ಲಾಸ್ ಜೊತೆಲಿ ಓದ್ತಾ ಇರ್ತೀವಿ. ಅವಾಗ ನಾವು ಆ ಚಳವಳಿ ನೋಡಕ್ ಹೋಗ್ತೀವಿ. ಚಳವಳಿ ಯಾವ ಚಳವಳಿ ಆಗ್ಲಿ ನಾವು ಭಾಗವಹಿಸ್ತಾ ಇರ್ತೀವಿ. ಚಿಕ್ಕ ವಯಸ್ಸಿನಲ್ಲೇ ಇದು ಅಷ್ಟರ ಉರಿದುಂಬಿಸ್ಬಿಡ್ತಾರಲ್ಲ ಚಳವಳಿ. ಮನೆಗೆ ಒಬ್ಬೊಬ್ಬ ಹೋರಾಟಗಾರ ಇರ್ತಾನೆ. ಅಂದ್ರೆ ಇವಾಗ ಒಂದು ಹುಚ್ಚು ಕನ್ನಡಾಭಿಮಾನ ಉಟ್ಕೊಳಕ್ ಏನ್ ಕಾರಣ ಅಂದ್ರೆ ಭಾಷೆ, ನಮ್ಮ ಭಾಷೆ ಉಳಿಬೇಕು. ಅಂದ್ರೆ 50 ವರ್ಷದ ಹಿಂದೆನೆ ಬಹಳಷ್ಟು DMK ಅವಳಿ ಜಾಸ್ತಿ ಆಗಿತ್ತು. ಭಯಂಕರ. ಅವರು ಅವಾಗ ಮಹಾನಗರ ಪಾಲಿಕೆ ಚುನಾವಣೆ ನಡೀತದೆ. 20/12/1970. ಅದಕ್ಕೆ ಮುಂಚೆ ಮು ಗೋವಿಂದರಾಜ್ ಅವರು 12/12/1970.
ಆಗ ಮಹಾಜನ್ ವರದಿ ಜಾರಿಗೆ ಬರಲಿ ಅಂತ ದೊಡ್ಡ ಹೋರಾಟ ಮಾಡ್ತಾರೆ ಅವರು. ಶ್ರೀರಾಮ್ಪುರ ರೈಲ್ವೆ ಸೇತುವೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆ. ಅವಾಗ ಈ ಚುನಾವಣೆ ಪ್ರಚಾರ ನಡೀತದೆ. ಅವಾಗ ಬೆಂಗಳೂರು ನಗರಸಭೆ ಅಂತ ಇರುತ್ತೆ. ಆ ನಗರಸಭೆ ಇದ್ದಿದ್ದು ಅವಾಗ ಬೆಂಗಳೂರಲ್ಲಿ ಒಂದು 52-48 ಇರ್ಬೋದು. ಒಂದು ವಾರ್ಡು. ಗೋಪಾಲ್ ಟಾಕೀಸ್ ಇಂದ ಹಿಡಿದು ಸುಜಾತ ಟಾಕೀಸ್ನವರು ಒಂದು ವಾರ್ಡು. ಅವಾಗ ಕನ್ನಡ ಚಳವಳಿಯಿಂದ ವಾಟಾ ನಾಗರಾಜ್ ಅವರು ಕೆ ಲಕ್ಕಣ್ಣ ಅನ್ನೋರನ್ನ ನಗರಸಭೆಗೆ ನಿಲ್ಲಿಸಿರ್ತಾರೆ. ಇಲ್ಲಿ ರಾಜಾಜಿನಗರ ಲಕ್ಕಣ್ಣ ಅವರು. ಲಕ್ಕಣ್ಣ ಮಾಜಿ ಬಿಬಿಎಂಪಿ ಸದಸ್ಯರು ಗಿರೀಶ್ ಲಕ್ಕಣ್ಣ. ಹೌದು, ಮಾಜಿ ಶಾಸಕರು ಅವರು. ಅವಾಗ ಆ ಟೈಮ್ನಲ್ಲಿ 1970 ಆ ಟೈಮ್ನಲ್ಲಿ ಮು ಗೋವಿಂದರಾಜ್ ಅವರು ಸಾಕು ಸಂಪಂಗಿ ರಾಮಯ್ಯ ಇನ್ನೂ ಕೆಲವು ಮುಖಂಡರುಗಳು ಅವ್ರದ್ದು ಕನ್ನಡ ಪಕ್ಷ ಅಂತ ಇರುತ್ತೆ. ಆ ರೈಲ್ವೆ ತಡೆ ಚಳವಳಿ ಮಾಡ್ತಾರೆ ಮು ಗೋವಿಂದರಾಜು ಮತ್ತು ಕನ್ನಡ ಜೊತೆಯಲ್ಲಿದ್ದಂಥವ್ರು ಮಹಾಜನ್ ವರದಿ ಜಾರಿಗೆ ಬರಲಿ ಅಂತ. ಆವಾಗ ಚುನಾವಣೆಯಲ್ಲೂ ನಿಂತಿರ್ತಾರೆ ಅವರು ಮು ಗೋವಿಂದರಾಜು ಕೋಳಿ ಗುರುತಿಗೆ. ಅದಾದ ನಂತರ ರೈಲ್ವೆ ತಡಿಬೇಕಾದ್ರೆ ರೈಲ್ ಬರ್ತಾ ಇರ್ತೈತೆ, ಈ ಕೋರ್ಟ್ ಸಿಕ್ಕಾಕೊಂಡ್ಬಿಡ್ತೈತೆ. ಕೋರ್ಟ್ ಸಿಕ್ಕಾಕೊಳ್ಳುವಾಗ ರೈಲ್ ಹೊಡ್ಕೊಂಡು ಹೋಗ್ಬಿಡ್ತೈತೆ. ಗೋವಿಂದರಾಜ್ ಭಾನುವಾರ ಆ ಟೈಮ್ ಅದು ಭಾನುವಾರ. ಆವಾಗ ಆಕಾಶವಾಣಿ ಮಾತ್ರ ಇತ್ತು, ಅವಾಗ ಯಾವುದು ಮಾಧ್ಯಮಗಳು ಇರಲಿಲ್ಲ. ಆವಾಗ ರೈಲ್ಗೆ ತಲೆ ಕೊಟ್ಬಿಟ್ಟು ಹೋರಾಟಗಾರರು ಸತ್ತೋಗ್ಬಿಟ್ಟವ್ರಂತ ಗೋವಿಂದರಾಜ್ ಅನ್ನೋರು ಅಂತ ಅವಾಗ ಇಡೀ ಬೆಂಗಳೂರಿನಲ್ಲಿ ಸುದ್ದಿ ಆಗ್ಬಿಡುತ್ತೆ. ಪ್ರಚಾರ ಆಯ್ತು. ಒಬ್ಬರಿಂದ ಒಬ್ರಿಗೆ ಹಿಂಗೆ ಸತ್ತೋದ್ರು ಅಂತ ಒಬ್ಬೊಬ್ಬರಿಂದ ಗೊತ್ತಾಯ್ತು. ನಾವು ಗಾಯತ್ರಿ ನಗರದಲ್ಲಿ ಇದ್ದು. ಆಗ ಇಡೀ ಬೆಂಗಳೂರು ಬಂದ್ ಆಗ್ಬಿಡ್ತು. ತಾನಾಗೆ ಬಂದಾಗೋಯ್ತು. ಬಾಡ್ದೆ ಕನ್ನಡಿಗರು ಎಲ್ಲ ನೂರು ಮಾಡ್ಬಿಟ್ರು. ಹರಿಚಂದ್ರ ಘಟ್ಟಲ್ಲಿ ಬಸ್ ಗೀಸ್ ಯಾವುದು ಓಡಿಲ್ಲ ಅವತ್ತು. ಆವಾಗ ಸೋಮವಾರ ಅದನ್ನ ಸಾವನ್ನ ತೆಗಿಬೇಕು. ಅವ್ರ ಮನೆ ಪ್ರಕಾಶ್ ನಗರ. ಅವಾಗ ನಾಡಿಗರ್ ಕೃಷ್ಣರಾಯರು ಅವರು ಭಾಷಣ ಮಾಡ್ತಾ ಇರ್ತಾರೆ. ಈ ನಾಡು ನುಡಿಗಾಗಿ ಪ್ರಾಣ ತ್ಯಾಗ ಮಾಡಿದಂಥ ಮು ಗೋವಿಂದರಾಜು ಅಂತ ಯಾವ ಉರುದುಂಬಿಸ್ತಾರ ದೊಡ್ಡ ಸಾಹಿತಿಗಳು ನಾಡಿಗರ್ ಕೃಷ್ಣರಾಯರು. ಅವಾಗ ನಾವೇನ್ ಮಾಡ್ತೀವಿ, ಅದು ನೋಡಕ್ ಬರ್ತೀವಿ. ಅಷ್ಟು ಬೇಗ ಭಾನುವಾರ ಎಲ್ಲ ಗಲಾಟೆ ಆಗ್ಬಿಟ್ಟಿರ್ತೈತೆ. ಅಯ್ಯೋ ಅದಂತ ಗಲಾಟೆ ಅಲ್ಲ, ಕಲ್ಲುಗಳು. ಇವಾಗ ಕಾರ್ಪೊರೇಷನ್ ತೊಟ್ಟಿಗಳು ಇರೋದು ಅವಾಗ, ಸಿಮೆಂಟ್ ತೊಟ್ಟಿ. ಆ ತೊಟ್ಟಿಗಳನ್ನೆಲ್ಲ ರೋಡ್ ಮಧ್ಯದಲ್ಲಿ ಹಾಕ್ಬಿಡೋರು. ಏನ್ ಕಲ್ಲುಗಳು ಅವ್ರು ಬೀಸ್ತಾ, ದೊಡ್ಡ ಹೋರಾಟ ಅದು. ಅವಾಗ ಸೋಮವಾರ ಅವ್ರನ್ನ ತಗೊಂಡೋಗ್ತಾರೆ ಶ್ರೀರಾಮ್ಪುರ ಪ್ರಕಾಶ್ ನಗರದಿಂದ ಒಂದು ರೋಡ್ ಬರುತ್ತಲ್ಲ, ಸಂಪಿಗೆ ಹೋಗೋ ರೋಡ್. ಅಲ್ಲಿ ಸಿಕ್ಕಾಪಟ್ಟೆ ಜನ. ಅವತ್ತು ITI ಫ್ಯಾಕ್ಟ್ರಿ ಇರ್ಬೋದು, HL, NGF, ಇಡೀ ಫ್ಯಾಕ್ಟ್ರಿ ಜನ ಅವತ್ತು ಎಲ್ಲ ಇದಕ್ಕೆಲ್ಲ ಭಾಗವಹಿಸ್ತಾರೆ. ಮು ಗೋವಿಂದರಾಜ್ ಲಕ್ಷಾಂತರ ಜನ ಅನ್ಕೋಬಹುದು ಬಿಡಿ, ಇಡೀ ಬೆಂಗಳೂರು ಜನ ಅಲ್ಲಿದ್ರು. ಎಲ್ಲ ಫ್ಯಾಕ್ಟ್ರಿನೇ ರಜಾ ಕೊಟ್ಬಿಟ್ಟಿದ್ರು. ಅವಾಗ ಏನ್ ಮಾಡ್ತಾರೆ, ಈ ಸಾವು ಹೋಗ್ತಾ ಇರ್ತದೆ ಸಂಪಿಗೆ ಇದು ಅವ್ರು ರೈಲ್ವೆ ತಲೆ ಕೊಟ್ರಲ್ಲ ಆ ಜಾಗದಲ್ಲಿ. ವಾಟಾ ನಾಗರಾಜ್ ಅವರು ಬರ್ತಾರೆ ಅಲ್ಲಿ. ಅವ್ರು ಬಂದಾಗ ಅಲ್ಲಿ ಭಾಷಣ ಮಾಡೋಕ್ಕೆ ಹೋಗ್ತಾರೆ. ವಾಟಾ ನಾಗರಾಜ್ನ ಅರೆಸ್ಟ್ ಮಾಡಿಬಿಡ್ತಾರೆ ಪೊಲೀಸ್ನವರು. ಎಲ್ಲಿಯ ಸಸಂದ್ರಪಾಳ್ಯ, ಅಲ್ಲೆಲ್ಲ ಕನ್ನಡಿಗರಿದ್ದಂಥ ಸ್ಥಳ ಅದು. ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿರ್ಬೇಕು, ರೈಲ್ವೆ ಬ್ರಿಡ್ಜು ಅಲ್ಲಿ. ಅವಾಗ ವಾಟಾ ನಾಗರಾಜ್ ಅರೆಸ್ಟ್ ಮಾಡಿದಾಗ ಹಸಿರುವಾಯಿ ಸಿಡಿಸು, ಲಾಠಿ ಚಾರ್ಜು ಎಲ್ಲ ಆಗ್ಬಿಡ್ತೈತೆ. ನಮ್ಗೆ ಹಸಿರುವಾಯಿ ಸಿಡೋದು ಅವತ್ತೇ ನಮ್ಗೆ ಗೊತ್ತಾಗಿದ್ದು ಅದು ಹೆಂಗೆ ಅಂತ. ಹಸಿರುವಾಯಿ ಸಿಡಿಸ್ತಾರಲ್ಲ, ಅವಾಗ ಅಲ್ಲಿ ಜನ ಗಲ್ಲಿಗೆ ಹೋಗಿ ಈರುಳ್ಳಿ ಕೊಂಡು ಮೂಗುಸ ಆ ವಾಸನೆಗೆ. ಅವಾಗ ಮೂಗೊಂದಿರ ಸಾವು ಸಂಪಿಗೆಯಿಂದ ಹಿಡಿದು ರೈಲ್ವೆ ಸ್ಟೇಷನು, ಸೂಪರ್ ಟ್ಯಾಕೀಸ್. ಅವಾಗ ನಾವು ಚಿಕ್ಕ ವಯಸ್ಸು, ಎಲ್ಲ ಮೆರವಣಿಗೆ ಬರುತ್ತೆ. ಮೆರವಣಿಗೆ ಬಂದು ತಿರ್ಗಾ ಹರಿಚಂದ್ರ ಘಾಟಿ ಬರ್ತಾರೆ. ಜನ ಅಷ್ಟು ಜನ ಸೇರಿರ್ತಾರೆ. ಅಲ್ಲಿ ಮು ಗೋವಿಂದರಾಜ್ ಅವರು ಅಲ್ಲಿ ಹೋರಾಟ ಏನ್ ಕೈಗೊಂಡಿದ್ರು, ಯಾವ ವಿಚಾರ ಆಗಿತ್ತಲ್ಲಿ? ಮಹಾರಾಷ್ಟ್ರ ಏಕೀಕರಣ, ನಾವು ಬೆಳಗಾವಿ ನಮ್ಮ ಕರ್ನಾಟಕಕ್ಕೆ ಸೇರ್ಬೇಕು, ಏಕೀಕರಣದ ವಿರುದ್ಧ ಚಳವಳಿ ಅದು. ಮಹಾರಾಷ್ಟ್ರ ಏಕೀಕರಣ ವಿರುದ್ಧ ಅವ್ರು ಪದೇ ಕನ್ನಡಿಗರನ್ನ ಕೆಣಕ್ತಾ ಇದ್ರು. ಬೆಳಗಾವಿ ನಮ್ದು ಅದು ಸುಮಾರು ವರ್ಷದಿಂದ ನಡೀತಿದ್ದಂತ ಹೋರಾಟ. ಇವ್ರು ಆ ಹೋರಾಟದಲ್ಲಿ ಇವರು ಆ ರೈಲ್ನ ತಡೆಯಕ್ಕೆ ಹೋಗಿದ್ದು. ಕೇಂದ್ರ ಸರ್ಕಾರಕ್ಕೆ ಇದನ್ನ ಗಮನ ತರಲು. ಅವಾಗ ಅಲ್ಲಿ ಪರಭಾಷೆಯವರು ಹೆಚ್ಚಿಗಿದ್ರು, ಕನ್ನಡಿಗರು ಎಲ್ಲಿ ನೋಡಿದ್ರೇನೋ DMK ಬಾಟ್ಗಳು ಆ ಟೈಮಲ್ಲಿ. ಆವಾಗ ಚುನಾವಣೆಯಲ್ಲಿ 8 ಸೀಟೇನೋ ಬರುತ್ತೆ ಕನ್ನಡ ಚಳವಳಿ.
ಕನ್ನಡ ಪಕ್ಷ ಕನ್ನಡ ಚಳವಳಿ 8 ಸೀಟ್ ಬರ್ತೈತೆ ಆ ಭಾಗದಲ್ಲಿ. ಈ ಚುನಾವಣೆ ನಿಂತೋಯ್ತೈತೆ. ಗೋವಿಂದರಾಜು ಕೊಳಿ ಗುರುತಿಗೆ ನಿಂತಿರ್ತಾರೆ, ಸಶಸ್ತ್ರ ಪಾಳ್ಯದಲ್ಲಿ ನಿಂತೋಗ್ಬಿಡ್ತೈತೆ. ಅದು ಸತ್ತೋದ್ರೆ ಅದು ಚುನಾವಣೆ ನಡೆಯಲ್ವಲ್ಲ, ಆ ಭಾಗದ ಮಾತ್ರ ಸತ್ತೋದ್ರು ಅಂದ್ಬಿಟ್ಟು ಚುನಾವಣೆ ನಡೆಯೋದಿಲ್ಲ ಅವಾಗ ಆ ಟೈಮ್ನಲ್ಲಿ. ಅವಾಗೆಲ್ಲ ನೋಡಿ ನಮಗೆ ಚಳವಳಿ ಹುಚ್ಚು ಬಂದ್ಬಿಡ್ತು. ಅವಾಗ ಬಂದ್ಬಿಡ್ತು, ತುಂಬಾ ಪ್ರಭಾವ ಬೀರ್ತು ತಮ್ಮ ಮೇಲೆ ಪ್ರಭಾವ ಬೀರ್ತು. ಗಾಯತ್ರಿ ನಗರಕ್ಕೆ ಚಳವಳಿ ನಗರ ಅಂತ ಒಳ್ಳೆ ಹೆಸರುವಾಸಿ ಪಡೆದ್ರು. ಅವಾಗ ಯಾರು ರೌಡಿಗಳು ಯಾರು ಇರಲಿಲ್ಲ, ಕನ್ನಡಕ್ಕಾಗಿ ರೌಡಿಗಳಾದ್ರು ಅಷ್ಟೇ ಹೊರತು ಅವಾಗ ಏನು, ಅವಾಗೆಲ್ಲ ಬೆಲೆ ಎಲ್ಲ ಕಮ್ಮಿನೇ ಇದ್ದಿದ್ದು. ಹೇಳಿದ್ನಲ್ಲ, ಸಿನಿಮಾ ಚಿತ್ರಮಂದಿರ 65 ಪೈಸಾ, ಸೆಕೆಂಡ್ ಕ್ಲಾಸು 1.20, ಬಾಲ್ಕನಿ 2.30. ಅವಾಗ ರೌಡಿಗಳಿಲ್ಲ, ಜಿದ್ದು ಆ ಏರಿಯಾದವ್ನು ಬಂದರೆ ನಾವು ಹೋಗಿ ಅವ್ರಿಗೆ ಹೊಡಿತಿದ್ದು, ಅವ್ರು ಹೋಗಿ ನಮಗೆ ಹೊಡಿತಿದ್ದು. ಯಾಕೆ ಗೊತ್ತಾ, ರಾಜ್ಕುಮಾರ್ ಪೋಸ್ಟ್ ಅವ್ರು ಕಿತ್ತಾಕಿದ್ರೆ ನಾವು MGR ಪೋಸ್ಟ್ಗಳು ಕಿತ್ತಾಕ್ತಿದ್ದು. ಆವಾಗ 70ರ ದಶಕ ಆದಮೇಲೆ ನಮ್ಮ ಗಡ್ಡ ನಾಗರಾಜ್ ಅವರು ಎಲ್ಲೂ ನೋಡಿದ್ರು DMK ಬಾವುಟಗಳು. ಎಲ್ಲಿ ಪ್ರಕಾಶ್ ನಗರದಲ್ಲಿ. ಆವಾಗ ಗಡ್ಡ ನಾಗರಾಜ್ ಏನು ಮಾಡಿದ್ರು, ಹಳ್ಳಿ ಮರದ ಮೇಲೆ DMK ಬಾವುಟ ಇರ್ತೈತೆ, ಮೇಲೆ ಇಕ್ಬಿಟ್ಟು ಆ ಬಾವುಟವನ್ನು ಕಿತ್ತಾಕಿ ಸುಡ್ತಾರೆ. ಆಗ ಜನಗಳು ಗೊತ್ತಾಯ್ತೈತೆ, ಕನ್ನಡಿಗರು ಸುಮ್ಮನೆ ಇರಲ್ಲ ಕಣ, ಕನ್ನಡಿಗರು ತೋರಿಸ್ತಾರೆ ನೋಡು ಅಂತ ಬಾವುಟಗಳೆಲ್ಲ ಸುಡಾಕ್ತಾರೆ. ಆವಾಗ ಗಡ್ಡ ನಾಗರಾಜ್ ಮೇಲೆ ಸ್ವಲ್ಪ ಜನಕ್ಕೆ ಕಣ್ಣು ಬೀಳುತ್ತೆ. ಯಾರೋ ಪರಭಾಷೆ ತಮಿಳವರಿಗೆ ಪರಭಾಷೆ, ಅವರು ಅಲ್ಲಿಂದ ಬೆಳೀತಾ ಹೋಗಿ ನಮ್ಗೆ ಅವರು ಒಂದು ಕನ್ನಡ ಮಿತ್ರ ಸಂಘ ಅಂತ ಮಾಡ್ತೀವಿ ನಾವು. ಅಲ್ಲಿ ಗಣಪತಿ ದೇವಸ್ಥಾನ ಇದೆ ಮಸೀದಿ ಪಕ್ಕದಲ್ಲಿ. ಅವಾಗ ಕನ್ನಡ ಮಿತ್ರ ಸಂಘ, ನಾನು ಪಾನ್ ನೇತ್ರ ಅವ್ರ ಜೊತೆ ಹೋಯ್ತಾ ಇರ್ತೀವಿ. ಅವ್ರ ಜೊತೆಲಿ ಹೋದ್ರೆ ನಮ್ಗೇನೋ ಒಂದು ಹುಮ್ಮಸ್ಸು. ಅವ್ರ ದೊಡ್ಡ ಅಲ್ಲಿ ಹೋರಾಟದಲ್ಲಿ DMK ಅವ್ರಿಗೆಲ್ಲ ಅಲ್ಲಿ ದ್ರಾವಿಡ ಮಣಿ, ಕೂಸಲಿಂಗಂ ಅನ್ನೋರು ಬಂದು ಭಾಷಣ ಮಾಡೋರು ಆ ಏರಿಯಾದಲ್ಲಿ. ಅವಾಗ ಗಾಯತ್ರಿ ನಗರದ ಹುಡುಗರು ಆ ಸೋಡಾ ಬಾಟಲ್ಗಳಲ್ಲಿ ಆ DMK ಬಾವುಟಗಳು ಭಾಷಣ ಮಾಡ್ತಿದ್ರೆ ಹೊಡೆಯೋರು ಅವ್ರ ಮೇಲೇನೆ. ಆ ಭಾಷಣನೇ ರದ್ದಾಗ್ಬಿಡೋದು. ಅವ್ರೇನಿಲ್ಲ, ಒಂದು ಬಂಬ್ ಹಾಕ್ಬಿಡೋರು, DMK ಮಾಡೋರು ಅಲ್ಲಿಂದ ಕರೆಸೋರು ಬೆಂಗಳೂರು ದಂಡ ಪ್ರದೇಶದಿಂದ, ಶಿವಾಜಿನಗರದಿಂದ. ಅವರು ಅಲ್ಲಿ ಅಭಿವೃದ್ಧಿ DMK ಇದು ನಗರಸಭೆಯಲ್ಲಿ ಗೆಲ್ಲಬೇಕು ಅಂತ. ಅವ್ರಿಗೂ ನಮಗೆ ಹೋಲು ಜಗಳ. ಅಲ್ಲಿಂದ ಪ್ರಾರಂಭವಾಗಿ ನಮ್ಗೆ ಈ ಚಳವಳಿ ಹುಚ್ಚು. ಅವಾಗೆಲ್ಲ ಬೆಂಗಳೂರು ಎಷ್ಟು ಬೆಳೆದಿತ್ತು, ಇಷ್ಟೊಂದು ಡೆವಲಪ್ಮೆಂಟ್ ಬೆಳೆದಿರಲಿಲ್ಲ, ಏನು ಇರಲಿಲ್ಲ. ಎಲ್ಲ ನಮ್ ಗಾಯತ್ರಿ ನಗರ ತಾರ್ ರೋಡ್ ಇತ್ತು, ಬಸ್ಗಳು ಕಮ್ಮಿ ಇತ್ತು, ಬಸ್ ಚಾರ್ಜ್ 5 ಪೈಸಾ 3 ಪೈಸಾ ಇತ್ತು. ನಿಮ್ಗೆ ಅನ್ನಿಸ್ತಾ ಯಾವತ್ತಾದ್ರೂ ಬೆಂಗಳೂರು ಮುಂದೆ ಬೆಳೆಯುತ್ತೆ ಈ ತರ ಅಂತ? ಅನ್ನಿಲ್ಲ, ಗೊತ್ತಿಲ್ಲ, ಯಾವತ್ತೂ ಅನ್ಸಿಲ್ಲ ತಾವು. ಅಲ್ಲಿದ್ದು ಗಾಯತ್ರಿ ನಗರದ ಹುಡುಗರು ನಮ್ಗೆ ಈ ಜೈಲಲ್ಲಿ ನೋಡಕ್ ಬಿಡೋರು. ಅವಾಗ ಜೈಲಲ್ಲಿ ನೋಡಕ್ ಬಿಡೋರು. ಅದು ನಮ್ಗೆ ಅಲ್ಲಿ ಯಾವ ಜೈಲು? ಫ್ರೀಡಮ್ ಪಾರ್ಕ್ ಹತ್ರನಾ? ಬೆಂಗಳೂರು ಸೆಂಟ್ರಲ್ ಜೈಲು. ಅವಾಗ ನಮ್ಗೇನು ಈ ಜೈಲ್ ನೋಡ್ಬೇಕಂತ ಕರ್ಕೊಂಡು ಹೋಗೋರು ಆ ಕೈದಿಗಳೆಲ್ಲ ನೋಡಕ್ಕೆ. ಆ ಕೈದಿಗಳಿಗೆ ಬೀಡಿ ಗೀಡಿ, ಅವಾಗೆಲ್ಲ ಬೀಡಿ ಎಲ್ಲ ಕಮ್ಮಿ ಇತ್ತು. ಆ ಜನಗಳು ನೋಡೋಕ್ಕೆಲ್ಲ ಬಿಡೋರು ಅವಾಗ. ಆಮೇಲೆ ಈ ಕೈದಿಗಳೆಲ್ಲ ಬಾಯಿಗೆ ಬಂದಂಗೆ ಬೈಯೋರಲ್ಲ, ಅವಾಗ ರದ್ದಾಯ್ತು ಅದು. ಸೆಂಟ್ರಲ್ ಜೈಲ್ ಇದ್ರೊಳಗೆ ರದ್ದಾಯಿತು. ಆವಾಗ ಇದ್ರೊಳಗೆ ನಾವು ಯಾವಾಗ್ಲೂ ಸುಬ್ರಹ್ಮಣ್ಯ ನಗರ ಅಲ್ಲೆಲ್ಲ ಕನ್ನಡದ ರಾಜ್ಯೋತ್ಸವ ಮಾಡೋರು. ಅವಾಗ ಅಲ್ಲಿ ಕಲ್ಯಾಣ್ ಕುಮಾರ್ ಬರೋರು, ಪ್ರತಿಯೊಬ್ಬರು ಅಲ್ಲಿ ಸ್ಪೋರ್ಟ್ಸ್ಗಳು ಎಲ್ಲ ನಡೆಯೋದು. ಎಲ್ಲ ನೋಡು ಕನ್ನಡ ವಾತಾವರಣ ಬೆಳೀತಾ ಹೋಯ್ತು. ಅದಾದ ನಂತರ ಈ DMK ಅವ್ರಿಗೂ ನಮಗೂ ಯಾವಾಗಲೂ ಜಗಳ. ಅವಾಗ ವಾಟ ನಾಗರಾಜ್ ಜೊತೆ ನಾವೆಲ್ಲ ಹೋಗೋದು. ನಾನು ಪಾಲ್ನೇತ್ರ ಅಲ್ಲ, ನಾವು ಕನ್ನಡ ಮಿತ್ರ ಸಂಘ ಮಾಡಿರ್ತೀವಿ ಪ್ರಕಾಶ್ ನಗರದಲ್ಲಿ. ಪ್ರಕಾಶ್ ನಗರದಲ್ಲಿ ಮಾಡಬೇಕಾದ್ರೆ ತಮಿಳವರು ನಮ್ಮ ಗಡ್ಡ ನಾಗರಾಜ್ ಮೇಲೆ ಅಲ್ಲೇ ಮಾಡ್ತಾರೆ. ಅಲ್ಲೇ ಮಾಡ್ತಾರೆ. ಅದಾದ ನಂತರ ಇವರು ಅವ್ರ ಮೇಲೆ ಅಲ್ಲೇ ಮಾಡ್ತಾರೆ. ಅದೇ ಹಂಗೆ ವಾದ ವಿವಾದ, ಆಮೇಲೆ ಪೊಲೀಸ್ ಕೇಸು, ಅದನ್ನ ದರೋಡೆ ಕೇಸು ಅಂತ ಮಾಡ್ಬಿಡೋರು. ಅದು ಗಡ್ಡ ನಾಗರಾಜ್ ಅವ್ರು ಕರ್ಕೊಬತ್ತೀನಿ, ಅವ್ರು ಹೇಳ್ತಾರೆ ಡೀಟೇಲ್. ಆ ಥರ ಭಾಷೆಗಾಗಿ ಇದು ಮಾಡಿದಾಗ ದರೋಡೆ ಕೇಸ್ ಹಾಕ್ಬಿಡ್ತಾರೆ ಅವ್ರ ಮೇಲೆ. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸು ಮಣ್ಣು. ಆಮೇಲೆ ರೌಡಿ ಲಿಸ್ಟ್ ಮಾಡ್ಬಿಡ್ತಾರೆ. ಅವಾಗ್ಲೇನೆ ಆ ಸಂದರ್ಭದಲ್ಲಿ ನೋಡಿ, ಕನ್ನಡಕ್ಕಾಗಿ ಹೋರಾಟ ಶುರು ಮಾಡಿದಾಗ ಇದು ಬೇರೆ ಬೇರೆ ತಿರುವನ್ನ ಪಡ್ಕೊಂಡ್ಬಿಡ್ತು, ಬೇರೆ ಬೇರೆ ತಿರುವನ್ನು ಪಡ್ತದೆ ಆ ರೀತಿ. ಅವಾಗ ನಮ್ಗೆ ಸ್ಕೂಲಿಗೆ ಚಕ್ಕರ್ ಹೊಡಿಯೋದು, ಎಲ್ಲಿ ಭಾಷಣ ಆಯ್ತದೋ ಅಲ್ಲಿ ಹೋಗೋದು, ನೋಡೋದು, ಮನೆಯಲ್ಲಿ ಬೈಸ್ಕೊಳ್ಳೋದು. ಸ್ಕೂಲ್ಗೆ ಹೋಗಿಲ್ಲ ಅಂತ ಮೇಸ್ಟ್ಗಳು ಮನೆಗಳು ಕಳಿಸೋರು.
ಎಲ್ಲಿ ನೋಡು ಅವಾಗೆಲ್ಲ ನೀವು ಓದುವಂತ ಸಂದರ್ಭಗಳಲ್ಲೆಲ್ಲ ಹೇಗಿತ್ತು ಶಾಲೆ ವಾತಾವರಣ, ಮತ್ತೆ ಶಿಕ್ಷಕರು ಯಾವ ರೀತಿ ತಮ್ಮ ಜೊತೆ ಒಂದಿಷ್ಟು ಪಾಠ ಮಾಡೋ ರೀತಿ, ಜಾಸ್ತಿ ಹೊಡಿತಾ ಇದ್ರ ಅಥವಾ ಯಾವ ರೀತಿ ಒಂದು ಸಂಭಾಷಣೆ ಅವ್ರಿಗೆ ವಿದ್ಯಾರ್ಥಿಗಳಿಗೆಲ್ಲ ಇರ್ತಾ ಇತ್ತು? ವಾತಾವರಣ ಹೇಗಿತ್ತಾಗ ಶಾಲೆ? ತುಂಬಾ ಅದ್ಭುತವಾಗಿತ್ತು ಆ ಕನ್ನಡದ ಪಾಠಗಳು. ಸರ್ ಎಂ ವಿಶ್ವೇಶ್ವರಯ್ಯ ಅವ್ರ ಪಾಠಗಳು, ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ, ಎಲ್ಲ ಪಾಠಗಳು ಚೆನ್ನಾಗಿ ಇದು ಮಾಡೋರು. ಎಲ್ಲೂ ನೋಡಿದ್ರು ಗೌರ್ಮೆಂಟ್ ಶಾಲೆಯಲ್ಲಿ ಅಷ್ಟು ಅದ್ಭುತವಾಗಿರೋದು ಇಡೀ ಬೆಂಗಳೂರಿನಲ್ಲಿ. ನಾವೆಲ್ಲ ಓದಿದ್ದು ಗೌರ್ಮೆಂಟ್ ಶಾಲೆಯಲ್ಲೇ. ಅವಾಗ ಪ್ರೈವೇಟ್ ಸ್ಕೂಲ್ಗಳು ಕಡಿಮೆ, ಪ್ರೈವೇಟ್ ಸ್ಕೂಲೇ ಇರ್ಲಿಲ್ಲ. ಎಲ್ಲ ಮಲೇಶ್ಪುರದಲ್ಲಿ ಒಂದಿತ್ತು ಹಳೇದು, ಪ್ರೈವೇಟ್ ಸ್ಕೂಲೇ ಇರ್ಲಿಲ್ಲ. ಎಲ್ಲಿ ನೋಡಿ ಕನ್ನಡ ಸ್ಕೂಲು ಅದ್ಭುತವಾಗಿತ್ತು. ಸ್ಪೋರ್ಟ್ಸ್ ಸ್ಕೂಲ್ ನಡೆಸೋರು, ಕಬಡ್ಡಿ, ಖೋ ಖೋ ಅದೆಲ್ಲ ನವರಂಗ್ ಆಟದ ಮೈದಾನದಲ್ಲಿ ಅಲ್ಲಿ ಕರ್ಕೊಂಡೋಗಿ ಆಡಿಸೋರು. ಕನ್ನಡದ ವಾತಾವರಣ ಅಷ್ಟು ಚೆನ್ನಾಗಿತ್ತು. ಸ್ವತಂತ್ರ ದಿನಾಚರಣೆ ಬಂದರೆ ಅದ್ಭುತವಾಗಿರೋದು. ಕನ್ನಡ ಪಾಠಗಳು ಅಷ್ಟೇ ಚೆನ್ನಾಗಿರೋದು, ಮೇಷ್ಗಳು ಅಷ್ಟೇ ಚೆನ್ನಾಗಿರೋರು. ಎಲ್ಲೂ ನೋಡಿದ್ರೂ ಕನ್ನಡ ಶಾಲೆ ಒಳ್ಳೆ ಹೆಸರುಗಳು ಬಂದಿರೋದು ಆ ಟೈಮಲ್ಲೆಲ್ಲ. ಓಕೆ, ಇಷ್ಟೆಲ್ಲ ಹೋರಾಟಗಳನ್ನ ತಾವು ಮಾಡ್ಕೊಂಡ್ ಬಂದಿದ್ದೀರಿ. ಕನ್ನಡ ಹೋರಾಟಗಾರರು ಅಂದ್ರೆ ಜನರು ನೋಡೋ ರೀತಿ ಬೇರೆ, ಅದಕ್ಕೆ ಏನನ್ನ ಹೇಳಕ್ ಬಯಸ್ತೀರಿ? ಈಗ ಈ ಪರಭಾಷೆ ಜನರು ಹೆಚ್ಚಿಗಾಗೋಯ್ತು. ಎಲ್ಲೂ ನೋಡಿದ್ರೇನು ಇವಾಗ ಅವಾಗ ತಮಿಳವ್ರು ಹೆಚ್ಚಾಗಿದ್ರು, ಈಗೆಲ್ಲ ಹಿಂದಿ ವಾಲಗಳು ಹೆಚ್ಚಾಗ್ಬಿಟ್ಟಿದ್ದಾರೆ. ನೋಡೋ ರೀತಿನೇ ಬೇರೆ. ನಮ್ದು ಹೋರಾಟ ನಾವು ಬಿಡಲ್ಲ. ಯಾವರೇ ಆಗಲಿ, ಆ ಮಾರೋಡಿ ಆಗಲಿ, ಯಾವ ಪರಭಾಷೆಲ್ಲ ಅವ್ರ ವಿರುದ್ಧ ತಿರುಗಿ ಬೀಳ್ತಾನೆ ಇರ್ತೀವಿ. ಅಂದಿನಿಂದ ಹಿಂದಿನವ್ರಿಗೂ ನಡೀತಲೇ ಇದೆ. ಗಮನಿಸಿ, ಮನೆ ಹಿಂದಿ ಹೋರಾಟ ನಮ್ಮ ರಕ್ಷಣಾ ವೇದಿಕೆ ನಾರಾಯಣಗೌಡರವ್ರ ನೇತೃತ್ವದಲ್ಲಿ ನಿರಂತರವಾದ ಹೋರಾಟ. ಹಿಂದಿ ಏರಿಕೆ ವಿರುದ್ಧ ವೆಸ್ಟ್ ಎಂಡ್ ಹೋಟ್ಲ್ ಇರ್ಬೋದು, ತಾಜ್ ಹೋಟ್ಲಲ್ಲಿ ದೊಡ್ಡ ಹೋರಾಟ ಮಾಡಿ 42 ಜನ ಜೈಲು ವನವಾಸ ಪಟ್ಟರು. ನೋಡಿದೆ. ಮತ್ತೆ ರೈಲ್ವೆನಲ್ಲಿ ಹಿಂದಿ ಏರಿಕೆದು ಒಂದು ಸಭೆ ಇತ್ತು. ನಮ್ಮ ಕನ್ನಡದ ರಕ್ಷಣಾ ವೇದಿಕೆ ಮಹಿಳಾ ಘಟಕದವರು ನುಗ್ಗಿ ಹೋರಾಟ ಮಾಡಿದ್ರು. ಅವರು ಉತ್ತರ ಪ್ರದೇಶದಿಂದ ಬಂದಿದ್ರು, ಅಲ್ಲಿನ ಲೋಕಸಭಾ ಸದಸ್ಯರು. ಅದನ್ನು ತಡೆಗಟ್ಟದು ನಿರಂತರವಾಗಿ ನಡೀತಾಲ ಇದೆ ಅಂದಿನಿಂದ ಇಂದಿನವರೆಗೂ. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಬಹಳಷ್ಟು ವರ್ಷಗಳಿಂದ ತಾವು ಸೇವೆಯನ್ನು ಮಾಡ್ತಾ ಇದ್ದೀರಿ. ಕನ್ನಡ ನಾಡು ನುಡಿ ಅಂಥೇಳಿ ತಮ್ಮ ಜೀವನವನ್ನೇ, ನಾನಾಗಲೇ ಕೇಳ್ಪಟ್ಟ ಹಾಗೆ ತಾವು ಚಿಕ್ಕ ವಯಸ್ಸಿಂದನೂ ಕೂಡ ಈ ಹೋರಾಟಕ್ಕೆ ತಮ್ಮನ್ನು ತಾವು ಅರ್ಪಿಸ್ಕೊಂಡಿದ್ದೀರಿ. ರಕ್ಷಣಾ ವೇದಿಕೆಗೆ ಯಾವಾಗ ಬಂದ್ರಿ? ಅದಕ್ಕಿಂತ ಮೊದಲು ಯಾವ ಸಂಘಟನೆಗಳಲ್ಲಿ ತಾವು ಹೋರಾಟವನ್ನು ಮಾಡಿದ್ದೀರಿ? ಅದಕ್ಕಿಂತ ಮುಂಚೆ ಹೌದು, ಕನ್ನಡ ಕ್ರಾಂತಿಕೂಟ, ಅಭಿಮಾನಿಗಳ ಕೇಂದ್ರ ಸಮಿತಿ ಗೋಕಾಕ ಚಳವಳಿಯಲ್ಲಿ ಸ್ಥಾಪನೆ ಆಯಿತು. ಮಹಾದೇವ್ ಬಣಕಾರ್, ಚಿದಾನಂದ ಮೂರ್ತಿಯವರು ಉದ್ಘಾಟನೆ ಮಾಡಿದ್ರು. ಅದಾದ ನಂತರ ನಾವು ಗಾಯತ್ರಿ ಉದ್ಯಾನವನದಲ್ಲಿ ಇಡೀ ರಾಜಾಜಿನಗರದ ಭಾಗದವನ್ನೆಲ್ಲ ಸೇರಿಸಿ ಕನ್ನಡ ಸೇನೆ ಕರ್ನಾಟಕ ಅಂತ ಮಾಡಿದ್ವು. ಓಕೆ, ಅಲ್ಲಿ ಒಳ್ಳೊಳ್ಳೆ ಹೆಸರುಗಳನ್ನು ಮಾಡಿದ್ವು. ರಸ್ತೆಗಳಿಗೆ ಹೆಸರಿಡೋದು, ಮಹಾಕವಿ ಕುವೆಂಪು ರಸ್ತೆ, ತಾರಾಸು ರಸ್ತೆ, ದಾರಾ ಬೇಂದ್ರೆ ಮಾರ್ಗ, ಬೆಂಗಳೂರು ಕೆಂಪೇಗೌಡ ಬಸ್ ನಿಲ್ದಾಣ, ಕಾಳಿಂಗರಾವ್ ರಸ್ತೆ. ಕೆಂಪೇಗೌಡ ಬಸ್ ನಿಲ್ದಾಣಕ್ಕೂ ಕೂಡ ಹೋರಾಟ ಮಾಡಿದ್ರ? ಹೋರಾಟ ಮಾಡಿದ್ದೀವಿ. ಅದಕ್ಕೂ ರಸ್ತೆ ತಡೆ ಎಲ್ಲ ಮಾಡಿದ್ದೀವಿ. ಹೌದಾ? ಅದ್ರ ಬಗ್ಗೆ ಪತ್ರಿಕೆಗಳಲ್ಲಿ ಬಂದಿದೆ. ಅದಕ್ಕೂ ಪಾಲ್ನೇತ್ರನೇ ನೇತೃತ್ವ ವಹಿಸ್ಕೊಂಡಿದ್ದು. ಓಕೆ. ಆಮೇಲೆ ರಾಜೇಶ್ವರಿ ಅಂತ ಹೆಣ್ಣು ಮಗಳು. ಅದಾದ್ಮೇಲೆ ರಾಷ್ಟ್ರಕವಿ ಕುವೆಂಪು, ಮಹಾಕವಿ ಕುವೆಂಪು ರಸ್ತೆ ಇಡುವಾಗ ರಾಷ್ಟ್ರಕವಿ ಕುವೆಂಪುನ ನಾವು ಈ ಥರ 1984ರಲ್ಲಿ ಅದನ್ನು ನಾವೇ ಮಹಾಕವಿ ಕುವೆಂಪು ರಸ್ತೆ ಅಂತ ಬರೆದ್ಬಿಡ್ತೀವಿ. ಓಕೆ. ಆ ರಸ್ತೆಗಳಲ್ಲಿ ಮೋದಿ ಇದು ನವರಂಗ್ ಚಿತ್ರಮಂದಿರದಿಂದ ಹಿಡಿದು ಗೀತಾಂಜಲಿ ಚಿತ್ರಮಂದಿರವರೆಗೂ ನಾವೇ ಮಹಾಕವಿ ಕುವೆಂಪು ರಸ್ತೆ ಬರ್ಬಿಟ್ಟು ಪಂಜಿನ ಮೆರವಣಿಗೆ ಮಾಡ್ತೀವಿ. ಅದು KBG ರಸ್ತೆ, ಕೇತ್ಮನಹಳ್ಳಿ ಬರ್ನಿಂಗ್ ಗ್ರೌಂಡ್ ಅಂತ ಹೆಸರಿರುತ್ತೆ. ಓಕೆ. KBG ಅಂದರೆ ಕೇತ್ಮನಹಳ್ಳಿ ಬರ್ನಿಂಗ್ ಗ್ರೌಂಡ್ ಅಂತ. ನಾವು ಪಂಜಿನ ಮೆರವಣಿಗೆ ಮಾಡ್ತೀವಿ. ಆವಾಗ ಮಹಾಕವಿ ಕುವೆಂಪು ರಸ್ತೆ ಮಾಡಿ ಅಂತ ಅಂಗಡಿಯವರಿಗೆಲ್ಲ ಪಾಂಪ್ಲೆಟ್ ಹಂಚ್ತೀವಿ. ಆಗ ಮಹಾನಗರ ಪಾಲಿಕೆ ಇದು ಅಲ್ಲಿ ಹೋಗಿ ನೀರಿನ ಮನವಿ ಪತ್ರವನ್ನು ಕೊಡ್ತೀವಿ. ಅಲ್ಲಿ ಹಿಮಾ ನಾಗಾಯ್ ಅಂತ ಇರ್ತಾರೆ, ಅವ್ರು ದೊಡ್ಡ ಸಾಹಿತಿಗಳು, ಹೋರಾಟಗಾರರು. ಅವರು ಸ್ಯಾಂಕ್ಷನ್ ಮಾಡಿಸ್ಬಿಡ್ತಾರೆ ಮಹಾಕವಿ ಕುವೆಂಪು ರಸ್ತೆ ಅಂತ. ಅದನ್ನ ಕುವೆಂಪು ರಸ್ತೆ ಮಾಡಿದ ಆ ಖುಷಿಗೆ ನಾವೇನು ಮಾಡ್ತೀವಿ, ಕನ್ನಡ ಸೇನೆ ಕಾರ್ಯಕರ್ತರೆಲ್ಲ ರಾಷ್ಟ್ರಕವಿ ಕುವೆಂಪುನ ಭೇಟಿ ಮಾಡ್ತೀವಿ. ಅವ್ರ ಮನೆಗೆ ಹೋಗಿ ಮೈಸೂರಿಗೆ ಹೋಗ್ಬಿಟ್ಟು ಅವಾಗ ರಾಷ್ಟ್ರಕವಿ ಸನ್ಮಾನ ಮಾಡಬೇಕು ಅಂತ ಎಲ್ಲ ಶಾಲು ಇದೆಲ್ಲ ತಗೊಂಡು ಹೋಗ್ತೀವಿ. ಕುವೆಂಪು ಅವ್ರಿಗೆ ಹೇಳ್ತೀವಿ, ಈ ರೀತಿ ನಾವು ಕುವೆಂಪು ರಸ್ತೆ ಮಾಡಿದ್ದೀವಿ, ನಿಮ್ಮ ಪ್ರೀತಿ ಆಶೀರ್ವಾದ ಬೇಕು ಬುದ್ಧಿ ಅಂತೀವಿ. ಆವಾಗ ಏನು ಮಾಡ್ತಾರೆ ಅವರು, ನಿಮ್ಗೇನು ಬುದ್ಧಿಗಿದ್ದಿ ಇದೆಯಾ, ಚೆನ್ನಾಗಿ ಓದೋದು ಬಿಟ್ಬಿಟ್ಟು ಈ ರೀತಿ ಈ ಚಿಕ್ಕ ವಯಸ್ಸಿನಲ್ಲೇ ನೀವು ಓದಿ ಮುಂದುವರಿಬೇಕು,
ದೇಶ ವಿದೇಶಗಳಲ್ಲಿ ಕನ್ನಡಿಗರು ಅಲ್ಲಿದ್ದಾರೆ, ಕನ್ನಡನ ಅಲ್ಲೂ ಬೆಳೆಸ್ತಾ ಇದ್ದಾರೆ. ನೀವು ರಸ್ತೆಗೆ ಹೆಸರು ಇಡೋದು, ಆ ತಮಿಳವರೆಲ್ಲ ಅದಕ್ಕೆ ಮಸಿ ಬಳಿಯೋದು ನೋಡ್ತಾ ಇರ್ತೀನಿ ಪತ್ರಿಕೆಗಳಲ್ಲಿ. ಕುವೆಂಪು ಅವ್ರು ಹೇಳೋದು ನಮಗೆ ಬೆಂಗಳೂರು ದಂಡು ಪ್ರದೇಶದಲ್ಲಿ ಕನ್ನಡದ ಅಂಕಿಗಳಿಗೆ ಅಲ್ಲಿ ಪರಭಾಷೆಯ ಜನ ಮಸಿ ಬಳಿತಿದ್ದಾರೆ. ಅದೆಲ್ಲ ನಿಮ್ಗೆ ಗೊತ್ತಿದೆಯಾ? ಗೊತ್ತಿಲ್ಲ ಬುದ್ಧಿ, ನಾವು ರಾಜಾಜಿನಗರದಲ್ಲಿ ಮಾತ್ರ ಹೋರಾಟ ಮಾಡ್ಕೊಳ್ತೇವೆ. ಅವರು ನಮಗೆ ಬೈತಾರೆ, ನಿಮ್ಗೇನು ಬುದ್ಧಿಗಿದ್ದಿ ಇದೆಯಾ? ಅದರಿಂದ ಬೆಂಗಳೂರಿಂದ ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀರಾ, ಕುವೆಂಪು ರಸ್ತೆ ಮಾಡಿದ್ದೀನಿ ಅಂತ. ಮೊದಲು ಓದೋದ್ ಕಲೀರಿ. ಹೌದು, ನಮ್ಮ ಕನ್ನಡ ಸೇನೆ ಪದಾಧಿಕಾರಿಗಳು ಅವಾಗ ಮಹಿಳೆಯರು ಹೆಚ್ಚಿಗಿರ್ತಾರೆ ನಮ್ಮ ಜೊತೆ. ಪಾಲ್ನೇತ್ರ ನೇತೃತ್ವ ಮೈಸೂರಲ್ಲಿ ಇದ್ದಿದ್ದ ರಾಷ್ಟ್ರಕವಿ ಕುವೆಂಪು ಮೈಸೂರಿನಲ್ಲಿ ಇದ್ದಿದ್ದು. ಅಲ್ಲಿ ಹೋಗ್ತೀವಿ. ಅವ್ರು ಏನು ಹೇಳ್ತಾರೆ, ನನಗೆ ಸನ್ಮಾನನೂ ಬೇಡ, ಏನು ಬೇಡ, ಈ ಹೂವನ ನಮ್ಮ ಪತ್ನಿಯವರಿಗೆ ಅಲ್ಲಿ ಇಡಿ ಅಂತ ಅವ್ರ ಫೋಟೋದಲ್ಲಿ ಇಡ್ತಾರೆ. ಅಲ್ಲಿ ಇಟ್ಬಿಡ್ರಪ್ಪ ಅಂತಾರೆ. ನಾವೆಲ್ಲ ಚಿಕ್ಕ ಚಿಕ್ಕ ಅವ್ರು ನಮಗೇನು ಗೊತ್ತಿದೆ, ನೀವು ಕುವೆಂಪು ಅವ್ರು ಹಿಂಗೆ ಬೈದ್ಬಿಟ್ರು, ಇವ್ರಿಗೋಸ್ಕರ ಪಂಜಿನ ಮೆರವಣಿಗೆ ಮಾಡಿದ್ದೀವಿ, ಎಲ್ಲ ಕಡೆ ಹೋರಾಟ ಮಾಡಿದ್ದೀವಿ. ನಮ್ಗೆ ಅಷ್ಟು ನಮ್ಗೆ ಇದಿಲ್ವಲ್ಲ. ಹೌದು, ಇದು ಹುಡುಗರ ಬುದ್ಧಿ. ಹೌದು. ಆಮೇಲೆ ಬುಕ್ ಕೊಡ್ತಾರೆ, ನಮಗೆ ಪುಸ್ತಕಗಳು ಕೊಡ್ತಾರೆ, ಓದಿ ಇದೆಲ್ಲ ಅಂತ. ಓದು ಮುಂದುವರಿರಿ ಅಂತಾರೆ. ಅದ್ರಲ್ಲಿ ಕೆಲವರು ಕುವೆಂಪು ಹೇಳ್ದಂಗೆ ಓದ್ಬಿಟ್ಟು ಡಾಕ್ಟ್ರು, ಇಂಜಿನಿಯರು, ಇನ್ಸ್ಪೆಕ್ಟರ್ಗಳೆಲ್ಲ ಆಗವ್ರೆ. ಸೂಪರ್. ಆಮೇಲೆ ಆ ಇನ್ಸ್ಪೆಕ್ಟ್ರೇ ನಮ್ಮ ಪಾಲ್ನೇತ್ರನ ಅರೆಸ್ಟ್ ಮಾಡ್ತಾರೆ ಯಾವುದ್ರಲ್ಲೂ. ಆವಾಗ ಅವ್ನು ಕ್ಯಾಬ್ ತೆಗ್ದಾಗ ಪಾಲ್ನೇತ್ರನ ಗೊತ್ತಾಗುತ್ತೆ, ನೀನೇನ ಅಂತ ಅವ್ನು ಪಾಲ್ನೇತ್ರ ಕೇಳ್ತೀವಿ. ಹೌದಲ್ಲೋ ಏನೋ ನೀವೆಲ್ಲ ಅಧಿಕಾರಿಗಳು. ನಾನು ಹೇಳ್ತೀನಿ, ಅಲೋ ಪಾಲ್ನೇತ್ರ, ಎಲ್ಲ ಓದ್ಬಿಟ್ಟು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರಲ್ಲೋ, ನಾವು ಚಳುವಳಿಯಲ್ಲೇ ಇದ್ದೀವೋ, ಇರ್ಲಿ ಬಿಡ, ನಾವು ನೆಮ್ಮದಿಯಾಗಿದ್ದೀವಿ ಅಲ್ವೇನೋ, ಅಷ್ಟೇ ಸಾಕು ಬಿಡು. ನಿಮ್ಮ ಒಂದು ನೀವೆಲ್ಲರೂ ಏನು ಮನಸ್ಸು ಮಾಡಿ ಹೋರಾಟದಲ್ಲೇ ನಿಂತ್ಕೊಂಡ್ರಿ. ಕುವೆಂಪು ಅವ್ರ ಮಾತು ಕೇಳಿ ಕೆಲವರು ಬೇರೆ ಬೇರೆ ರೀತಿ ಬೆಳೆದ್ರು. ಅವರು ವಿದೇಶದಲ್ಲಿ ಕನ್ನಡ ನಾಡಿಗಾಗಿ ತಾವು ತಮ್ಮ ಜೀವನವನ್ನೇ ಒಂದು ರೀತಿ ಮುಡಿಪಾಗಿಟ್ಟಂತವ್ರು. ಹೌದು. ನಿಮ್ಮ ಅಚೀವ್ಮೆಂಟು ಕೂಡ ಏನು ಸಾಮಾನ್ಯ ಅಲ್ಲ. ಖಂಡಿತವಾಗ್ಲೂ ನಿಮ್ಮ ಹೋರಾಟ ನಾಡಿಗೆ ಅವಶ್ಯಕತೆ ಇದೆ, ಭಾಷೆಗೆ ಅವಶ್ಯಕತೆ ಇದೆ. ಇವತ್ತಿನ ಯುವ ಶಕ್ತಿಗೆ ನಿಮ್ಮಂಥವರ ಮಾರ್ಗದರ್ಶನ ಅವಶ್ಯಕತೆ ಇದೆ. ಖಂಡಿತವಾಗ್ಲೂ ದೊಡ್ಡ ಸಾಧಕರು ತಾವೆಲ್ಲರೂ ಕೂಡ. ಯಾರೇನೇ ಹೇಳಿ ತಮ್ಮೆಲ್ಲರ ಸೇವೆ ನಾಡಿಗಾಗಿ ಇದೆ, ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಖಂಡಿತ ಬೇಕು, ನೀವಿರೋವರೆಗೂ ಇರಬೇಕು. ಖಂಡಿತ. ಥ್ಯಾಂಕ್ ಯು. ಬಹಳಷ್ಟು ಹೋರಾಟಗಳು ತಾವು ನೋಡಿದಿರಿ, ತಾವು ಕೂಡ ಪಾಲ್ಗೊಂಡಿದ್ದೀರಿ. ನಿಮ್ಗೆ ಇವತ್ತಿಗೂ ಕೂಡ ಒಂದಿಷ್ಟು ಹೋರಾಟಗಳು ನೆನಪಿರುವಂಥದ್ದು ಯಾವೆಲ್ಲ ಹೋರಾಟಗಳು ನೆನಪಿದೆ ತಮಗೆ? ಬಹಳ ಇಂಪಾರ್ಟೆಂಟ್, ತುಂಬಾ ಚೆನ್ನಾಗಿ ತಮ್ಮ ಪಾತ್ರ, ನಿಮ್ಮ ಹೋರಾಟ ಅದ್ರಲ್ಲಿ ಬಹಳ ಇತ್ತು ಅಂತ ತಮಗೆ ಅನಿಸುವಂಥದ್ದು, ಇವತ್ತಿಗೂ ನೆನಪಾಗುವಂಥದ್ದು. 1999 ನವೆಂಬರ್ ಇರ್ಬೋದು, AG ಕಚೇರಿನಲ್ಲಿ ಪರಭಾಷೆಯವರು 23 ಜನ ಆಯ್ಕೆ ಆಗ್ಬಿಟ್ಟಿರ್ತಾರೆ. ಅಲ್ಲಿ ಹೋರಾಟ ನಡೀತಲೇ ಇರ್ತೈತೆ. ಆ ಸಂದರ್ಭದಲ್ಲಿ ಎಲ್ಲ ಕನ್ನಡ ಸಂಘ ಸಂಸ್ಥೆಗಳು, ಚಿದಾನಂದ ಮೂರ್ತಿ ಇರ್ಬೋದು, ದೊಡ್ಡ ದೊಡ್ಡ ಸಾಹಿತಿಗಳು ಎಲ್ಲ ಹೋರಾಟ ಮಾಡ್ತಾ ಇರ್ತಾರೆ. ನಾವು ಕೊನೆಗೆ ಜಾಣಗೆರೆ ವೆಂಕಟರಾಮಯ್ಯ, ನಾರಾಯಣಗೌಡರು ಅವರ ನೇತೃತ್ವದಲ್ಲಿ AG ಕಚೇರಿಗೆ ಅಲ್ಲಿ ಹೋಗ್ತೀವಿ. ಹೋರಾಟ ನಡೀತಾ ಇರ್ತದೆ 23 ದಿನದಿಂದ ಹಿಂದೆನೂ. ಆ ಸಂದರ್ಭದಲ್ಲಿ ಏನು ಮಾಡ್ತೀವಿ, ಬೆಳಗಿನ ಜಾವ AG ಕಚೇರಿಗೆ 4 ಗೇಟ್ಗೆ ಬೀಗ ಹಾಕ್ಬಿಡ್ತೀವಿ. ಬೆಳಗಿನ ಜಾವ ಒಂದು 5:30-6 ಗಂಟೆ ಇರ್ಬೋದು. ಸೆಕ್ಯೂರಿಟಿಗಳು ಥರ ಹೋಯ್ತೀವಿ, ಬೀಗ ಹಾಕ್ಬಿಡ್ತೀವಿ. ಅಲ್ಲಿ 23 ದಿನ ಧರಣಿ ನಡೀತಾ ಇರ್ತದೆ. ಅವಾಗ ರಾಜ್ಕುಮಾರ್ ಸಂಘದವರು ಹೋರಾಟ ಮಾಡಿರ್ತಾರೆ. ರಾಜ್ಕುಮಾರ್ ಸಂಘದವರು ಅದಕ್ಕೆ ಗ್ಲಾಸ್ಗಳು, ಕಲ್ಲುಗಳೆಲ್ಲ ಹೊಡೆದ್ಬಿಟ್ಟಿರ್ತಾರೆ. ಅಂದ್ರೆ ಕನ್ನಡಿಗರು ಕೂಡ ಕೆಲಸ ಕೊಡಿ, ಸರ್ಕಾರಿ ಕೆಲಸ ಅಂತ. ಕನ್ನಡಿಗರಿಗೂ ಮೊದಲು ಇಲ್ಲಿ ಇದಾಗಿ ಪರಭಾಷೆಯವರು ಬರೋದು ಬೇಡಿ, ಅವ್ರು ಬಂದ್ರೆ ಎಲ್ಲಾ ಕೇಂದ್ರ ಸರ್ಕಾರದಲ್ಲೂ ತಮಿಳವರೇ ಇರ್ತೇವೆ. BL ಅಲ್ಲಿ ನೋಡಿ, HL ಅಲ್ಲಿ ನೋಡಿ, ಅವಾಗಿಂದನೇ ಪರಭಾಷೆಯವರೇ ಹೆಚ್ಚಿಗಿದ್ದು. ಮಲಯಾಳಿಗಳು ಅವರೆಲ್ಲ ಹೆಚ್ಚಿಗಿದ್ರು. ಅಲ್ಲಿ ಕನ್ನಡ ಸಂಘ ಇರುತ್ತೆ AG ಕಚೇರಿನಲ್ಲಿ. ಅದು ದೊಡ್ಡ ಸಂಘ. ಅದು ಅವರು ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಮಾಡ್ತಾರೆ. ಕೇಂದ್ರ ಸರ್ಕಾರ ರಾಜ್ಯವನ್ನು ಘೋಷಣೆ ಮಾಡಬೇಕು ಅಂದ್ಬಿಟ್ಟು ಅವರು ಹೋರಾಟ ಮಾಡ್ತಾ ಇರ್ತಾರೆ. ಅದಕ್ಕೆ ಮುಂಚೆ
ಇದು 90 ಮುಂಚೆನೆ ಕೇಂದ್ರ ಸರ್ಕಾರ ಕನ್ನಡ ರಾಜ್ಯೋತ್ಸವಕ್ಕೆ ರಜಾ ಕೊಡ್ಬೇಕಂತ ಅವರು ದೊಡ್ಡ ಹೋರಾಟ ಮಾಡ್ತಾ ಇರ್ತಾರೆ. ಅದರಲ್ಲೂ ನಾವು ಪಾಲ್ಗೊಳ್ತಾ ಇರ್ತೀವಿ, ಅವ್ರಿಗೆ ಬೆಂಬಲ ಕೊಡ್ತಾ ಇರ್ತೀವಿ. ಈಗ ಏನಾಯ್ತು, ನಾವು ಎಲ್ಲ ಕನ್ನಡ ಸಂಘ ಸಂಸ್ಥೆಗಳೆಲ್ಲ ಸೇರಿ AG ಕಚೇರಿಗೆ ಬೀಗ ಹಾಕಿದ ನಂತರ ಎಲ್ಲ ಸಂಘ ಸಂಸ್ಥೆಗಳು ಕನ್ನಡಿಗರ ರಕ್ಷಣಾ ವೇದಿಕೆ ಅಂತ ಮಾಡ್ತೀವಿ. ಕನ್ನಡಿಗರ ರಕ್ಷಣಾ ವೇದಿಕೆ. ಓಕೆ. ಜಾಣಗೆರೆ ವೆಂಕಟರಾಮಯ್ಯ ಮತ್ತು ನಾರಾಯಣಗೌಡ ಅವ್ರ ನೇತೃತ್ವದಲ್ಲಿ. ನಂತರ ಕೃಷ್ಣಯ್ಯ ಶೆಟ್ಟಿ ಅವನಿ ರಸ್ತೆಯಲ್ಲಿರುವ ಶಾಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಪ್ರಾರಂಭ ಮಾಡ್ತೀವಿ. ಅಲ್ಲಿಂದ ನಮ್ಮ ಹೋರಾಟ ನಿರಂತರವಾಗಿ ಬೆಳಗಾವಿ ಮಹಾನಗರ ಮೇಯರ್ ಮೋರೆಯವರಿಗೆ ಮಸಿ ಬೆಳೆದಿದ್ದು ದೊಡ್ಡ ಹೋರಾಟ ಅದು. ಅಲ್ಲಿಂದ ನಾವು ತಿರುಗಿ ನೋಡಲೇ ಇಲ್ಲ. ಹಗಲು ರಾತ್ರಿ ಅಂದೇ ನಾರಾಯಣಗೌಡರ ಜೊತೆಯಲ್ಲಿ ನಿರಂತರವಾದ ಹೋರಾಟಗಳು ಅಲ್ಲಿಂದ ಇಲ್ಲಿ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ದೊಡ್ಡ ದೊಡ್ಡ ಹೋರಾಟಗಳು ಮಹಾನಗರ ಪಾಲಿಕೆ ಕಚೇರಿನಲ್ಲಿ ಕಂದಾಯ ವಸೂಲಿಗಾಗಿ ಉರ್ದು ತಮಿಳ್ ಭಾಷೆ ಎಲ್ಲ ಇತ್ತು. ಅಲ್ಲಿ ಹೋಗಿ ಗಲಾಟೆ ಮಾಡಿದ ಮಹಾನಗರ ಪಾಲಿಕೆ ಕಚೇರಿ ಮುಂದೆ ಕನ್ನಡದಲ್ಲಿ ಇರಬೇಕು ಅಂತ. ಅವ್ರು ಏನು ಮಾಡಿದ್ರು, ಈ ಕಂದಾಯ ವಸೂಲು ಮಾಡೋಕ್ಕೆ ಇದರದ್ದು ನಾಮಫಲಕ ಉರ್ದುನಲ್ಲಿ ಹಾಕ್ಬಿಟ್ಟಿದ್ರು, ತಮಿಳಲ್ಲಿ ಹಾಕ್ಬಿಟ್ಟಿದ್ರು. ಅಲ್ಲಿ ಹೋಗಿ ಗಲಾಟೆ ಮಾಡ್ತೀವಿ. ಆವಾಗ ಕನ್ನಡದಲ್ಲೇ ಬರುತ್ತೆ. ಆವಾಗ ಮೇಯರ್ ರಾಮಚಂದ್ರಪ್ಪ ಅವರು ಇರ್ತಾರೆ, ಮೇಯರ್ ಆಗಿರ್ತಾರೆ. ಅಲ್ಲಿಂದ ನಾವು ಈ ಕೊಡಗು ಪ್ರತ್ಯಕ್ಷ ರಾಜ್ಯ ಆಗಬೇಕು ಅಂತ ಅವರು ಹೋರಾಟ ಮಾಡ್ತಾರೆ. ಇದರೊಳಗೆ ಜಯನಗರದಲ್ಲಿ ಆಟದ ಮೇಲೆ ಕಿತ್ತೂರಾಣಿ ಚೆನ್ನಮ್ಮ ಆಟದ ಮೇಲಿನಲ್ಲಿ ಅಲ್ಲಿ ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಪ್ರತ್ಯಕ್ಷ ರಾಜ್ಯ ಆಗಬಾರ್ದು, ಅದು ಕರ್ನಾಟಕವಾಗೇ ಇರಬೇಕು ಅಂತ. ಆಮೇಲೆ ನಾರಾಯಣಗೌಡರು ಅವರ ನೇತೃತ್ವದಲ್ಲಿ ಚಿತ್ರಾವತಿ ನದಿ ಮಹಾನಗರ ಪಾಲಿಕೆ ಕಚೇರಿಯಿಂದ ಹಿಡಿದು ಬರಗೂಡು ಅಲ್ಲಿ ನೀರು ಅಲ್ಲಿ ಸೇತುವೆ ಕಟ್ಟಬೇಕು ಅಂತ ಪಾದಯಾತ್ರೆ ನಡ್ಕೊಂಡೇ ಹೋಗ್ತೀವಿ ಅವ್ರ ಜೊತೆ. ಅದು ಯಶಸ್ವಿ ಆಗುತ್ತೆ ಆ ಹೋರಾಟ. ಪ್ರತಿಯೊಂದು ಯಶಸ್ವಿ ಆಗಿದೆ. ಅಂದಿನಿಂದ ಇಂದಿನವರೆಗೂ ಪ್ರತಿಯೊಂದು ಓಟ ಯಶಸ್ವಿ ಆಗಿದೆ. ಆಗ ಇಡೀ ಬೆಂಗಳೂರು ನಗರದಲ್ಲಿದ್ದಂಥ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯದಲ್ಲಿ ವಿಸ್ತಾರವಾಗುತ್ತೆ. ಅಲ್ಲಿಂದ ನಾನು ನಾರಾಯಣಗೌಡರ ಜೊತೆಯಲ್ಲೇ ರಾಜ್ಯ ಪತ್ರಿಕಾ ಕಾರ್ಯದರ್ಶಿಯಾಗಿ ಅಂದಿನಿಂದ ಇಂದಿನವರೆಗೂ ದುಡಿತಾನೇ ಇದ್ದೀನಿ. ಬಹಳಷ್ಟು ವರ್ಷಗಳಿಂದ ಗೋಮೂರ್ತಿಯವರು ಹೋರಾಟ ಕನ್ನಡಕ್ಕಾಗಿ ಒಂದು ಸೇವೆಯನ್ನ ಮಾಡ್ತಾನೆ ಇದ್ದಾರೆ. ಗೋಮೂರ್ತಿಯವರು ಮೊದಲು ಹೇಗಿದ್ರೋ ಇವತ್ತಿಗೂ ಹಾಗೇ ಉಳ್ಕೊಂಡಿದ್ದಾರೆ. ಒಬ್ಬ ಸಾಮಾನ್ಯ ಹೋರಾಟಗಾರರಾಗಿ ಅವರು ಸಪೋರ್ಟ್ ಮಾಡಿದಂಥವ್ರು ಎಷ್ಟೋ ಜನ ದೊಡ್ಡ ದೊಡ್ಡ ಹೋರಾಟಗಾರೆಲ್ಲ ಬೆಳೆದ್ರು, ಹೆಸರು ಮಾಡಿದ್ರು. ಗೋಮೂರ್ತಿಯವ್ರು ಯಾಕೆ ಸಾಮಾನ್ಯನಾಗಿ ಉಳ್ಕೊಂಡ್ರು? ಕನ್ನಡಿಗರು ಎಲ್ಲರೂ ಚೆನ್ನಾಗಿರ್ಬೇಕನ್ನೋದೇ ನನ್ನ ಬಯಕೆ. ಜನಗಳ ಪ್ರೀತಿ ವಿಶ್ವಾಸವೇ ನನಗೆ ಕನ್ನಡದ ಆಸ್ತಿ. ಕನ್ನಡಿಗರು ಚೆನ್ನಾಗಿಲ್ಲ. ಯಾರೋ ಮಾರೋಡಿಗಳು ಎಲ್ಲಿಂದಲೋ ಬಂದ್ಬಿಟ್ಟು ಕೋಟಿ ಬದುಕ್ತಾವ್ರೆ. ಎಲ್ಲೆಲ್ಲಿರೋರೋ ಇಲ್ಲಿ ಬದುಕ್ತಾ ಇದ್ದಾರೆ. ನಮ್ಮ ಕನ್ನಡಿಗರು ಯಾಕೆ ಬದುಕಬಾರ್ದು? ನೀವ್ಯಾಕೆ ಕೋಟಿ ಮಾಡಲಿಲ್ಲ ಅಂತ. ಅದೇ ಜನಗಳ ಪ್ರೀತಿ ವಿಶ್ವಾಸ ನನಗೆ ಕನ್ನಡದ ಆಸ್ತಿ. ಅದರಲ್ಲಿ ನಾನು ನೆಮ್ಮದಿಯಾಗಿರ್ತೀನಿ. ಓಕೆ. ಯಾಕೆಂದ್ರೆ ನಾನು ಯಾಕೆ ಕೇಳಿದೆ ಆ ಪ್ರಶ್ನೆನ ಅಂದರೆ, ಬಹಳಷ್ಟು ತಮ್ಮ ಹೋರಾಟವನ್ನ ಎಲ್ಲ ಹೋರಾಟಗಾರರ ಜೊತೆನಲ್ಲೂ ತಾವು ಮಾಡಿದ್ದೀರಿ. ಬಹಳಷ್ಟು ಜನ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ, ಬೇರೆ ಬೇರೆ ಉದ್ಯೋಗಗಳು, ಕನ್ನಡಿಗರು ಬೆಳಿಬೇಕು. ಆದ್ರೆ ಗೋಮೂರ್ತಿಯವ್ರು ಮಾತ್ರ ಇವತ್ತಿಗೂ ಕೂಡ ಅವತ್ತು ಹೇಗಿದ್ರೋ ಇವತ್ತಿಗೂ ಹಾಗೆ ಕಾಣಿಸ್ತಾರೆ. ನನಗೆ ಆ ರೀತಿ ಇರೋದೇ ನನಗಿಷ್ಟ. ಇವಾಗ ನಾರಾಯಣಗೌಡರ ಜೊತೆ 12 ದಿನ ಜೈಲಲ್ಲಿದ್ದೆ. ಓ ಸೂಪರ್. ಯಾಕಂದ್ರೆ ಗ್ರೇಟ್. ಹೆಬ್ಬಾಳ ದಾಸರಳ್ಳಿಯಲ್ಲಿ ರೈತರ ಜಮೀನುಗಳನ್ನ ಬಿಡಿಯವರು ಆಕ್ರಮಣ ಮಾಡ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಅಶೋಕನ್ನವರು ತೀರೋಗ್ತಾರೆ. ತೀರೋಗಂಥ ಸಂದರ್ಭದಲ್ಲಿ ಈ ಜಮೀನುಗಳನ್ನ ರೈತರಿಗಾಗಿ ಉಳಿಸಿ ಅಂದ್ಬಿಟ್ಟು ನಮ್ಮ ನಾರಾಯಣಗೌಡರವರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟ ಮಾಡ್ತಾ ಇರ್ತೀವಿ. ಆಗ ಆ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಅಶೋಕು ಅವನ್ನ ನೋಡಕ್ಕೆ ಹೋಗ್ತೀವಿ. ನಾವು ನ್ಯಾಯ ಸಿಗೋವರೆಗೂ ನಾವು ಸಾವನ್ನು ತೆಗೆಯೋದಿಲ್ಲ, ಇದನ್ನು ಮೆರವಣಿಗೆಯಲ್ಲಿ ತಗೊಂಡೋಗಿ ವಿಧಾನಸೌಧಕ್ಕೆ ಹೋಗ್ತೀವಿ ಅಂತ ನಾರಾಯಣಗೌಡರು ಹೇಳ್ತಾರೆ. ಆ ಟೈಮ್ನಲ್ಲಿ ಏನು ಮಾಡ್ತಾರೆ, ಇಡೀ ಬೆಂಗಳೂರಿನಲ್ಲಿ ಅರ್ಧ ಪೊಲೀಸ್ನವರು ರಕ್ಷಣಾ ವೇದಿಕೆ ಬಂದ ಮೇಲೆ ದೊಡ್ಡ ಹೋರಾಟ ಆಗುತ್ತೆ ಅಂದ್ಬಿಟ್ಟು ಅರ್ಧ ಪೊಲೀಸ್ನವರು ಅಲ್ಲಿ ಹೆಬ್ಬಾಳ ದಾಸರಳ್ಳಿಯಲ್ಲಿ ಫುಲ್ ಕವರ್ ಆಗಿಬಿಡ್ತಾರೆ. ಆ ಟೈಮ್ನಲ್ಲಿ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ, ನಾರಾಯಣಗೌಡರು ಅರೆಸ್ಟ್ ಮಾಡ್ತಾರೆ. 9 ಜನ ಹುಡುಗರು. ನಾವು ಬೆಂಗಳೂರಿಂದ ಇಲ್ಲಿ ಹೋಗಿರ್ತೀವಲ್ಲ ಅಶೋಕನ ಸಾವು ನೋಡೋಕ್ಕೆ, ರೈತರಿಗೆ ನ್ಯಾಯ ಬೇಕು ಅಂತ ಕೇಳಕ್ಕೆ ಹೋಗಿರ್ತೀವಿ. ಆ ಟೈಮ್ನಲ್ಲಿ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿ ಹಸಿವಾಯಿ ಸಿಡಿಸಿ ನಮ್ಮನ್ನು ವ್ಯಾನ್ ಒಳಗೆ ಹಾಕ್ತಾರೆ. ವ್ಯಾನ್ ಒಳಗೆ ದಬ್ಬಿಡ್ತಾರೆ 9 ಜನಕ್ಕೆ. ನಾರಾಯಣಗೌಡರನ್ನ, ನಮ್ಮನ್ನು, ಇನ್ನೊಂದು ಕರವೇ ಕಾರ್ಯಕರ್ತರನ್ನೆಲ್ಲ. ಆ ಟೈಮ್ನಲ್ಲಿ ಹೆಂಗಸರು
ಒಂದು ಕೈಯಲ್ಲಿ ಕಲ್ಲು, ಒಂದು ಕೈಯಲ್ಲಿ ಖಾರದ ಪುಡಿ ಓಕೆ ಎತ್ತಿ ಪೊಲೀಸ್ನವ್ರ ಮೇಲೆ, ಅವ್ರ ಮೇಲೆ ನಮ್ಮ ನ್ಯಾಯ ಕೇಳಕ್ಕೆ ಬಂದವ್ರ ನಮ್ಮ ಹುಡುಗರನ್ನ ನೀವು ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಹೆಂಗಸರುಗಳು ಕಾಲು ತಗೊಂಡು ನಾವು ಪೊಲೀಸ್ ವ್ಯಾನ್ಗೆ, ಅದು ದೊಡ್ಡ ವ್ಯಾನ್ ಅದು ಪೊಲೀಸು. ಓಕೆ ಅವಾಗ ನಾವು ಒಳಗಡೆ ಸೇರ್ಕೊಂಡಿರ್ತೀವಿ. ಒಳಗಡೆ ಸೇರ್ಕೊಂಡಾಗ ಸೈಜ್ಗಳು ಎತ್ತ ಹಾಕ್ತಾರೆ, ವ್ಯಾನ್ ಮೇಲೆ ಹಾಕ್ತಾರೆ. ಇವರು ಹೊಡಿತಾ ಹಸುವಾಯಿ ಸಿಡಿಸ್ತಾ ಇರ್ತಾರೆ. ಆ ಶಬ್ದ ಬಗ ನಾನು ಹೇಳ್ತೀನಿ ನಾರಾಯಣಗೌಡ್ರೆ, ಕೊಡ್ರೆ ಈ ಥರ ಕಲ್ಲುಗಳು ಹೊಡಿತಾವ್ರೆ, ಬ್ರೇಕ್ ಕಟ್ಟಾಗೋಯ್ತು. ಆ ಡ್ರೈವರ್ ಓಡಿಸ್ಕೊಂಡು ಹೋಯ್ತಾನಲ್ಲ, ಬ್ರೇಕ್ ಕಟ್ಟೋದು ಅದು ಒಂದು ಹಳ್ಳಿ ನಿಂತೋಯ್ತು. ನಮ್ಮ ಕತೆ ಮುಗೀತು. ಏನು ಅಷ್ಟು ಈ ಕಲ್ಲುಗಳು ಹೊಡೆದು ತುಂಬ್ತವ್ರೆ ವ್ಯಾನ್ ಮೇಲೆ. ನಾವು ಒಳಗಡೆ ಇರೋದು ಅವ್ರಿಗೆ ಹೆಂಗೆ ಗೊತ್ತು, DCP ನಾರಾಯಣಗೌಡ್ರು ಇದ್ದಿದ್ದು ಅವಾಗ. ಇನ್ಸ್ಪೆಕ್ಟರ್ಗಳಿಗೆಲ್ಲ ಅಲ್ಲಿ ಮುರಿದೋಗ್ತೈತೆ. ಆ DCP ನಾರಾಯಣಗೌಡ್ರು ಕೆಳಗೆ ಬಿದ್ದು ಬಿಡ್ತಾರೆ. ನಾನು ಆ ಸನ್ನಿವೇಶ ದೊಡ್ಡ ವಾರ್ ಥರ ನಡೀತೈತೆ ಅದು. ಪೊಲೀಸ್ನವ್ರಿಗೂ ಅದು ಮಹಿಳೆಯರು, ಓ ನಮ್ಮ ಕತೆ ಮುಗೀತು ನಾರಾಯಣಗೌಡ್ರು ಅಂದ್ಬಿಟ್ಟು, ಇದು ಪೊಲೀಸ್ ಜೀಪ್ ಅಲ್ವಾ, ಕೆಳಗಡೆ ಸೇರ್ಕೊಂಡ್ಬಿಡ್ತೀನಿ. ಓಕೆ ಸೇರ್ಕೊಂಡು ನಂದು ಚಿಕ್ಕದು ಒಂದು ಮೊಬೈಲ್ ಇರ್ತೈತೆ, ಪತ್ರಿಕೆ ಅವ್ರಿಗೆಲ್ಲ ಫೋನ್ ಮಾಡ್ತೀನಿ. ನಮ್ಮ ಉದಯವಾಣಿ ರಮೇಶ್ ಅಂತಿದ್ದಾರೆ, ಇವಾಗ ಹೊಸದಿಗಂತೆ, ಅವ್ರಿಗೆಲ್ಲ ಫೋನ್ ಮಾಡಿ ಅವ್ರು ಎಲ್ಲರಿಗೂ ಹೇಳ್ತಾರೆ, ಅಲ್ಲಿ ಪೊಲೀಸ್ನವರೆಲ್ಲ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಗೆ ದೊಡ್ಡ ಗಲಾಟೆ ನಡೀತೈತೆ ನೋಡಿ, ಎಲ್ಲ TV ಮಾಧ್ಯಮದವ್ರು ಎಲ್ಲ ಬಂದ್ಬಿಡ್ತಾರೆ. ಓಕೆ ಬಂದಾಗ ಆ ಹಸಿವಾಯಿಸಿದ ಹೊಗೆನಲ್ಲಿ ಏನಾಯ್ತು, ಆ ಎಣ್ಣೆನ ಕಿಡ್ನಾಪ್ ಮಾಡಿಬಿಡ್ತಾರೆ. ಯಾರು? ನಮ್ಮ ಕಾರ್ಯಕರ್ತರು, ಹೊಸಳ್ಳಿ ದಾಸಹಳ್ಳಿ ಹುಡುಗರು. ಅದು ರಕ್ಷಣಾ ವೇದಿಕೆ ಅಲ್ಲೂ ಬೆಳೆದಿರ್ತೈತೆ. ಓಕೆ ಆ ಕಾರ್ಯಕರ್ತರು ತ್ರಾಕೋ ದೇವರಾಜು, ತಾಪಿ ಆಂಜಿನಪ್ಪ, ಮಹೇಶ್ ಅವರೆಲ್ಲ ಆ ಎಣ್ಣನ ಆ ಹೊಗೆಯಲ್ಲಿ ಏನು ಮಾಡ್ತಾರೆ ಗೊತ್ತಾಗಲ್ವ, ಎಣ್ಣೆ ಎತ್ತಿ ರಾಗಿ ಮಿಷಿನ್ಗೆ ಹಾಕ್ಬೋದು. ರಾಗಿ ಮಿಷಿನಲ್ಲಿ ಹಾಕ್ಬಿಡ್ತಾರೆ. ಓಕೆ ಅದ್ರ ಮೇಲೆ ಹುಲ್ಲಿಕ್ಬಿಡ್ತಾರೆ. ಹುಲ್ಲಿಕ್ಬಿಟ್ಟು ಪೊಲೀಸ್ನವ್ರು ಎಲ್ಲಿ ಎಣ ಎಲ್ಲಿ ನೋಡಿ ಕೊಡ್ರೆ, ಹಣ ನಮಗೆ ಸಾವು ನಮಗೆ ತಲುಪಿಸ್ಬಿಡಿ, ನಿಮ್ಮನ್ನು ಬಿಡುಗಡೆ ಮಾಡಿಬಿಡ್ತೀವಿ ಅಂತ. ಅಷ್ಟು ನಮ್ಮನ್ನು ಈ ಸಂಜಯ್ ನಗರ ಪೊಲೀಸ್ ಸ್ಟೇಷನ್ಗೆ ಹಾಕ್ಬಿಡ್ತಾರೆ. ಈ ಎರಡು ಮಾಧ್ಯಮನೇ ಇದ್ದಿದ್ದು, ಈ TV ಉದಯ TV ಮಾತ್ರ ಇದ್ದಿದ್ದು. ಅಲ್ಲಿ ದೊಡ್ಡ ಗಲಾಟೆ ಆಗಿದ್ದನ್ನು TV ನಲ್ಲಿ ಹೇಳ್ತಾರೆ, ನಾರಾಯಣಗೌಡ್ರನ್ನ ಬಂಧಿಸಿದ್ದಾರೆ ಅಂತ. ಆ ಹೆಣ ಪತ್ತೆ ಇಲ್ಲ ಅಂತ ಇದು ಮಾಡಿ ತೋರಿಸ್ತಾರೆ. ಆ ಟೈಮ್ನಲ್ಲಿ ನಾವು ಜೈಲಲ್ಲಿ ಇದು ಸಂಜಯ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡು TV ನೋಡ್ತಾ ಇರ್ತೀವಿ. ನಮ್ಗೆ ಖುಷಿ, ಬೇಡ ಎಂಥ ಸಾಹಸ ಮಾಡಿದ್ದೀವಿ ಅಂದ್ಬಿಟ್ಟು ಖುಷಿ. ಅದೇ ನಮ್ಮ ಬಾಡಿ ಸಿಗ್ತಾ, ಬಾಡಿ ಹೆಂಗೆ ಸಿಗುತ್ತೆ ಅಂದರೆ, ನಾವು ಸ್ಟೇಷನ್ ಒಳಗೆ ಇರ್ತೀವಿ, ಒಂದು ರಾಗಿ ಮಿಷನ್ ಎಲ್ಲ ಹಾಕೋ ಪೊಲೀಸ್ನವರು ಫುಲ್ಲು ಹುಡುಕ್ತಾರೆ. ಅದು ಹೆಂಗೋ ಗೊತ್ತಾಗ್ಬಿಡ್ತೈತೆ, ರಾಗಿ ಮಿಷಿನಲ್ಲಿ ಔತಿಕ್ಕಿರೋದು. ಔತಿಕ್ಕಿ ತಕ್ಷಣ ಗೊತ್ತಾಗ್ಬಿಡ್ತಾರೆ. ರಾತ್ರಿ 12 ಗಂಟೆಗೆ ಸಿಗುತ್ತೆ ಅದು. ಓಕೆ ನಮಗೆ 8 ಗಂಟೆ ಒಳಗೆ ಇಲ್ಲಿ ಒಳಗಡೆ ಹಾಕ್ಬಿಡ್ತಾರೆ. ಆ ಟೈಮ್ನಲ್ಲಿ ಏನಾಗುತ್ತೆ, ಸಿಗ್ತದೆ. ಆವಾಗ ಮಾರನೇ ದಿನ ನಮ್ಮನ್ನು ಬೆಳಗ್ಗೆ ಕೋರ್ಟಿಗೆ ಕರ್ಕೊಂಡೋಗಿ ಬಿಡ್ತಾರೆ. ಇದು ಜಡ್ಜ್ ಮನೆಗೆ ಹೋಗ್ತೀವಿ ನೈಟು. ಅವತ್ತೇ ಜಡ್ಜ್ ಮನೆಗೆ ಕರ್ಕೊಂಡೋಗ್ತಾರೆ ಕೋರಮಂಗಲಕ್ಕೆ. ಅವತ್ತು 10 ಗಂಟೆನೋ 11 ಗಂಟೆನೋ. ಆಗ ತಿರ್ಗಾ ಸ್ಟೇಷನಲ್ಲಿ ತಂದುಬಿಡ್ತಾರೆ ನಮ್ಮನ್ನು, ಸಂಜಯ್ ನಗರ ಪೊಲೀಸ್ ಸ್ಟೇಷನ್. ಓಕೆ ಅಲ್ಲಿ ತಂದುಬಿಟ್ಟಾಗ ನಂತರ ಏನಾಗುತ್ತೆ, ನಮ್ಮನ್ನೆಲ್ಲ ಜೈಲಿಗೆ ಕಳಿಸ್ಬಿಡ್ತಾರೆ. ಓಕೆ ಆವಾಗ ಅಲ್ಲಿ ಪತ್ರಿಕೆಗಳಲ್ಲಿ ಬಂದಿರ್ತದಲ್ಲ ಮಾರನೇ ದಿನ, ಆ ಪತ್ರಿಕೆನ ಹುಡುಗರೆಲ್ಲ ನನ್ನ ಕೈಲಿ ಕೊಡ್ತಾರೆ. ಅದು ಇಲ್ಲಿ ನೋಡು ಅಂತ. ಆವತ್ತು ಮಾರನೇ ದಿನ ಏನಾಯ್ತಾರೆ, ಆ ಊರಿಗೆ HD ದೇವೇಗೌಡರು ಮಾಜಿ ಪ್ರಧಾನಿಗಳು ಅಲ್ಲಿ ಸಾವಿಗೆ ಅಲ್ಲಿ ಹೋಗ್ತಾರೆ. ನಮ್ಮನ್ನು ಜೈಲಿಗೆ ಕಳಿಸ್ತಾರೆ. ಜೈಲಲ್ಲಿ 12 ದಿನ ಇರ್ತೀವಿ. ಓಕೆ ಆಮೇಲೆ ಜಾಮೀನಿಂದ ಹೊರಗಡೆ ಬರ್ತೀವಿ. ಅಲ್ಲಿಂದ ರಕ್ಷಣಾ ವೇದಿಕೆ ತಿರುಗಿ ನೋಡಲೇ ಇಲ್ಲ. ನಿರಂತರವಾದ ಹೋರಾಟಗಳು ಅಂದಿನಿಂದ ಇಂದಿನವರೆಗೂ. ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ರೀತಿ ಒಂದು ಕ್ರಾಂತಿಕಾರಿ ಸಂಘಟನೆ ಅಂತಂದ್ರೆ ತಪ್ಪಾಗೋದಿಲ್ಲ. ಅವತ್ತು ಹೊಡೆದೋಗ್ಬಿಡುತ್ತೆ, ಛಿದ್ರ ಆಗೋಯ್ತು. ಯಾಕೆ ಅಂತ ತಮಗೆ ಗೊತ್ತಿದೆ? ಯಾಕೆ, ಏನಾಯ್ತು ಅವತ್ತು? ಯಾಕಂದ್ರೆ ಅವರು ಬೆಳಿಬೇಕು ಅಂತ ಎಲ್ಲ ಡಿವೈಡ್ ಆಯ್ತಾರೆ. ಇದು ಈ ಭೂಮಿ ಋಣನೇ ಹಾಗೆ ಬಿಡಿ. ಅಲ್ಲಿ ವಾಟ ನಾಗರಾಜ್ ಇರುವಾಗಲೂ ಹಂಗೆ ಆಯ್ತು. ಮಹಾರಾಮೂರ್ತಿ ಅವಾಗ್ಲೂ ಹಂಗೆ, ನಾನ್ ದೊಡ್ಡವನು ಅಂತ ಅವಾಗ್ಲೇ ಇತ್ತದು. ಅವರವರ ವೈಯಕ್ತಿಕವಾಗಿ ಈ ಭೂಮಿ ಋಣನೇ ಹಾಗೆ ಬಿಡಿ. ಹಾಗೇನೆ ಅದು ಅವತ್ತಿಂದ ಬಂದ್ಬಿಡೈತದು. ಏನು ಮಾಡಕ್ಕಾಗಲ್ಲ. ನಾನು ಅಷ್ಟೇ, ನಾನು ಅಂತ ಪ್ರತಿಯೊಬ್ಬರ ಅವರ ಒಂದು ವರ್ಚಸ್ಸನ್ನು ಬೆಳೆಸ್ಕೊಳ್ಳಕ್ಕೆ. ಹೌದು, ಅವ್ರು ನಾರಾಯಣಗೌಡರು ಪ್ರಾಮಾಣಿಕ ಕ್ರಾಂತಿಕಾರಿ ಸಂಘಟನೆಯನ್ನ ಬಲಿ ಕೊಟ್ರೆ ಎಲ್ಲ ಇದಾಗ್ಬಿಟ್ರು. ಡಿವೈಡ್ ಆಯ್ತು. ಆ ಪ್ರಾಮಾಣಿಕವಾಗಿ ಹೋರಾಟಗಾರರು ಜೊತೆಯಲ್ಲಿ
ನಾರಾಯಣಗೌಡ ಜೊತೆಲಿ ಅಂದಿನಿಂದ ಇಂದಿನವರೆಗೂ ಇದ್ದೀನಿ, ಮುಂದೇನೂ ಇರ್ತೀನಿ. ಖಂಡಿತ ಅಲ್ಲ, ನೀವಿದ್ದೀರಿ ಅಂದ್ರೆ ಆ ಸಂಘಟನೆ ಒಡೆದೋಯ್ತು. ಎಲ್ಲರೂ ಕೂಡ ಇವತ್ತೇನಾಗಿದೆ, ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ನಾರಾಯಣಗೌಡ್ರದ್ದು ಇದೆ, ಪ್ರವೀಣ್ ಶೆಟ್ಟಿ ಅವರು ಇದ್ದಾರೆ, ನಂತರ ನಮ್ಮ ಶಿವರಾಮೇಗೌಡರು ಇದ್ದಾರೆ, ಇನ್ನು ಬಹಳಷ್ಟು ಜನ ಕರ್ನಾಟಕ ರಕ್ಷಣಾ ವೇದಿಕೆಯ ಬಣಗಳನ್ನ ಮಾಡ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಹೇಳೋದೊಂದೇ, ನಾವು ರಕ್ಷಣಾ ವೇದಿಕೆಯನ್ನ ಕಟ್ಟಿ ಬೆಳೆಸಿದವರು, ಅದರಲ್ಲಿ ನಮಗೂ ಕೂಡ ಹಕ್ಕಿದೆ, ಆ ಕಾರಣಕ್ಕೆ ನಾವು ಸಂಘಟನೆಯ ಹೆಸರನ್ನ ಬಣಗಳನ್ನಾಗಿ ಮಾಡಿ ಇವತ್ತು ನಾಡು ನುಡಿಗೆ ನಾವು ಪ್ರತ್ಯೇಕವಾಗಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ, ಎಲ್ರದ್ದು ಕೂಡ ಈ ನಾಡಿಗೆ ಒಂದು ಸೇವೆ ಇದೆ. ಆದ್ರೆ ಒಗ್ಗಟ್ಟಾಗಿರಕ್ಕೆ ಆಗ್ಲಿಲ್ಲ, ದೂರ ಆಗ್ಬಿಟ್ರು. ಹೌದು, ಖಂಡಿತವಾಗ್ಲು ಇವತ್ತು ಆ ನೋವು ಎಷ್ಟೋ ಜನ, ನಾನು ತುಂಬಾ ಜನರ ಹತ್ರ ಮಾತಾಡಿದ್ದೀನಿ, ಆಗ್ಬಾರ್ದಿತ್ತು, ಆಗೋಯ್ತು. ಏನು ಮಾಡೋಕ್ಕಾಗಲ್ಲ. ಯಾಕೊತ್ತಾ, ನಾವು 65 ಲಕ್ಷ ಜನ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಇದ್ದೀವಿ, ಗ್ರಾಮ ಪಂಚಾಯತ್ ಇಡೀ ಕರ್ನಾಟಕದಲ್ಲಿ ಎಲ್ಲ ಗಲ್ಲಿನಲ್ಲಿದೆ, ಹಳ್ಳಿಗಳಲ್ಲಿದೆ. ಅದು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರ ಜೊತೆ ನಾನು ಇವತ್ತು ಅವ್ರ ಜೊತೆಲೆ. ಎಷ್ಟು ವರ್ಷದಿಂದ ತಾವು ಗೌಡ್ರ ಜೊತೆ ಇದ್ದೀರಿ, ನಾರಾಯಣಗೌಡ್ರ ಜೊತೆ? ಈ ರಕ್ಷಣಾ ವೇದಿಕೆ 99 ಅಂದರೆ ಅವರು ರಾಜ್ಕುಮಾರ್ ಸಂಘದಲ್ಲಿದ್ದರು. ಅಲ್ಲಿಂದ ಒಂದು 28 ವರ್ಷ 30 ವರ್ಷದಿಂದ ಅವರು ರಾಜ್ಕುಮಾರ್ ಸಂಘದಲ್ಲಿ ಹೋರಾಟ ಮಾಡ್ತಿದ್ದಾಗ ಇದರೊಳಗೆ ಅವನಿ ರಸ್ತೆಯಲ್ಲಿ ನಾನು ಪಾಲನೆ ಹತ್ರ ಎಲ್ಲ ಭಾಗವಹಿಸ್ತಾ ಇದ್ದು. ಓಕೆ, ರಾಜ್ಕುಮಾರ್ ಸಂಘದಲ್ಲಿದ್ದಾಗ ಸಾರಾ ಗೋವಿಂದ ಅವ್ರ ಜೊತೆಲೂ ನಾವು ಭಾಗವಹಿಸ್ತಾ ಇದ್ದು. ನಾವು ಕನ್ನಡ ಸೇನೆಯಿಂದ ಹೋರಾಟ ಮಾಡ್ತಿದ್ದೋ, ಅವ್ರು ಡಾಕ್ಟರ್ ರಾಜ ಅಭಿಮಾನಿಗಳ ಸಂಘದಿಂದ ಅವರು ಹೋರಾಟ ಮಾಡ್ತಿದ್ದೋ. ಅವ್ರು ಹೋರಾಟ ಮಾಡುವಾಗಲ್ಲ ನಾವು ಹೋಗ್ತಿದ್ದೋ. ಅವಾಗ ನಾರಾಯಣಗೌಡರು ನಮಗೆ ಪರಿಚಯ. ಓಕೆ, ಪರಿಚಯ ಆಗಿದ್ದು ನಂತರ ಅವರು ಈ ಸಂಘ ಎಲ್ಲರೂ ಸೇರಿ ಎಜಿ ಕಚೇರಿನಲ್ಲಿ ಇದಾಯ್ತಲ್ಲ ಪರಭಾಷೆಯವರು, ಅವಾಗ ನಾವೆಲ್ಲ ಒಂದೇ ಆಗ್ತೀವಿ. ಓಕೆ, ಅವಾಗ ಪ್ರಭಾಕರ್ ರೆಡ್ಡಿ ಅವರು ಇರ್ತಾರೆ. ಓಕೆ, ಅವಾಗ ನಾವು ಕನ್ನಡಿಗ ರಕ್ಷಣಾ ವೇದಿಕೆ ಮಾಡಿ, ಅದೇ ಆವಾಗಲೇ ಹೇಳಿದ್ನಲ್ಲ ಮೊದಲು, ಆವಾಗ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿ ಆಗ ಎಲ್ಲ ಜೊತೆಲೇ ಇರ್ತೀವಿ. ದೊಡ್ಡ ದೊಡ್ಡ ಹೋರಾಟಗಳನ್ನು ಮಾಡ್ತೀವಿ, ಸಮಾವೇಶಗಳು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಒಂದು ಟೈಮಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೆ ಕೆಲವರು ಭಯ ಪಡೋರು, ಯಪ್ಪ ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ, ಅವ್ರನ್ನ ಟಚ್ ಮಾಡಬಾರ್ದು ಅಥವಾ ಅವ್ರ ವಿಚಾರಕ್ಕೆ ಹೋಗ್ಬಾರ್ದು. ಅಂದ್ರೆ ಕೆಲವೊಂದು ಸಂಘಟನೆಯವರು, ಅಂದ್ರೆ ನೀವ್ ಹೇಳಿದ್ರಲ್ಲ ಹಾಗೆ ತಮಿಳು ಸಂಘಟನೆಗಳು, ಇನ್ನು ಬೇರೆ ಬೇರೆ ಮಾರ್ವಾಡಿಗಳು, ತಮಿಳು ಸಂಘಟನೆ ಇಲ್ಲ ಅವರೆಲ್ಲ ಅವಾಗ ನಾವು ಕೇಳಿದ್ವಿ, ನಾನು ನೋಡಿಲ್ಲ. ಹೋರಾಟಗಾರರು ಹೇಳಿದ್ದನ್ನ ಶ್ರೀರಾಮ್ಪುರದಲ್ಲಿ ದೊಡ್ಡ ದೊಡ್ಡ ಹೋರಾಟ DMK ಬಾವುಟಗಳೆಲ್ಲ ಕಿತ್ತಾಕುದು ರಕ್ಷಣಾ ವೇದಿಕೆಯಿಂದ, ಅದು ಎಲ್ರಿಗೂ ಗೊತ್ತು. ಅವಾಗೆಲ್ಲ ಒಂದಾಗಿದ್ದು, ಕಿತ್ತಾಕುದು ಇಡೀ ಶ್ರೀರಾಮ್ಪುರ ಇದ್ರೊಳಗೆ. ಇವತ್ತು ಶ್ರೀರಾಮ್ಪುರದಲ್ಲೆಲ್ಲ ಕನ್ನಡಿಗರಿದ್ದಾರೆ, DMK ಅನ್ನೋದೇ ಇಲ್ಲ, ಅಣ್ಣ DMK ಅನ್ನೋದಿಲ್ಲ. ಅವ್ರು ಬಾವುಟ ಆರ್ಸೋಕೆ ಎಲ್ಲೂ ಬಿಟ್ಟಿಲ್ಲ, ಎಲ್ಲೂ ಅವ್ರ ಬಾವುಟ ಆಡ್ತಾ ಇಲ್ಲ. ಅವಾಗ ಹಲ್ಸೂರು, ಟಾನಿನೋಡು, ಫೇಜರ್ ಟೌನ್ ಅಲ್ಲೆಲ್ಲ DMK ಬಾವುಟಗಳು ಇತ್ತು. ಇವತ್ತು ಎಲ್ಲಿ ನೋಡಿದ್ರು ಕನ್ನಡ ಬಾವುಟ ಆಡ್ತಾ ಐತೆ. ಅದು ರಕ್ಷಣಾ ವೇದಿಕೆ ಬೈದಿಂದ ಅಂತ ಹೇಳಿ. ಖಂಡಿತವಾಗ್ಲು ಪ್ರದೇಶದಲ್ಲಿ ಅಲ್ಲಿ ಮಾತಾಡಕ್ಕೆ ಕಷ್ಟ ಆಗಿರುತ್ತೆ. ಕನ್ನಡಿಗರ ಭಯ ಎಲ್ರಿಗೂ ಇದೆ, ಸಂಘಟನೆಗಳ ಭಯ ಎಲ್ಲ ಇದೆ, ಇವತ್ತು ಭಯ ಇದೆ. ಖಂಡಿತ ಇದೆ, ಖಂಡಿತ. ಎಲ್ಲ ನಾಯಕರು ಇವಾಗೆಲ್ಲ ಮಾರೋಡಿಗಳು ಹೆಚ್ಚಾಗಿದ್ದಾರೆ. ಅವ್ರ ವಿರುದ್ಧ ದೊಡ್ಡ ಹೋರಾಟ ಮಾಡಬೇಕು ಅಂತ ನಾವು ನಾರಾಯಣಗೌಡರಿಗೆ, ನಮ್ಮ ರಾಜ್ಯಾಧ್ಯಕ್ಷರಿಗೆ ಹೇಳ್ತಾ ಇರ್ತೀವಿ. ಅದು ಒಂದಿನ ದೊಡ್ಡ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅಂದ್ರೆ ಏನು ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ನಾಡಿಗೆ ಏನಾದ್ರು ಸಮಸ್ಯೆ ಮಾಡ್ತಾ ಇದಾರ? ನಾಡಿಗೆ ಅಂದ್ರೆ ಅವರು ಬರೀ ಹಿಂದಿನಲ್ಲೇ ವ್ಯಾಪಾರ ವಹಿವಾಟುಗಳು. ಓಕೆ, ಇದು ಎಲ್ಲಿ ಚಿಕ್ಕಪೇಟೆನಲ್ಲಿ ಎಲ್ಲಿ ನೋಡಿದ್ರು ಅವರೇ ಸೇರ್ಕೊಳ್ತಾ ಇದ್ದಾರೆ. ಅವರು ಕನ್ನಡದ ಅಭಿಮಾನವಾಗಿ ಬೆಳಿಬೇಕು. ಓಕೆ, ನೀವು ಕನ್ನಡ ಭಾಷೆಯನ್ನ ಬಳಸಿಕೊಂಡು ವ್ಯವಹಾರ ಮಾಡಿ ಅನ್ನೋದು ತಮ್ಮ ಒಂದು ಒತ್ತಾಯ. ಹೌದು, ಬರೀ ಹಿಂದಿ. ಇವಾಗ ಆ ಬೋರ್ಡ್ ಡಿಸೆಂಬರ್ 27 ಇಡೀ ಬೋರ್ಡ್ಗಳನ್ನ ನಾವು ಕನ್ನಡದಲ್ಲೇ ನಾಮಫಲಕ ಇರ್ಬೇಕು ದೊಡ್ಡ ಹೋರಾಟ ಮಾಡಿ, ಗೌಡ್ರನ್ನ ಅವತ್ತೂ 12 ದಿನ ಜೈಲಲ್ಲಿ ಇದ್ರು. ಆ ಹಿಂದಿ ನಾಮಫಲಕಗಳ ವಿರುದ್ಧನೇ ದೊಡ್ಡ ಹೋರಾಟ ಮಾಡಿದ ಅವತ್ತು. ಆಂಗ್ಲ ಪದಕ ಸರ್ಕಾರನೂ ಹೇಳ್ತು 60 ಭಾಗ ಕನ್ನಡದಲ್ಲೇ ಹಾಕ್ಬೇಕು ಅಂತ. ಈಗ ಎಲ್ಲಿ ನೋಡಿದ್ರು ಹಿಂದಿ ಅವಳಿ ಹೆಚ್ಚಾಗ್ಬಿಟ್ಟಿದೆ. ಯಾರ್ಯಾರ ಜೊತೆ ಎಲ್ಲ ಗೋಮೂರ್ತಿ ಯಾದವ್ ಅವರು ಹೋರಾಟವನ್ನ ಮಾಡಿದ್ದಾರೆ? ಇಷ್ಟು ಕಡಿಮೆ ಅಂದ್ರೆ ನಾನು ನಿಮ್ಮ ಡೇಟ್ ಆಫ್ ಬರ್ತ್ ನೋಡಿದಾಗ ಒಂದು 50 ವರ್ಷಕ್ಕಿಂತ ಜಾಸ್ತಿ ಕನ್ನಡ ಪರ ಹೋರಾಟದಲ್ಲೇ ತಾವು ತೊಡಗಿಸ್ಕೊಂಡಿದ್ದೀರಿ, ಚಿಕ್ಕ ವಯಸ್ಸಿಂದನೂ ಕೂಡ. ಯಾರ್ಯಾರ ಜೊತೆ ಎಲ್ಲ ಹೋರಾಟನ ತಾವು ಮಾಡಿದ್ದೀರಿ? ವಾಟಾಳ್ ನಾಗರಾಜ್ ಅವರು, ಓಕೆ, ಜಿ ನಾರಾಯಣ್ ಕುಮಾರ್, ಓಕೆ, ಪ್ರಭಾಕರ್ ರೆಡ್ಡಿ, ಓಕೆ, ಸಾರಾ ಗೋವಿಂದು, ಓಕೆ, ಜಾಣಗೆರೆ ವೆಂಕಟರಾಮಯ್ಯ ಅವರು, ಓಕೆ, ಕೇಸರಿ ಗೋಪಿನಾಥ್, ಸಂಜು ಒಪ್ಪ, ಇನ್ನೂ ಹಲವಾರು ಹೋರಾಟಗಾರರು. ಅವರೆಲ್ಲ ಬದುಕಿಲ್ಲ, ಸ್ವಲ್ಪ ಜನ ಅವ್ರ ಜೊತೆ ಎಲ್ಲ ಹೋಗ್ತಿದ್ದು.
ದೊಡ್ಡ ದೊಡ್ಡ ಹೋರಾಟಗಾರರೆಲ್ಲ ಜೊತೆಯಲ್ಲಿದ್ದು. ಓಕೆ, ನೀವಿಷ್ಟು ಜನರ ಒಡನಾಟದಲ್ಲಿ ತಮ್ಮ ಹೋರಾಟ ಮಾಡಿದ್ದೀರಿ. ನಾನು ಕೆಲವೊಂದು ಹೆಸರುಗಳನ್ನ ತಮಗೆ ಹೇಳ್ತೀನಿ, ನೀವು ಹೇಳಿದ್ದನ್ನೇ. ಅವರ ವ್ಯಕ್ತಿತ್ವ, ಅವರು ಹೋರಾಟ ಮಾಡ್ತಾ ಇದ್ದಂಥ ರೀತಿ ಬಗ್ಗೆ ಒಂದೆರಡು ಮಾತು ಹೇಳಿ. ಮೊದಲಿಗೆ ನಾನು ಈಗ ಸದ್ಯಕ್ಕೆ ತಾವು ಸೇವೆ ಮಾಡ್ತಾ ಇರ್ತಕ್ಕಂಥ ಕನ್ನಡಾಂಬೆಯ ಸೇವೆ ಮಾಡ್ತಾ ಇರ್ತಕ್ಕಂಥ ತಾವು ರಕ್ಷಣಾ ವೇದಿಕೆಯಲ್ಲಿ ಗುರುತಿಸ್ಕೊಂಡಿದ್ದೀರಿ ಅಲ್ಲಿ. ಈಗ ನಾನು ಮೊದಲಿಗೆ ನಾರಾಯಣಗೌಡರ ಬಗ್ಗೆನೇ ತಗೊಳ್ತೇನೆ. ನಾರಾಯಣಗೌಡರ ಹೋರಾಟದ ರೂಪುರೇಷೆ ಹೇಗಿರುತ್ತೆ, ಅವ್ರು ಯಾವ ರೀತಿ ಒಂದು ಸಂಘಟನೆಯನ್ನ ಕಟ್ತಾರೆ, ಬೆಳೆಸ್ತಾರೆ, ಯಾವ ಥರ ಒಂದು ಹೋರಾಟದ ಒಂದು ನಕ್ಷೆ ಇರುತ್ತೆ ಗೌಡ್ರದ್ದು? ಅವರೊಂದು ಶಿಸ್ತು ರೂಪರೇಷೆಗಳನ್ನು ಹಾಕೊಳ್ತಾರೆ. ಈ ರೀತಿ ಹೋರಾಟ ಮಾಡಿ ಅಂತ ನಮ್ಗೆ ಹೇಳ್ಕೊಡ್ತಾರೆ. ಶಿಸ್ತಿನಿಂದ ಯಾವುದೋ ಒಂದು ಅಹಿತಕರ ಘಟನೆಗಳಾಗಬಾರ್ದು ಅಂತ ಹೇಳಿ ಅವರು ಪ್ಲ್ಯಾನ್ ಹಾಕ್ತಾರೆ. ಓಕೆ, ಆ ರೀತಿ ನಾವು ಹೋಗ್ಬಿಟ್ಟು ಅದೇ ರೀತಿ ಹೋರಾಟ ಆನ್ಲೈನ್ ಇರ್ಬೋದು, ಸಿಂಗಲ್ ನಂಬರಲ್ಲಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಬಿಟ್ರು. ಆ ಟೈಮ್ನಲ್ಲಿ ರಾತ್ರಿನೇ ನಾವು ಇದು ಹಾಕ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ನಾಳೆ ಹಿಂಗೆ ಹೋಗಿ ಹೊಡಿಬೇಕು ಅಂದ್ಬಿಟ್ಟು ಕನಿಕಮ್ಮ ರೋಡಲ್ಲಿ MSL ಅವ್ರದ್ದು ಇದು ಲಾಟ್ರಿ ಕಚೇರಿ ಇತ್ತು, ಚಾಮರಾಜಪೇಟೆಯಲ್ಲಿತ್ತು. ಎಲ್ಲ ಕಡೆ ಹೋಗಿ ಹೊಡೆದಾಕ್ಬಿಟ್ಟು ಬರ್ತಿದ್ದು. ಪೊಲೀಸ್ನವ್ರು ಅವಾಗಲೂ ನಮ್ಮ ಮೇಲೆ ಕೇಸ್ಗಳು ಹಾಕೋರು, ಹುಡ್ಕೊಂಬರೋರು. ಅವಾಗ ತಪ್ಪಿಸ್ಕೊಂಡು ಈ ನಾಲಮಂಗಲ, ದಾವಸ್ಪೇಟೆ ತೋಟಗಳಲ್ಲಿ ಸ್ನೇಹಿತರ ಮನೆಗಳಲ್ಲಿ ಉಳ್ಕೊತಾ ಇದ್ದು. ಆಮೇಲೆ ನಾವೇ ಹೋಗಿ ಜಾಮೀನು ತಗೊಂಡು ಈಚೆ ಬರ್ತಾ ಇದ್ದು. ಇಷ್ಟೆಲ್ಲ ಕಿರಿಕಿರಿ, ಜಾಮೀನು, ಪೊಲೀಸು, ಲಾಠಿ, ಬೂಟಿನ ಹೊಡೆತ, ಇದೆಲ್ಲನೂ ನೋಡಿ ಅನುಭವಿಸಿ ಹೋರಾಟ ಬೇಕು ಅಂತ ಅನ್ಸುತ್ತೆ ತಮಗೆಲ್ಲ? ಹೌದು, ಪರಭಾಷೆ ವಿರುದ್ಧ ನಾವು ಅವ್ರನ್ನ ಓಡಿಸ್ಬೇಕು. ಅವು ಎಷ್ಟು ಬಾರಿ ಜೈಲು, ಎಷ್ಟೋ ಕೇಸ್ಗಳು ನಮ್ಮ ಮೇಲೆ. ನಾರಾಯಣಗೌಡರ ಮೇಲೆ 45-50 ಕೇಸ್ಗಳು ಐತೆ. ಓಕೆ, ಎಲ್ಲರ ಮೇಲೂ ಕೇಸ್ಗಳು ಇದೆ. ನಾವು ಕರ್ನಾಟಕದಲ್ಲೇ ಕನ್ನಡಿಗನೇ ಸಾರ್ವಭೌಮ ಆಗಬೇಕು. ಅದು ನಮ್ಮ ನಾರಾಯಣಗೌಡರದು, ನಮ್ಮ ಹೋರಾಟಗಾರರದ್ದು. ಅದಕ್ಕೋಸ್ಕರ ಎಷ್ಟೇ ಕೇಸ್ ಆಗಲಿ, ಮನೆ ಹಿಂದಿ ಏರಿಕೆದು ಹೋರಾಟ ಮಾಡೋದು, ಸುಮಾರು ಹೋರಾಟಗಳು. ರೈಲ್ವೆನಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅಂತ ಹೋರಾಟ ಮಾಡೋದು, ಕನ್ನಡಿಗರಿಗೆ ಮೊದಲು ಸ್ಥಾನವನ್ನು ಕೊಡಬೇಕು ಅಂತ ಹೋರಾಟ ಮಾಡೋದು ನಡೀತಲೇ ಇದೆ, ನಿರಂತರವಾಗಿ ನಡೀತಲೇ ಇದೆ. ಅಂದಿನಿಂದ ಇಂದಿನೂ ನಡೀತಲೇ ಇದೆ. ಆ ಪೊಲೀಸ್ನವರು ಅವರು ಕೂಡ ನಮ್ಮ ಕನ್ನಡಿಗರೇ, ನಮ್ಮ ಕರ್ನಾಟಕದವರೇ. ಎಷ್ಟು ತುಂಬ 90%, 90% ನಮ್ಮ ಕನ್ನಡಿಗರೇ ಇರ್ತಾರೆ. ನೀವು ಹೋರಾಟ ಮಾಡೋದೆಲ್ಲ ನ್ಯಾಯಯುತವಾಗಿ ನಮ್ಮ ನಾಡಿಗೋಸ್ಕರ ಕೇಳ್ತಾ ಇರ್ತೀರಿ. ನಾಡು, ನುಡಿ, ಭಾಷೆ, ಕೆಲಸ, ಉದ್ಯೋಗ ಎಲ್ಲ ಪ್ರತಿಯೊಂದು ಕೂಡ. ಆದರೂ ನಿಮ್ಮ ಮೇಲೆ ಅವರು ಹೊಡಿತಾರೆ ಅಂದರೆ ಅವ್ರ ಕರ್ತವ್ಯ ಅದು. ಅಲ್ಲಿ ಆರ್ಡ್ರ್ ಕೊಟ್ಟಿರ್ತಾರೆ. ಅವಾಗ ಹೇಗೆ ಅನ್ಸುತ್ತೆ ಅಂತ ತಮಗೆ? ಅವ್ರ ಮೇಲೆ ತಿರುಗಿ ಬೀಳ್ತೀವಿ. ನೀವು ಕನ್ನಡಿಗರಲ್ವನ್ರಿ, ನಿಮ್ಮ ಮಕ್ಳಿಗೆ ಮುಂದೆ ಕಷ್ಟ ಬೀಳ್ತೈತೆ ಕಣ್, ನಿಮ್ಮ ಮಕ್ಳಿಗೂ ಉದ್ಯೋಗ ಸಿಗಲ್ಲ ಅಂತ ಬಾಯ್ ಪಡ್ಕೋತೀವಿ. ಇನ್ಸ್ಪೆಕ್ಟ್ರ್ ಹಿಡಿಯುವಾಗಲ್ಲ ನಮ್ಮನ್ನ. ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ನಾವೇನಪ್ಪ ಮಾಡೋದು, ನಮ್ಮ ಕರ್ತವ್ಯ ಅಂತಾನೆ ಅವ್ರು ಬಾಯ್ಬಿಟ್ಟೆ ಹೇಳ್ತಾರೆ. ನಮ್ಮ ಕರ್ತವ್ಯಪ್ಪ ಅದು. ನಾವ್ ಹೇಳ್ತೀವಿ, ಮುಂದೆ ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆಲ್ಲ ತೊಂದರೆ ಆಗ್ತದೆ ಕಣ್ರೆ. ಪರಭಾಷೆಯವರು ಹೆಚ್ಚು ಬೆಂಗಳೂರು ಬಂದು ಸೇರ್ಕೊಂಡ್ಬಿಟ್ಟವ್ರೆ ಕಣೆ. IT ಕಂಪ್ನಿ, BT ಕಂಪ್ನಿ ಎಲ್ಲ ಹೊರರಾಜ್ಯದವ್ರು ಸೇರ್ಕೊಂಡ್ಬಿಟ್ಟವ್ರೆ. ನಾವು ಕನ್ನಡಿಗರಿಗೆ ಉದ್ಯೋಗ ಇಲ್ಲ ಕಣೆ. ನಮ್ಮ ಸೈಟ್ಗಳನ್ನೆಲ್ಲ ಮಾರ್ಬಿಟ್ಟು, ಇವಾಗ ರಾಜಾಜಿನಗರ ಆಗಿರ್ಬೋದು, ಎಲ್ಲ ಮಾರ್ಬಿಟ್ಟು ದೂರ ಹೋಗ್ತಾ ಇದ್ದಾರೆ. ನಮ್ಮ ಕನ್ನಡಿಗರೇ ಇಲ್ಲ ಅಲ್ಲಿ. ನಾವು ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ತಡೆ ಚಳವಳಿ ಮಾಡೋಕ್ಕೆ ಹೋಗ್ತಾರೆ. ನಾನು ಒಳಗಿಂದ ಬಂದ್ಬಿಡ್ತೀನಿ. ಓಕೆ, ಅದು ಟಿಕೆಟ್ ಅಲ್ಲಿ ಫೈನ್ ಹಾಕ್ತಾರಲ್ಲ, ಆ ಕ್ಷಣದಲ್ಲಿ ಏನು ಮಾಡ್ತೀನಿ, 500 ರೂಪಾಯಿ ಏನೋ ಫೈನ್ ಹಾಕ್ತಾರೆ ಅವರು. ಒಳಗಡೆಯಿಂದ ಟಿಕೆಟ್ ಇದೆ ಆ ಕಡೆ, ಆ ಭಾಗದಲ್ಲಿ ಟಿಕೆಟ್ ಕೌಂಟ್ರಿಂದ ಒಳಗಡೆಯಿಂದ ಬರ್ತೀವಲ್ಲ ಇದರೊಳಗೆ, ಟಿಕೆಟ್ ತಗೊಂಡು ಒಳಗೆ ಹೋಗ್ಬೇಕು. ನಾವು ಒಳಗಡೆ ರೈಲ್ವೆ ತಡೆ ಚಳವಳಿ ಬೇಕಾದ್ರೆ ಗ್ಯಾಂಗ್ಗಳನ್ನ ಆ ಕಡೆ ಹೋರಿ, ಈ ಕಡೆ ಹೋರಿ, ಬೆಳಗಿನ ಜಾವ ರೈಲ್ವೆ ಇದೆ ತಡೆ ಚಳವಳಿ ಮಾಡಿದ್ರೆ. ನಾನು ಏನು ಮಾಡ್ತಾರೆ, ನಾನು ಶಾಲು ಜೋಬಲ್ಲಿ ಇಟ್ಕೊಂಡಿರ್ತೀನಿ. ನನಗೆ ಆ ಫೈನ್ ಹಾಕೋರು ಒಬ್ಬ ಲೇಡೀಸು ನಾನು ಹಿಡಿದು ಬಿಡ್ತಾರೆ ಟಿಕೆಟ್ ಇದು ಅಂತ. ನಾನೇನು ಮಾಡ್ತೀನಿ, ಆ ತಕ್ಷಣಕ್ಕೆ ಬೇರೆಯವರೆಲ್ಲ ಬಂದವ್ರಿಗೆಲ್ಲ ಫೈನ್ಗಳು ಆಗ್ತಾ ಇರ್ತಾರೆ. ನಾನು ಬಂದು ಈ ಜೋಬಲ್ಲಿ ಶಾಲು ಇಟ್ಕೊಂಡಿದ್ದೆ, ಎತ್ಬಿಟ್ಟು ಹಿಂಗೆ ಹಾಕೋತೀನಿ. ಆ ಅಮ್ಮ ಏನು ಮಾತಾಡಿಲ್ಲ. ಓಕೆ, ಆಗ ಆ ಕಡೆ ರೈಲ್ವೆ ತಡೆ ಚಳವಳಿ ನಡೀತಾ ಇರ್ತೈತೆ. ಅಷ್ಟೇ ಗೌರವ. ಇದು ಹಾಕೊಂಡು ಹೋದ್ರೆ ಒಂದು ಭಯ, ಭಕ್ತಿ, ತುಂಬಾ ಭಯ, ಒಂದು ಗೌರವ. ಇಲ್ಲಾಂದ್ರೆ 500 ರೂಪಾಯಿ ಫೈನ್ ಹಾಕಿರೋಳು ನನಗೆ. ನಾನೇನು ಮಾಡಿದೆ, ತಕ್ಷಣಕ್ಕೆ ಒಳಿತು ಕನ್ನಡ ಶಾಲೆ ಹಾಕ್ಕೊಂಡೆ. ಆ ಅಮ್ಮ ಹೋಗಪ್ಪ ಮುಂದಕ್ಕೆ ಅಂತು. ಆಗ ಅಲ್ಲಿ ರೈಲ್ವೆ ತಡೆ ಚಳವಳಿ ಬೆಳಗಿನ ಜಾವ ಮಾಡ್ತಾ ಇರ್ತೀವಿ. ಆವಾಗ ಹೋರಾಟದಲ್ಲಿ ಅಲ್ಲೂ ನಮ್ಮನ್ನು ಅರೆಸ್ಟ್ ಮಾಡಿಬಿಟ್ಟು ಇದು ಕೋರಮಂಗಲದ ಆಟದ ಮೈದಾನಕ್ಕೆ ಹಾಕ್ತಾರೆ. ಆವಾಗ ಹೇಳಿದೆ ನಮ್ಮ ಸ್ನೇಹಿತರಿಗೆಲ್ಲ,
ಅಲ್ಲ ಕಣೋ, ಕನ್ನಡ ಶಾಲಾ ಹಾಕೊಂಡಿದ್ದಕ್ಕೆ 500 ರೂಪಾಯಿ ಉಳಿತಿಲ್ಲ, ನನಗೆ ಫೈನ್ ಹಾಕೋರ್ ಕಣೋ. ಅಂದ್ರೆ ಅಷ್ಟು ಅಭಿಮಾನ, ಅಷ್ಟು ಅಭಿಮಾನ ಕನ್ನಡದ ಮೇಲೆ, ಈ ನಾಡಿನ ಮೇಲೆ, ಹೋರಾಟಗಾರರ ಮೇಲೆ ಕೆಲವರು ಅಷ್ಟೊಂದು ಅಭಿಮಾನ ಗೌರವವನ್ನ ಕೊಡ್ತಾರೆ. ನಗೋರಿಗೆ ಇದ್ರ ಬಗ್ಗೆ ಅರ್ಥ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಎಸ್, ಕರೆಕ್ಟ್. ಗೊತ್ತಿಲ್ಲ. ಮಾರಾಮೂರ್ತಿ ಹೋರಾಟದ ಬಗ್ಗೆ ಗೊತ್ತಿಲ್ಲ, ಹೋರಾಟಗಾರರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಇದು ಹಾಕಿದ್ರೆ ಸ್ವಲ್ಪ ಭಯ ಬೀಳ್ತಾರೆ. ಸರ್ ನಮಸ್ಕಾರ ಸರ್, ರೈಲ್ವೆನಲ್ಲಿ ನೀವು ಹೋರಾಟ ಮಾಡಿದ್ದಕ್ಕೆ ನಮಗೆ ಉದ್ಯೋಗ ಸಿಕ್ತು ಸಾರ್ ಅಂತಾರೆ. ಖಂಡಿತ. ನಾವು ಸಾಲ ಇಲ್ಲ ಅಂದರೆ ಕೇಳಲ್ಲ. ಅದು ಹಾಕೊಂಡಿದ್ದ ತಕ್ಷಣ ನೀವು ರಕ್ಷಣಾ ವೇದಿಕೆ ಅವರ ಸರ್ ನಿಮ್ಮಿಂದ ನಮಗೆ ರೈಲ್ವೆಲಿ ಉದ್ಯೋಗ ಸಿಗ್ತದೆ ಸರ್, ಕನ್ನಡದಲ್ಲಿ ಬರ್ದಿದ್ದಕ್ಕೆ, ಇದು ನಮ್ಗೆ ಸಿಗೋದ ಸರ್ ಅಂತಾರೆ. ಅದು ಬೆಂಗಳೂರಿನವರಲ್ಲ, ಗ್ರಾಮಾಂತರ. ಅಂತ ಸಂದರ್ಭಗಳಲ್ಲಿ ಹೇಗೆ ಅನ್ಸುತ್ತೆ ತಮ್ಗೆಲ್ಲ? ನಮ್ಗೊಂದು ಖುಷಿ ಕೊಡ್ತದೆ. ಅದನ್ನ ನಾನು ನಾರಾಯಣಗೌಡರಿಗೆ ಹೇಳ್ತೀನಿ, ಈ ತರ ಕೇಳಿದ್ರು ರೈಲ್ವೆ ಹೋರಾಟ ಮಾಡಿದ್ದಕ್ಕೆ ಅಂತ ನಾನು ಅವ್ರಿಗೆ ಹೇಳ್ತೀನಿ. ಅವರು ಹೌದು, ಅದು ಹೋರಾಟ ಮಾಡಿದ್ದಕ್ಕೆ ಇವಾಗ ಕನ್ನಡಿಗರಿಗೆ ಉದ್ಯೋಗ ಕನ್ನಡದಲ್ಲಿ ಪರೀಕ್ಷೆ ಎಲ್ಲ ಇತ್ತು. ಅದು ಒಂದು ದೊಡ್ಡ ಹೋರಾಟ ಮಾಡ್ತೀವಿ ನಾವು ಇದರೊಳಗೆ, ಯಶವಂತಪುರ ರಚನೆ ಎಕ್ಸಾಮ್ ಬರೀತಿರೋ ಟೈಮ್ನಲ್ಲಿ ದೊಡ್ಡ ಹೋರಾಟ. ಅದನ್ನು ಇನ್ನು ಹೋರಾಟಕ್ಕೆ ಹೆಚ್ಚಿದ ಹೋರಾಟಗಳು ಸುಮಾರು ಅವೆ. ಓಕೆ, ಖಂಡಿತ. ಇನ್ನು ಕೆಲವು ನಾವು ಎಕ್ಸಾಂಪಲ್ ಮಾತ್ರ ಹೇಳಿದೆ, ಉದಾಹರಣೆಗಳು. ಖಂಡಿತ ನಿಮ್ಮ ಒಂದು ದಿನದ ಕಾರ್ಯಕ್ರಮ ಸಾಕಾಗೋದೇ ಇಲ್ಲ ನಿಮ್ಮ ಒಂದು ಇಂಟರ್ವ್ಯೂನಲ್ಲಿ. ಅದನ್ನ ಹೇಳಿ ಸಾಕು. 27 ವರ್ಷದ್ದು ರಕ್ಷಣಾ ವೇದಿಕೆದು ನಿರಂತರವಾದ ಹೋರಾಟಗಳು, ವಾರಕ್ಕೆ 3 ಹೋರಾಟಗಳನ್ನ ಮಾಡ್ತಿದ್ದು. ಓಕೆ, ಸೂಪರ್. ಖಂಡಿತ. ಓಕೆ, ಇನ್ನ ಮುಂದೆ ಹೋಗೋಣ. ವಾಟಾಳ್ ನಾಗರಾಜ್ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ? ವಾಟಾಳ್ ನಾಗರಾಜ್ ಅವ್ರನ್ನ ಅದೇ ಹೇಳಿದ್ನಲ್ಲ ಮೊದಲಿಗೆ, ಗಾಯತ್ರಿ ನಗರಕ್ಕೆ ಬರೋರು, ಅವ್ರ ಭಾಷಣ ನೋಡ್ಬಿಟ್ಟು ಹೋಗ್ತಿದ್ದು. ಇವಾಗ್ಲೂ ನಮ್ಮನ್ನ ಎಲ್ಲಾದ್ರೂ ಹೋಗ್ತಾ ಇದ್ರೆ ನಿಲ್ಲಿಸ್ಬಿಟ್ಟು ಮಾತಾಡಿಸ್ತಾರೆ. ಅವರೇ ಹೊಸಪತಿ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ನಾವು ದೇವ ಪಾರ್ಕಲ್ಲಿ ನೋಡ್ತಾ ಇರ್ತೀವಿ. ಓಕೆ, ಅಲ್ಲೇ ಅವ್ರ ಮನೆ ಇರುತ್ತೆ, ಅವ್ರ ಕುಟುಂಬದ ಮನೆ. ಅವರು ಅಲ್ಲಿ ನೋಡಿ ನಮ್ಗೊಂದು ಖುಷಿ. ರಾಜ್ಕುಮಾರ್ ಅವ್ರು ನೋಡಿದ್ರೆ ಕೈ ಎತ್ತು ಮುಗಿತೀವಿ, ಅವರು ಹೋಗಿತಾರೆ. ಅದೆಲ್ಲ ನಾವು ನೋಡಿದ್ದೀವಿ, ನಾನು ಪಾಲನೆಂತರೆಲ್ಲ. ಆಮೇಲೆ ನಾವು ಶಾಲೆಗಳು ಚಕ್ಕರ್ ಹಾಕ್ಬಿಟ್ಟು ರಾಜ್ಕುಮಾರ್ ಶೂಟಿಂಗ್ ಏನ್ ಹೇಳೋರು ಅವಾಗೆಲ್ಲ ಬಂದು ಭಾಷಣ ಮಾಡುವಾಗ ವಾಟಾಳ್ ನಾಗರಾಜ್ ಅವರು? ಅದೇ ಅವರು ಈ ಪೊಲೀಸ್ನವರು ಅವಾಗೆಲ್ಲ ಚಡ್ಡಿ ಇತ್ತು 70ನೇ ಇಸ್ವಿಯಲ್ಲಿ. ಆ ಪೊಲೀಸ್ನವ್ರಿಗೆ ಸಿಕ್ಕಾಪಟ್ಟೆ ಬೈಯೋರು. ಓಕೆ, ಆ ಚಡ್ಡಿ ಇದನ್ನ ಪ್ಯಾಂಟ್ ಮಾಡಿದವರು ಅವರು. ಹೌದಾ? ಕರ್ನಾಟಕ ಆಗ್ಬೇಕು ಅಂದ್ಬಿಟ್ಟು ಅದೆಲ್ಲ ಆಗಿದ್ದ. ವಿಧಾನಸಭೆ ಕರ್ನಾಟಕ ಆಗ್ಬೇಕು ಅಂದ್ಬಿಟ್ಟು ವಿಧಾನಸೌಧದಲ್ಲಿ ದೊಡ್ಡ ಹೋರಾಟ ಮಾಡಿದವರು. ಕರ್ನಾಟಕ ಅಲ್ಲದು 1973ರಲ್ಲಿ ಕರ್ನಾಟಕ ಆಗ್ತದೆ. ಆ ಟೈಮ್ನಲ್ಲಿ ಕರ್ನಾಟಕ ಎಲ್ಲ ಹಿರಿಯ ಮಾನ್ಯರೆಲ್ಲ ಹೋರಾಟ ಮಾಡಿರ್ತಾರೆ. ಕರ್ನಾಟಕ ಆಗ್ಬೇಕು. ಅವಾಗ ದೇವರಾಜ ಮುಖ್ಯಮಂತ್ರಿ ಆಗಿರ್ತಾರೆ. ಅವಾಗ ಕರ್ನಾಟಕ ಆಗುತ್ತೆ. ಅವಾಗ ಮೈಸೂರು ವಾಟಾಳ್ ನಾಗರಾಜ್ ಅವ್ರಿಗೆ ಇದು ಹೂವನ್ನೇ ಅವ್ರ ಮೇಲೆ ಸುರಿತಾರೆ. ಯಾರು? ಇಲ್ಲಿ ವಿಧಾನಸೌಧದಲ್ಲಿ. ಅವ್ರಿಗೆ ಮೈಸೂರು ರಾಜ್ಯ ಆಗಿದ್ದು ಕರ್ನಾಟಕ ಆಗುತ್ತೆ. ಆ ಟೈಮಲ್ಲಿ ರಾಜ್ಕುಮಾರ್ ಅವರು ಮೆಟ್ಲಲ್ಲಿ ಬಂದು ಭಾಷಣ ಮಾಡ್ತಾರೆ. ರಾಜ್ಕುಮಾರ್ ಅವ್ರು ಬರ್ತಾರೆ ಅವಾಗ ಕರ್ನಾಟಕ ಆಗೋ ಸಂದರ್ಭದಲ್ಲಿ. ದೇವರಾಜ್ ಅರಸು ಅವರು ಅವಾಗ ರಾಜ್ಕುಮಾರ್ನ ಕರೆಸ್ತಾರೆ. ದೇವರಾಜ್ ಅರಸು ಅವರು ಅವಾಗ ಕರ್ನಾಟಕ ಅಂತ ಆಗುತ್ತೆ. ಅವಾಗ ಎಲ್ಲೂ ನೋಡಿದ್ರು ಆಟೋ ರಿಕ್ಷಾದವರು ಅವತ್ತಿಂದ ಕನ್ನಡ ರಾಜ್ಯೋತ್ಸವ ಅವನಿ ರಸ್ತೆಯಲ್ಲಿ ರೋಡಲ್ಲಿ ಮೆರವಣಿಗೆ ಹೋಗೋದು. ಅವಾಗೆಲ್ಲ ವಾಟಾಳ್ ನಾಗರಾಜ್ ಅವರೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಅವಾಗ ಎಲ್ಲರೂ ಪ್ರತಿಯೊಬ್ಬ ಹೋಟೆಲ್ ಕಾರ್ಮಿಕರು, ಆಟೋ ರಿಕ್ಷಾ ಚಾಲಕರು ಕನ್ನಡದ ಬಾವುಟ ಇರೋದು. ಒಂದೊಂದು ಆಟ ಮೇಲೆ ಕನ್ನಡ ಬಾವುಟ. ಏನೋ ಒಂದು ಹಬ್ಬದ ವಾತಾವರಣ ಅವತ್ತು. ಕನ್ನಡ ರಾಜ್ಯೋತ್ಸವ ಅಂದ್ರೆ ಅವತ್ತಿಂದ 70ನೇ ಇಸ್ವಿ ನಾನು ಹೇಳ್ತಾ ಇರೋದು. ಮನೆಯಲ್ಲಿ ಕನ್ನಡ ಬಾವುಟ. ಅವತ್ತು ಇಡೀ ಬೆಂಗಳೂರಿನಲ್ಲಿ ಕನ್ನಡ ಚಲನಚಿತ್ರ ಮಂದಿರಗಳು ಕನ್ನಡ ಪ್ರದರ್ಶನ ಕಾಣ್ತಿತ್ತು ಒಂದು ವಾರ. ಈ ಕನ್ನಡ ರಾಜ್ಯೋತ್ಸವ ಬಂದ್ರೂ ಕನ್ನಡ ಪ್ರದರ್ಶನ ಕಾಣ್ತಿಲ್ಲ. ಟ್ಯಾಕೀಸ್ಗಳೇ ಇಲ್ವಲ್ಲ. ಈಗೆಲ್ಲ ಮಾಲ್ ಆಗೋಯ್ತು, ಎಲ್ಲ ಮಾಲ್ಗಳಾಗೋಯ್ತು. ಇತಿಹಾಸದಲ್ಲೇ ಇಡೀ ಏಷ್ಯಾದಲ್ಲೇ ನಂಬರ್ 1ನೇ ಸ್ಥಾನದಲ್ಲಿ ಇತ್ತು ಬೆಂಗಳೂರಿನ ಚಲನಚಿತ್ರ ಮಂದಿರಗಳು. ಅಷ್ಟು ಸ್ಥಾನವನ್ನ ಪಡೆದಿತ್ತು. ಎಲ್ಲ ಮುಚ್ಚೋದು. ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಜಿ ನಾರಾಯಣ್ ಕುಮಾರ್ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅವ್ರ ಜೊತೆಲೂ ನಾವು ಹೋರಾಟಗಳನ್ನ ಮಾಡ್ತಾ ಇದ್ದು. ಅದೇ ವಾಟಾಳ್ ನಾಗರಾಜ್ ಮಾಡ್ತಾ ಇದ್ದಾಗ ಅವರು ಬೇರೆ ಭಾಗ ಆದರು, ಇವರು ಬೇರೆ ಭಾಗ ಆದರು. ಅವಾಗ ಅವ್ರ ಜೊತೆಲೂ ನಾವು ನಾರಾಯಣ್ ಕುಮಾರ್ ಜೊತೆಯಲ್ಲಿ ಹೋಗ್ತಿದ್ದು. ಅವರೆಲ್ಲ ಬೆರೀತಾ ಇದ್ರು ಹೋರಾಟ ಅಂತ ಬಂದಾಗ, ಜೊತೆಗೆ ಕಾರ್ಯಕರ್ತರ ಜೊತೆ. ಯಾಕೆಂದ್ರೆ ಇವತ್ತು ಕಾರ್ಯಕರ್ತರನ್ನ ನಡ್ಸ್ಕೊಳ್ಳೋ ರೀತಿನೇ ಬಹಳ ವಿಭಿನ್ನವಾಗಿರುತ್ತೆ ಒಬ್ಬ ನಾಯಕ ಅಂತ. ಇವಾಗ ಹೇಳಿದ್ರಲ್ಲ ನಾವು ಹೆಂಗಿದಾದು ಅಂತ, ಅವಾಗಲೇನೆ ಅವರು ಬೇರೆ ಆದ್ರು ಇವರೇ ಬೇರೆ. ಅವರೆಲ್ಲ ಒಟ್ಟಿಗೆ ಹೋರಾಟ ಮಾಡ್ತಾ ಇದ್ರ ಅವಾಗೆಲ್ಲ ಒಟ್ಟಿಗೆ ಹೋರಾಟ ಮಾಡ್ತಿದ್ರು. ವಾಟಾಳ್ ನಾಗರಾಜ್, ಜಿ ನಾರಾಯಣ್ ಕುಮಾರ್, ವಾಟಾಳ್ ನಾಗರಾಜ್ ಅವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದು.
ಅವರೆಲ್ಲ ಕರ್ಕೊಂಬಂದು ಅದು ಕತೆ ಹೇಳ್ತಾರೆ ಅವರು, ಇಡೀ ಇತಿಹಾಸನೇ ಹೇಳ್ತಾರೆ ವಾಟ ನಾಗರಾಜ್ ಅವರು. ಒಬ್ಬೊಬ್ರು ಹೆಸರು ಹೇಳ್ತಾರೆ, ಹಿಂಗಿದ್ರು ಪ್ರಭಾಕರ್ ರೆಡ್ಡಿ ಕರ್ಕೊಂಬಂದೆ ಚಾಮರಾಜಪೇಟೆ. ನೀವು ಕೂಡ ವಾಟಾಳ್ ನಾಗರಾಜ್ ಅವ್ರ ರೀತಿನಲ್ಲಿ ಇವತ್ತಿಗೂ ಇಸ್ವಿಯಿಂದ ನೆನಪಲ್ಲಿ ಇಟ್ಕೊಂಡಿದ್ದೀರಿ? ನೆನಪಿದೆ ನನಗೆ. ಅವಾಗೆಲ್ಲ ಪ್ರಜಾವಾಣಿ ಪೇಪರ್ 3 ರೂಪಾಯಿ 3 ಪೈಸೆನೋ ಏನೋ ಇತ್ತು ಅದು. 5 ಪೈಸೆನ 25 ಪೈಸೆನೋ ಇತ್ತು. ಅವಾಗಿದ್ದೇನೆ ಪತ್ರಿಕೆಗಳನ್ನ ಪ್ರಜಾವಾಣಿ ಓದ್ತಾ ಇದ್ದೆ. ಅಲ್ಲ, ನೀವು ಪತ್ರಿಕೆಗಳನ್ನ ತುಂಬಾ ಚೆನ್ನಾಗಿ ಓದ್ತಾ ಇದ್ರಿ. ಸ್ಕೂಲ್ಗೆ ಹೋಗ್ಲಿಲ್ವಲ್ಲ ತಾವು? ಸ್ಕೂಲ್ಗೆ ಚಕ್ಕರ್ ಹೊಡೆದ್ ಬಿಡ್ತಾ ಇದ್ದೋ. ಇವಾಗ ವಾಟನರ್ ಭಾಷಣ ಅಂದ್ರೆ ಹೊಡಬಿಡ್ತಿದ್ದೋ. ರಾಜ್ಕುಮಾರ್ ಅವರು ಶೂಟಿಂಗ್ ಸಾಂಕಿ-ಕೆರೆಯಲ್ಲಿ ನಡೆಯೋದು, ಅರಮನೆ ಮೈದಾನದಲ್ಲಿ ನಡೆಯೋದು, ಪಾಲ್ನೇತ್ರ ನಡೆಯೋ ರಾಜ್ಕುಮಾರ್ ಶೂಟಿಂಗ್ ಐತಂತ ಹೇಳ್ತಾವ್ರೆ ಕಣೋ. ನೀವು ಮತ್ತೆ ಪಾಲ್ನೇತ್ರ ಅವ್ರು ಯಾವಾಗ್ಲೂ ಜೊತೆಗಿರಿವ್ರ? ಜೊತೆಗೆ ಇರ್ತಿದ್ದು. ಕನ್ನಡ ಸೇನೆಗೆ ಇರೋವರೆಗೂ ಜೊತೆಲಿದ್ದು. ಆಮೇಲೆ ನಾವೆಲ್ಲ ಸೇರಿ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ದು. ಅವ್ರು ಗೋಯಿನಹಳ್ಳಿ ದೇವೇಗೌಡರು ಅಥವಾ ಟೈಪಿಂಗ್ ಇದಕ್ಕೆ ಹೋದ್ರು ಅವರು, ಕನ್ನಡ ಬೆರಳು. ಅಲ್ಲಿ ಪ್ರತಿಯೊಬ್ಬ ಹೋರಾಟಗಾರರು ಅವನಿ ರಸ್ತೆಗೆ ಬರ್ತಾ ಇದ್ರು. ಅಲ್ಲಿ ಪ್ರತಿಯೊಂದು ಹೋರಾಟಗಾರರು MLA ಆಗ್ಲಿ ಮಂತ್ರಿಗಳಾಗ್ಲಿ ಅಲ್ಲಿ ಟೈಪಿಂಗ್ ಮಾಡಕ್ ಬರೋರು. ಅಲ್ಲಿ ಪಾಲ್ನೇತ್ರ ಬೆರಳು ಹೆಚ್ಚು ಟೈಪಿಂಗ್ ಇದು. ನಾನು ಅವನು AG ಕಚೇರಿಯಲ್ಲಿ ಕೆಲ್ಸಕ್ಕೂ ಸೇರ್ಕೊಂಡು ಅವ್ನು ಬಿಟ್ಬಿಟ್ಟು ಬೆರಳೆಚ್ಚಿಗೆ ಹೋದ. ನಾನು ದೂರ ಸಂಪರ್ಕ ಇಲಾಖೆ ಕೆಲ್ಸಕ್ಕೆ ಹೋದೆ. ನೀವು ಅಲ್ಲಿ ಕೆಲಸ ಮಾಡ್ತಾ ಇದ್ರ? ದೂರ ಸಂಪರ್ಕ ಇಲಾಖೆ ಕೆಲ್ಸಕ್ಕೆ. ಇಲ್ಲಿ DD1 ಇಲ್ಲಿ ದೂರ ಸಂಪರ್ಕ ಇಲಾಖೆ ಟೆಲಿಫೋನ್ ಎಕ್ಸ್ಚೇಂಜ್, ವಿಧಾನಸೌಧ ಟೆಲಿಫೋನ್ ಎಕ್ಸ್ಚೇಂಜ್ ಇದೆಯಲ್ಲ, ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಅವತ್ತು ದಿನಗೂಲಿ 4 ರೂಪಾಯಿ 47 ಪೈಸೆ ನಿಮ್ಗೆ. ನಮಗೆ ಅದು ಶನಿವಾರ ಭಾನುವಾರ ಕಟ್ಟಾಗ್ಬಿಟ್ಟು. ಎಷ್ಟು ವರ್ಷ ಅಲ್ಲಿ ಕೆಲಸ ಮಾಡಿದ್ರಿ? ನಾನು 79ರಲ್ಲಿ ಕಾಲೇಜಿಗೆ 79 SLC ಮುಗೀತು. ಆಮೇಲೆ SLC ಮುಗಿದ ತಕ್ಷಣ ಈವ್ನಿಂಗ್ ಕಾಲೇಜ್ ಶೇಷಾದ್ರಿಪುರಂಗೆ ಹೋದೆ. ಆವಾಗ ನಾನು ಸಿಟಿ ದೂರವಾಣಿಗೆ ವಿನಿಮಯ ಕೇಂದ್ರ ಅಂತ ಇದೆ ಸಂಪಂಗಿರಾಮನದು, ಅಲ್ಲಿ ಕೆಲ್ಸಕ್ಕೆ ಸೇರಿಕೊಂಡೆ. ಅಲ್ಲಿ ಇವರು ಸಾರಾ ಗೋವಿಂದವ್ರು ದೊಡ್ಡ ಹೋರಾಟ ಮಾಡ್ತಿದ್ರು, 3 ಮತ್ತು 4ನೇ ದರ್ಜೆ ಕಾರ್ಯಕ್ರಮ. ಅವ್ರು ರಾಜ್ಕುಮಾರ್ ಅವರೆಲ್ಲ ಭಾಗವಹಿಸೋರು. ನಾವು ಕೆಲ್ಸಕ್ಕೂ ಚಕ್ಕರ್ ಹೊಡೆದ್ಬಿಟ್ಟು ರಾಜ್ಕುಮಾರ್ ನೋಡೋಕ್ಕೆ ಕಮಲ್ ಪಾರ್ಕ್ಗೆ ಹೋಗ್ಬಿಡ್ತಿದ್ದೆ. ಅವಾಗೆಲ್ಲ ಫೋನ್ಗಳೆಲ್ಲ ಇದಿರ್ಲಿಲ್ವಲ್ಲ, ಮೊಬೈಲ್ ಇಲ್ಲ, ಫೋನ್ಗಳು ಇರ್ಲಿಲ್ವ. ಅವಾಗೆಲ್ಲ ಚಳವಳಿ ನೋಡಕ್ ಹೋಗ್ತಿದ್ದು. ನಿಮ್ಗೆಲ್ಲ ಮಾಹಿತಿಗಳು ಹೇಗೆ ಸಿಗ್ತಾ ಇತ್ತು? ಮಾಹಿತಿಗಳಂದ್ರೆ ನಗರದಲ್ಲಿ ಹಿಂದೂ ಪತ್ರಿಕೆಯಲ್ಲಿ ನೋಡ್ತಿದ್ದು. ಪತ್ರಿಕೆ ಮೇಲೆನೆ ತುಂಬಾ ಡಿಪೆಂಡ್ ಆಗಿದೆ. ಪತ್ರಿಕೆಗಳಲ್ಲಿ ಗೊತ್ತಾಗೋದು. ಆ ಪತ್ರಿಕೆಯಿಂದ ನೋಡಿ ನಮ್ಗೆ ಮಾಹಿತಿಗಳು ಗೊತ್ತಾಗ ಅವಾಗ ಎಲ್ಲ ಒಂದ್ ಕಡೆ ಸೇರ್ಕೊಬಿಡ್ತಿದ್ದು. ಆ ರೀತಿ. ಸೂಪರ್. ಪ್ರಭಾಕರ್ ರೆಡ್ಡಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಪ್ರಭಾಕರ್ ರೆಡ್ಡಿ ಬಂದು ವಾಟಾನಗರ ಜೊತೆಗಿರೋರು, ಯಾವಾಗ್ಲೂ ಅವ್ರ ಜೊತೆ ಅವರೆಲ್ಲ ಒಂದು ಟೀಮ್. ಅವ್ರೊಂದು ಟೀಮು. ಅವರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ತಾರೆ. ತಕ್ಕಡಿ ಗುರುತು ಅದು ನಮ್ಮ ಸೋಮಣ್ಣವ್ರ ಮನೆ ಇದೆಯಲ್ಲ, ಅಲ್ಲಿಗೆ ಹಿಂಡಾಗುತ್ತೆ. ಅದು ವಿಜಯನಗರ ಮನುವನ ಇದೆಯಲ್ಲ, ಅಲ್ಲಿಗೆ ಹಿಂಡಾಗುತ್ತೆ. ಅವಾಗ ತಕ್ಕಡಿ ಗುರುತಿಂದ ಅದು ವಿಸರ್ಜನೆ ಆಗುತ್ತೆ. ವಾಟ ನಾಗರಾಜ್ ಅವರು ಅದನ್ನ ಇದಾಗುತ್ತೆ. ಅದು ಅವ್ರೇನೋ ಅವ್ರನ್ನ ಕಿತ್ತಾಕ್ತಾರೆ. ಯಾರೋ ಅವರು ಶ್ರೀರಾಮುಲು ಯಾರೋ ಇವರು ದಯಾನಂದ್ ಸಾಗರ್ ಅವ್ರ ಎಲೆಕ್ಷನ್ ಅಲ್ಲಿ ಇದಾದಾಗ ಅದೇನೋ ಇದ್ರದ್ದು ಏನೋ ಅದು ಗೊತ್ತಾಗಲ್ಲ ನಮ್ಗೆ, ಏನೋ ಇದಾಗಿರುತ್ತೆ. ಆವಾಗ ಆ ಜಾಗದಲ್ಲಿ ಇವ್ರು ನಿಲ್ಲಿಸ್ತಾರೆ ಪ್ರಭಾಕರ್ ರೆಡ್ಡಿ ಅವ್ರನ್ನ. ಪ್ರಭಾಕರ್ ರೆಡ್ಡಿ ಅವರು ಗೆಲ್ತಾರೆ ಕನ್ನಡ ಚಳವಳಿಯಿಂದ. ಕನ್ನಡ ಚಳವಳಿಯಿಂದ ಅವಾಗೆಲ್ಲ ಚುನಾವಣೆಗೂ ಕೂಡ ನಿಲ್ತಾ ಇದ್ರಲ್ಲ? ನಿಲ್ತಾ ಇದ್ರು. ನಗರಸಭೆ 9 ಬರೋದು 8 ಬರೋದು ವಾಟ ನಾಗರಾಜ್ ಅವರು. ಯಾಕೆ ಇದೆಲ್ಲ ಒಂದು ರೀತಿ ನಂತರ ಹೋರಾಟಗಾರರೆಲ್ಲ ಬಿಟ್ಟೇ ಬಿಟ್ರು ಚುನಾವಣೆಗೆ ನಿಲ್ಲೋದು? ಬೇರೆ ಬೇರೆ ಪಕ್ಷಗಳ ಮೇಲೆ ಕಷ್ಟ ಆಯ್ತು. ದುಡ್ಡಿನ ಸಮಸ್ಯೆ ಎಲ್ಲ ಈ ರಾಜಕಾರಣಿಗಳು ಬಂದ್ರಲ್ಲ, ಅವರೆಲ್ಲ ಈ ಕಾಂಗ್ರೆಸ್ಸು ಆ ಪಕ್ಷ ಈ ಪಕ್ಷ ಅಂತ ಬಂತಲ್ಲ, ಸ್ವಲ್ಪ ಜನ ಹೋರಾಟಗಾರಲ್ಲ ಪಕ್ಷಗಳಿಗೆ ಸೇರ್ಕೊಂಡ್ರು. ಚಳವಳಿಯಲ್ಲಿ ಇದ್ದವರೆಲ್ಲ ಪಕ್ಷಕ್ಕೆ ಸೇರ್ಕೊಂಡು MLAಗಳಾದ್ರು, ಚಳವಳಿ ಪಕ್ಷ ಮೇಯರ್ಗಳಾದ್ರು. ಚಳವಳಿಯಲ್ಲಿ ಇದ್ದವ್ರೇನೆ ಮೇಯರ್ಗಳಾಗಿದ್ದು, MLAಗಳಾದ್ರು. ಅದನ್ನ ಹಂಗೆ ಇದಾಗಿ ಎಲ್ಲ ಪಕ್ಷಗಳು ಎಲ್ಲ ಹೋಗಿ ಆ ರಾಜಕಾರಣಿಗಳು ಬಂದು ಎಲ್ಲ ಡಿವೈಡ್ಗಳಾಯ್ತು ಅಷ್ಟೇ. ನಾವು ಹೋರಾಟ ಮಾತ್ರ ನಡೀತಲೇ ಇರ್ತದೆ. ಭಾಷೆ ಚಳವಳಿ ಅಂದಿನಿಂದ ಇವತ್ತವರೆಗೂ ಚಳವಳಿಗಾರರು ಹಳೆ ಹೋರಾಟಗಾರರು ನಡೆಸ್ಕೊಂಡೇ ಹೋಗ್ತಾ ಇದ್ದಾರೆ, ಪ್ರತಿಯೊಬ್ಬ ಚಳವಳಿಗಾರರು. ಸಂಜೀವಪ್ಪ ಅವ್ರ ಬಗ್ಗೆ? ಸಂಜೀವಪ್ಪ ಅವರು ಕನ್ನಡ ಬೆಳೆಯೋವರೆಗೂ, ಕನ್ನಡ ಇದಾಗೋವರೆಗೂ ನಾನು ಮಾತನ್ನೇ ಬಿಟ್ಬಿಡ್ತೀನಿ ಅಂದ್ಬಿಟ್ಟು ಸನ್ಯಾಸಿ ಡ್ರೆಸ್ ಹಾಕೊಂಡು ಇದ್ಬಿಟ್ರು ಅವನಿ ರಸ್ತೆನಲ್ಲಿ. ಯಾಕೆ? ಯಾವ ವಿಚಾರಕ್ಕೆ? ಕನ್ನಡ ಬೆಳಿಬೇಕು ಇಡೀ ಕರ್ನಾಟಕದಲ್ಲಿ, ಅಲ್ಲಿವರೆಗೂ ನಾನು ಮಾತನಾಡೋದಿಲ್ಲ ಅಂತ ಹೇಳಿ ಮಾತೇ ಬಿಟ್ರು. ಆಮೇಲೆ ಅವರು ತೀರೋದ್ರು. ಮಾತಾಡ್ಲೇ ಇಲ್ಲ. ಅವರು ಬೆಳಗಾವಿ ಹೋರಾಟ ಎಲ್ಲ ಮಾಡಿದ್ದಾರೆ. ಅವರು ಅಲ್ಲಿ ಶಿವಸೇನೆ ವಿರುದ್ಧ ಬಾವುಟಗಳೆಲ್ಲ ಅದೊಂದು ತಂಡ ಇತ್ತು, ಅವ್ರದ್ದೇ ಒಂದು ತಂಡ. ಅಲ್ಲಿ ಬೆಳಗಾವಿನಲ್ಲಿ ಬಾವುಟ ಎಲ್ಲ ಕಿತ್ತಾಕಿದ್ದಾರೆ ಅವರೊಂದು ವಯಸ್ಸಾಗಿದೆ. ಅವರು ಒಂದು ತಂಡ ಅಲ್ಲಿ ಹೋಗಿ ಕಿತ್ತಾಕಿತ್ತು. ಕರ್ನಾಟಕದ ಕನ್ನಡ ಸಾರ್ವ ಆಗೋವರೆಗೂ ನಾನು
ಮಾತನ್ನ ಬಿಡ್ತಿದ್ದ ಮೂಗನಾಗ ಮಾತಾಡೋದೇ ಬಿಟ್ಬಿಟ್ರು. ಓಕೆ. ಅಲ್ಲೇ ಅವನಿ ರಸ್ತೆನಲ್ಲಿ ಓಡಾಡ್ಕೊಂಡಿರೋರು ಎಲ್ಲ ಬಾಯೆಲ್ಲ ಹಿಂಗೆ ಬರೆಯೋರು ಅಷ್ಟೇ. ಅದನ್ನೆಲ್ಲ ನಾನು ನೋಡಿದ್ದೀನಿ. ಸೂಪರ್ ಸೂಪರ್. ಕೇಸರಿ ಗೋಪಿನಾಥ್ ಅವರು? ಕೇಸರಿ ಗೋಪಿನಾಥ್ ನಮ್ಮ ಗಾಯತ್ರಿ ನಗರಕ್ಕೆ ಬರೋರು, ಜಾಣಗೆರೆ ವೆಂಕಟರಾಮಯ್ಯ ಅವ್ರನ್ನ ಭೇಟಿ ಮಾಡೋಕ್ಕೆ ಬರೋರು. ಅವರು ಅವಾಗ 70ರಲ್ಲಿ ಹೋರಾಟಗಾರರು. ವಾಟ ನಾಗರಾಜಿಗೆ ಎಷ್ಟು ಹೆಸರಿದೆಯೋ ಕನ್ನಡ ಪಕ್ಷ ಅಂತಿತ್ತು ಅವ್ರಿಗೆ. ಅವ್ರಿಗೆ ಅಷ್ಟೇ ಒಳ್ಳೆ ದೊಡ್ಡ ಹೆಸರಿತ್ತು ಅವ್ರಿಗೆ. ಓಕೆ. ಕೇಸರಿ ಗೋಪಿನಾಥ್ ಅಂದರೆ ಒಳ್ಳೆ ಇದು. ಆ ಟೈಮಲ್ಲಿ DMK ಅವರೆಲ್ಲ ಎದುರೋರು. ಅವ್ರು ನೋಡಿದ್ರೆ ಕೇಸರಿ ಗೋಪಿನಾಥ್ ನೋಡಿದ್ರೆ, ವಾಟ ನಾಗರಾಜ್ ನೋಡಿದ್ರೆ ಎದುರೋರು. ಆ ಟೈಮಲ್ಲಿ ಅವರು ಅವ್ರನ್ನ ಯಾವುದೋ ಕುಟುಂಬದ ವಿಷಯನೋ ಅವರ ವೈಯಕ್ತಿಕವಾಗಿ ಬಡತನವಾಗಿ ಅವರು ರೈಲ್ಗೆ ತಲೆ ಕೊಟ್ಟು ಚನ್ನಪಟ್ಟಣ ರಾಮನಗರದೆಲ್ಲ ತೀರೋದ್ರು. ದೊಡ್ಡ ದೊಡ್ಡ ಹೋರಾಟಗಾರರು ಎಷ್ಟೋ ಜನ ತೀರೋದ್ರು. ಜಾಣಗೆರೆ ವೆಂಕಟರಾಮಯ್ಯ ಅವರು ಲಕ್ಷ್ಮೀನಾರಾಯಣಪುರದಲ್ಲಿ ಒಂದು ದೊಡ್ಡ ಅಲ್ಲಿನ ಕನ್ನಡ ಸಂಘ ಸಂಸ್ಥೆ ಸೇರಿ ಒಂದು ದೊಡ್ಡ ಸಂಘಟನೆ ಮಾಡಿದ್ರು. ಅವ್ರ ಸಂಘಟನೆಗೂ ನಾವು ಹೋಗ್ತಾ ಇದ್ದು. ಶಿವಾಜಿ ಪ್ರತಿಮೆ ಆಗಬಾರ್ದು ಇಲ್ಲಿ ಮರಾಠಿಗಳದ್ದು ಅಂದ್ಬಿಟ್ಟು ಒಂದು ದೊಡ್ಡ ಹೋರಾಟ ಮಾಡಿದ್ರು. ಆವಾಗ ಕನ್ನಡ ಸೇನೆ ಇತ್ತು ನಮ್ಮದು. ನಾವೆಲ್ಲ ಅವ್ರ ಜೊತೆಯಲ್ಲಿ ಭಾಗಿಯಾಗ್ತಾ ಇದ್ದು. ಅಲ್ಲಿಂದ ನಮಗೆ ಪರಿಚಯ ಆಗಿದ್ದು ಜಾಣಗೆರೆ ವೆಂಕಟರಾಮಯ್ಯ ಅವರು. ಓಕೆ. ಇಷ್ಟೆಲ್ಲ ಜನ ದೊಡ್ಡ ದೊಡ್ಡ ಹೋರಾಟಗಾರರ ಜೊತೆಯಲ್ಲಿ ತಾವು ಹೋರಾಟವನ್ನ ಕನ್ನಡಕ್ಕಾಗಿ ಓಡಾಡಿ ಹೋರಾಟವನ್ನ ಮಾಡಿದಿರಿ. ಏನೆಲ್ಲ ಸಮಸ್ಯೆಗಳನ್ನ ತಾವು ಅನುಭವಿಸಿದ್ರಿ ಈ ಹೋರಾಟಕ್ಕೆ ಬಂದು? ಹೋರಾಟಕ್ಕೆ ಬಂದು ಖುಷಿಯಾಗೇ ಇದ್ದೀವಿ. ಅದು ಸಮಸ್ಯೆ ಅನುಭವಿಸಿದ ಸಮಸ್ಯೆಗಳು, ಸಮಸ್ಯೆ ಅನುಭವಗಳಿಂದ ಮನೆಯಿಂದ ಸ್ವಲ್ಪ ತೊಂದರೆಗಳಾಯಿತು. ಮಾನಸಿಕ ಕಾಯಿಲೆನೇ ಆಯಿತು. ನಮ್ಮ ಮನೆಯವರಿಗಾಗಲಿ ನಮ್ಮ ತಂದೆಯಿಂದ ಬೈಗಳು, ನಮ್ಮನ್ನು ಮನೆ ಬಿಟ್ಟು ಓಡಿಸಿದ್ರು. ಅಲ್ಲಿಂದ ಮನೆ ಬಿಟ್ಟು ವಿಜಯನಗರಕ್ಕೆ ಹೋದೆ. ಅಲ್ಲಿ ನಿನಗೆ ಆಸ್ತಿನೇ ಕೊಡಲ್ಲ ಅಂದರು. ಬೇಡ ಬಿಡಪ್ಪ, ಹೆಂಗಿದ್ರು ನಾನು ಕೇಂದ್ರ ಸರ್ಕಾರದಲ್ಲಿದ್ದೀನಿ, ಬೇಡ ಅಂತ ಹೇಳಿ ನಮ್ಮ ಕುಟುಂಬ ತಂಗಿದಿರಿಗೆ ಮಗಂದ್ರಿಗೆ ಬರ್ಕೊಟ್ಬಿಟ್ಟು ಇವಾಗ ನಾನು ವಿಜಯನಗರದಲ್ಲಿದ್ದೀನಿ. ವಿಜಯನಗರಕ್ಕೆ ಬಂದು 30 ವರ್ಷ ಆಯಿತು. ಅಲ್ಲಿನ ಒಬ್ಬೊಬ್ಬರು ಯುವಕರು ನಮ್ಮ ಕಾರ್ಯಕರ್ತರು ಪ್ರೀತಿಯಿಂದ ಕಾಣ್ತಾರೆ. ಆ ಪ್ರೀತಿನೇ ನನಗೆ ಕನ್ನಡದ ಆಸ್ತಿ ಅಂದ್ಕೊಳ್ತೀನಿ. ಇವತ್ತು ನನ್ನ ಜೊತೆ ಚೆನ್ನಾಗಿದ್ದಾರೆ ವಿಜಯನಗರದಲ್ಲಿ. ಅಲ್ಲಿನ ಕಾರ್ಯಕರ್ತರು, ಅಲ್ಲಿ ಕನ್ನಡದ ಅಭಿಮಾನಿಗಳು, ಅವ್ರ ಜೊತೆ ನಕ್ಕೊಂಡು ಆಡ್ಕೊಂಡು ಇರ್ತೀನಿ. ಅದೇ ನನಗೊಂದು ಖುಷಿ ಕೊಡುತ್ತೆ. ಇಷ್ಟೆಲ್ಲ ಅನುಭವಿಸ್ಕೊಂಡು ಎಲ್ಲಾರನ್ನೂ ದೂರ ಮಾಡಿಕೊಂಡು ನೋವು ತಿನ್ಕೊಂಡು ಕನ್ನಡಕ್ಕಾಗೇ ಇರಬೇಕು ಅಂತ ನಿಮಗೆ ಮನಸ್ಸಿಗೆ ಯಾಕೆ ಬರೋದು? ಅವ್ರ ಹಳೆ ಹೋರಾಟಗಾರನ ಅದೆಲ್ಲ ನೋಡ್ತಾ ಇದ್ದೆ, ಪತ್ರಿಕೆಗಳೆಲ್ಲ ಅದೆಲ್ಲ ಓದ್ತಾ ಇದ್ದೆ. ಅದೆಲ್ಲ ನೋಡಿ ನನಗೆ ಆ ಮನಸ್ಸಿಗೆ ಬಂದ್ಬಿಡ್ತು. ನನ್ನ ತಮಿಳ್ನವರು ಅಂತ ಯಾರೂ ಹೇಳೋದಿಲ್ಲ. ಓಕೆ. ಯಾವುದೋ ಒಂದು ಉದಾಹರಣೆ ಯಾವುದೋ ಇದರೊಳಗೆ ನಾನು ತಮಿಳ್ನವನಂತ. ನಿಮ್ಮ ಬೇಸಿಕ್ ನೀವು ತಮಿಳ್ನಾಡೋರಾ? ಹಾಂ, ಬೇಲೂರಿಂದ ನಮ್ಮ ತಾತ ಬಂದು ಅವನಿ ರಸ್ತೆಯಲ್ಲಿದ್ದರು. ನಮ್ಮ ತಂದೆ ಅಲ್ಲಿದ್ದರು. ಅವರು ಆ ಚಳವಳಿಗಳೆಲ್ಲ ನೋಡ್ಕೊಂಡ್ಬರ್ತಾ ಇದ್ರಂತೆ ಅವಾಗಲೇ. ಓಕೆ. ಎಷ್ಟು ವರ್ಷ ಆಯಿತು ನೀವು ಕರ್ನಾಟಕಕ್ಕೆ ಅಂದರೆ ಇಲ್ಲಿಗೆ ಬಂದು? ಇಲ್ಲಿಗೆ ಬಂದು ಒಂದು 80 ವರ್ಷ ಆಗಿದೆ. 80 ವರ್ಷ. ನಮ್ಮ ತಾತ ನಿಮ್ಮ ಹುಟ್ಟೆ ಅಂಚೆ ಮತ್ತು ತಂತಿ ಇಲಾಖೆಯಲ್ಲಿ ನಮ್ಮ ತಾತ ಇದ್ರು. ನಿಮ್ಮ ನೇಟಿವ್ ತಮಿಳ್ನಾಡು ಆದ್ರೂ ಕೂಡ ನೀವು ಹುಟ್ಟಿದ್ದು ಇಲ್ಲಿ. ನಾವು ಇಲ್ಲಿ ಬಂದು ಇದು ಗಾಯತ್ರಿ ನಗರದಲ್ಲಿ ತಮಿಳ್ ಭಾಷೆಗಾಗಿ ನಾನೊಬ್ಬನೇ ಆ ಏರಿಯಾದಲ್ಲಿ ಇದ್ದಿದ್ದು. ನಮ್ಮ ತಂದೆ ನಮ್ಮ ತಾತನೇ. ಭಾಷೆ ತಮಿಳಾದ್ರೂ ನೀವು ಬಳಸುವಂಥದ್ದೆಲ್ಲ ಕನ್ನಡನೇ. ನನಗೆ ಯಾವಾಗ ಗೊತ್ತಾಯಿತು ಬರೀ ಕನ್ನಡ ಇದರಲ್ಲೇ ಓದಿದ್ದು. ನಮ್ಮ ತಂದೆನೂ ಕನ್ನಡ, ನಮ್ಮ ತಂದೆನೇ ಅಲ್ಲಿ ಗೌಡ್ರಿ ಅಂತ ಇದ್ರು. ನಮ್ಮ ತಂದೆ ಅಣ್ಣಮದೇ ಉತ್ಸವ ಮಾಡ್ತಿದ್ರು ಅಲ್ಲಿ. ಆ ಟೈಮ್ನಲ್ಲಿ ಸಂಸ್ಥಾ ಕಾಂಗ್ರೆಸ್ಸು, ಆಡಳಿತ ಕಾಂಗ್ರೆಸ್ ಅಂತಿತ್ತು 69ರಲ್ಲಿ. ಆಗ ಗಾಯತ್ರಿ ನಗರಕ್ಕೆ ವೀರೇಂದ್ರ ಪಾಟೀಲ್ ಅವರು ಅಂಬಾಜಿಡೇಕರ್ ಸಿಂಪಲ್ ಆಗಿ ಬರೋರು. ಈ ಥರ ಮುಖ್ಯಮಂತ್ರಿ ಥರ ಬರ್ತಾ ಇರಲಿಲ್ಲ, ಸಿಂಪಲ್ ಆಗಿ ಬರೋರು. ನಮ್ಮ ತಂದೆ ಕಾರ್ಯಕ್ರಮ ಮಾಡಿದ್ರಲ್ಲ ಅಣ್ಣಮದೇವಿ ಉತ್ಸವಕ್ಕೆ, ಆ ಸ್ಪೋರ್ಟ್ಸ್ ವಾಲಿಬಾಲ್ ಎಲ್ಲ ಮಾಡೋರು. ಅಲ್ಲಿ ಬರೋರು ಸುಬ್ರಹ್ಮಣ್ಯ ನಗರಕ್ಕೆ. ನಮ್ಮ ತಂದೆನೂ ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಿದ್ರು. ಅವರು ಅಂಚೆ ಮತ್ತು ತಂತಿ ಇಲಾಖೆ ಅಂತಿತ್ತು ಅವಾಗ. ಅದರಲ್ಲಿ ಕೆಲಸದಲ್ಲಿದ್ದರು ಅವರು. ಅದರಿಂದ ನಾವು ಹಂಗೇ ನಡ್ಕೊಂಡು ಬಂದ್ಬಿಟ್ಟು ಆವಾಗ ತಮಿಳ್ ಭಾಷೆ ಅಂತ ಗೊತ್ತೇ ಇರಲಿಲ್ಲ ಜನಗಳಿಗೆ. ಇವಾಗಲೂ ಗೌಡ್ರಿ ಅಂತಾನೆ ಕರೀತಾರೆ. ನಾನು ಎಲ್ಲೂ ಹೇಳ್ಕೊಳ್ಳಲ್ಲ. ನಾನು ಕನ್ನಡ ಪ್ರಾಥಮಿಕ ಪ್ರೌಢಶಾಲೆಯಿಂದ ಹಿಡಿದು 18 ಕ್ಲಾಸ್ ಹೈಸ್ಕೂಲಲ್ಲಿ ಅಲ್ಲಿ ಓದೆ.
ನಂತರ ಶೇಷಾದ್ರಿಪುರಂ ಯೂನಿಕ್ ಕಾಲೇಜಿಗೆ ಸೇರಿಕೊಂಡೆ, ಅಲ್ಲೇ ಡಿಗ್ರಿ ಪದವಿಯನ್ನು ಮಾಡಿದೆ. ಅದಾದ ನಂತರ ಅದೆಲ್ಲ ಮಾಡಿರೋದ್ರಿಂದ ಕೇಂದ್ರ ಸರ್ಕಾರದಲ್ಲಿ ಕೆಲಸ ಸಿಕ್ತು. ಸೂಪರ್. ಅಲ್ಲಿಂದ ನಿವೃತ್ತಿ ಆದೆ 2020ರಲ್ಲಿ. ಈಗ ಪಿಂಚನ್ ಬರ್ತಾ ಇದೆ, ಪಿಂಚನಿಂದ ನೆಮ್ಮದಿಯಾಗಿದ್ದೀನಿ, ಜೀವನ ನಡೀತಾ ಐತೆ. ಸೇವೆ, ಮಕ್ಕಳನ್ನು ಕನ್ನಡ ಇದರಲ್ಲೇ ಸೇರಿಸ್ದೆ. ಸೂಪರ್. 2 ಹೆಣ್ಮಕ್ಳು, 1 ಗಂಡು ಮಗ. ಅವರು ಕನ್ನಡ ಇದರಲ್ಲೇ ಓದಿ ಅವರೆಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದಾರೆ ಹೆಣ್ಮಕ್ಳು. ಸೂಪರ್. ಗಂಡು ಮಗನು ನಾಡಿನ ಸೇವೆ ಮಾಡ್ಕೊಂಡು ಮಕ್ಳನ್ನಿಗೂ ಒಂದ್ ಒಳ್ಳೆ ಭವಿಷ್ಯ ಕೊಟ್ಟು. ಅದೇ ವಾಟಾನಗರ ಹೇಳ್ತಾರೆ, ಎಲ್ಲಾದ್ರೂ ಸಿಕ್ಕಿದ್ರೆ ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡು ಮಕ್ಕಳೆಲ್ಲ ಚೆನ್ನಾಗಿ ಓದಿಸಿದ್ಯಾ ಕಣೋ. ಖಂಡಿತ ಗ್ರೇಟ್. ರಾಷ್ಟ್ರಕವಿ ಕುವೆಂಪು ಅವ್ರು ನಮಗೆ ಬೈದಿದ್ರಲ್ಲ, ಆ ನೆನಪು ಖಂಡಿತ. ಅವಾಗ ಹೇಳ್ತಾ ಇದ್ದೆ ಮಕ್ಕಳಿಗೆ, ನಾವು ಕುವೆಂಪು ಅವ್ರ ಕಲ್ಲೆಲ್ಲ ಬೈಸ್ಕೊಂಡಿದ್ದೀವಮ್ಮ, ಚೆನ್ನಾಗಿ ಓದಿ ಅಂತ. ನಾವು ಓದ್ಬಿಟ್ಟಿದ್ರು ಅಧಿಕಾರಿಗಳಾಗ್ತಿದ್ದ. ಪಾಲನೆ ಹತ್ರ ಇವಾಗಲೂ ಬೈತೇನೆ, ನಮ್ಮ ಜೊತೆಲಿ ಇರೋರೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರಲ್ಲ, ನಾವು ಇದರಲ್ಲೇ ಬಂದ್ಬಿಟ್ವಲ್ಲೋ ಒಂದು ಇರೋ ಅದೇ ಕಣ ನಮ್ಗೆ ನೆಮ್ಮದಿ ಕೊಡೋದು ಅಂತಾರೆ. ಹೌದು ಪಾಲ, ನನಗೂ ಅದೇ ಕಣ ನೆಮ್ಮದಿ ಕೊಡೋದು ಅಂತೀನಿ. ಓಕೆ, ಖಂಡಿತ ನಿಮ್ಮಂಥವ್ರ ಹೋರಾಟ ಅವಶ್ಯಕತೆ ಇತ್ತು. ಖಂಡಿತ ನೀವೆಲ್ಲರೂ ಕೂಡ ಹುಟ್ಟಿರೋದೇ ಈ ನಾಡಿನ ಸೇವೆಗಾಗಿ. ನೀವೆಲ್ಲರೂ ಕೂಡ ನಾಡಿನ ಮಕ್ಕಳು. ಖಂಡಿತವಾಗ್ಲೂ ಗ್ರೇಟ್ ಅಚೀವ್ಮೆಂಟು ತಮ್ಮದು. ನಿಮ್ಮ ಕುಟುಂಬ ನಿಮಗೆ ಸಪೋರ್ಟ್ ಮಾಡ್ತಾ ನಿರಂತರವಾಗಿ ಈ ಹೋರಾಟಕ್ಕೆ? ಮಾಡಲಿಲ್ಲ ಅಂದ್ರೆ ದಿನಾಲು ಕಿತಾಪತಿ ಗಲಾಟೆಗಳು ಇದ್ದೇ ಇರ್ತದಲ್ಲ. ಓಕೆ, ಈ ಸಂದರ್ಭದಲ್ಲಿ ನಿಮ್ಮ ಜೈಲಲ್ಲಿ ಇದ್ದಾಗ ಅಲ್ಲಿ ನಮ್ಮ ಗಾಯತ್ರಿ ನಗರದಲ್ಲಿ ಅಲ್ಲಿ ಅಕ್ಕಪಕ್ಕದಲ್ಲಿ ಅವರೆಲ್ಲ ಮನೆಯಲ್ಲೆಲ್ಲ ಧೈರ್ಯ ತುಂಬ್ತಿದ್ರು. ಏನಮ್ಮ ಬೆಳಗ್ಗೆ ಆದರೆ ಕನ್ನಡ ಶಾಲೆ ಹಾಕ್ಕೊಂಡು ಹೋರಾಟಕ್ಕೆ ಹೋಯ್ತಾರೆ, ಜೈಲಂತ ಹೋದ್ರೆ ನಿಮ್ಮನ್ನೆಲ್ಲ ನೋಡಲ್ವಲ್ಲಮ್ಮ ಅಂತ ಹೇಳೋರು. ಅಕ್ಕಪಕ್ಕದಲ್ಲೇ ಅವರೆಲ್ಲ ಅಷ್ಟವಾಗ ನಮ್ಮ ತಂದೆ ನಮ್ಮನ್ನು ಬೇರೆ ಹೋಗ್ಬಿಟ್ಟಿದ್ವಲ್ಲ, ದಿನಾಲು ಇದೇ ಗಲಾಟೆ. ಪೊಲೀಸ್ ವಿಜಿಲೆನ್ಸ್ ಇತ್ತು ಅವಾಗ. ಏನೇನು ಹೋರಾಟ ಅಂತ ಬಂದು ನಮ್ಮ ಮನೆಗೆ ಬಂದು ಕೇಳೋರು. ಅವಾಗ ದಿನಾಲು ಇದೇ ರಾಮಾಯಣ ಅಂತ ನಮ್ಮ ಅಜ್ಜಿ ಬೈಯೋರು, ನಮ್ಮ ಅಪ್ಪ ಬೈಯೋರು. ಪೊಲೀಸ್ನವರು ಅದೇ ಎಲ್ಲಿ ಹೋರಾಟ, ನಾಳೆ ಏನು ಹೋರಾಟ, ಎಲ್ಲಿ ಮುತ್ತಿಗೆ ಆಗ್ತೀರಾ ಅಂತ. ಅದು ಅವಾಗಿತ್ತು ಪೊಲೀಸ್ ವಿಜಿಲೆನ್ಸ್. ಅದಕ್ಕೆ ಒಂದು ಇದಿತ್ತು, ಒಂದು ವಿಭಾಗ ಇದಿತ್ತು ಪೊಲೀಸ್ ಇದ್ರೊಳಗೆ, ಕ್ರೈಮ್ ಬ್ರಾಂಚ್ ಥರ ಇತ್ತು. ಅವ್ರು ಬಂದು ಮನೆ ಕೇಳೋರು, ನಾಳೆ ಎಲ್ಲಪ್ಪ ಹೋರಾಟ ಅನ್ನೋರು. ನಾವು ಹೇಳ್ತೀವಿ ಇರ್ರಿ, ಪತ್ರಿಕೆಯಲ್ಲಿ ಹೇಳ್ತೀವಿ ಇರ್ರಿ ಅಂತ ಹೇಳ್ತಿದ್ದು. ಅವಾಗ ಪೊಲೀಸ್ ಎಲ್ಲ ಕಾವಲುಗಳು ಹಾಕೋರು. ನಾವು ಏನೇ ಹೋರಾಟ, ಬರೀ ಮುತ್ತಿಗೆ ಕಾರ್ಯಕ್ರಮಗಳು. ಮಹಾರಾಷ್ಟ್ರ ಏಕೀಕರಣದ್ದು ದೊಡ್ಡ ಹೋರಾಟ ಮಾಡ್ದು, ಕತ್ತೆ ಮೇಲೆ ಮೆರವಣಿಗೆ ಮಾಡ್ದು. ಅದು ಒಳ್ಳೆ ಹೆಸರನ್ನ ತಂದು ಕೊಡ್ತು. 83-84ರಲ್ಲಿ ಕತ್ತೆ ಮೇಲೆ ಮೆರವಣಿಗೆಗಳು ಮಾಡ್ತಾ ಇದ್ದು. ಕನ್ನಡ ಸೇನೆಯಿಂದ ಸುಮಾರು ಹೋರಾಟಗಳು ಮಾಡಿದ್ದೀವಿ. ಕನ್ನಡಿಗರು ಉದ್ಯೋಗ ಸಿಗತ್ತೆ, ಎಂಪ್ಲಾಯ್ಮೆಂಟ್ ಮುತ್ತಿಗೆನೂ ಹಾಕಿದ್ದು. ಸುಬಾಯಿ ಸರ್ಕಲಲ್ಲಿ ಎಂಪ್ಲಾಯ್ಮೆಂಟ್ ಕಚೇರಿ. ನೀವು ನಾಡಿಗಾಗಿ ಹೋರಾಟವನ್ನ ಮಾಡಿ ಕುಟುಂಬಕ್ಕೆ ಒಂದಿಷ್ಟು ನೋವು ಕೊಟ್ಟಿದ್ರೆ, ಅದೇನಾದ್ರು ನಿಮ್ಮ ಮನಸ್ಸಲ್ಲಿ ಗಿಲ್ಟ್ ಕಾಡ್ತಾ ಇದ್ರೆ, ಆ ನೋವೇನಾದ್ರೂ ತಮಗಿದ್ರೆ, ಈ ಸಂದರ್ಭದಲ್ಲಿ ಕುಟುಂಬಕ್ಕೆ ಏನನ್ನ ಹೇಳಕ್ ಬಯಸ್ತೀರಾ? ಕುಟುಂಬಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ, ನನಗೆ ಫ್ರೀ ಆಗಿಬಿಟ್ರಲ್ಲ ಅಂತ. ಓಕೆ, ನಿಮ್ಮ ವೈಫ್ಗೆ ಅವ್ರ ಮಾನಸಿಕ ಹಂಗೆ ಬೆದರಿಕೆಗಳು ಹಾಕೋರು ನಮಗಲ್ಲ. ಓಕೆ, ಅದು ದೊಡ್ಡ ಕತೆ. ಅದು ಆ ಟೈಮ್ನಲ್ಲೂ ನಾನು ಜೈಲಿಗೆ ಹೋರಾಟ ಬಿಡಲಿಲ್ಲ. ನಿಮ್ಮ ಯಜಮಾನ್ರು ಹೋಗ್ಬಾ, ಅವಾಗ ಲ್ಯಾಂಡ್ಲೈನ್ ಫೋನ್ ಇತ್ತು, ಹೋಗ್ಬಾರ್ದು ಇಂಥವ್ರ ಜೊತೆ, ನಮ್ಮ ಜೊತೆಲಿ ಇರಬೇಕು ಅಂತ ಬೆದರಿಕೆಗಳು ಹಾಕಿದ್ರು. ಅದೆಲ್ಲ ಸ್ವಲ್ಪ ಜನಕ್ಕೆ ಗೊತ್ತಿದೆ. ಮಾನಸಿಕ ಕಾಯಿಲೆ ಆಗಿ ತುಂಬ ನೋವನ್ನು ತಿಂದಿದ್ದೀವಿ. ನಾನು ಹೇಳ್ಕೊಳ್ಳಲ್ಲ, ಎಲ್ಲೂ ಹೇಳ್ಕೊಂಡ್ರೆ ಏನು ಬರುತ್ತೆ. ಹೌದು, ನಾನು ಇವಾಗಲೂ ಸ್ಪಂದನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇರ್ತೀನಿ. ಓಕೆ, ಅವತ್ತಿಂದ ಇವತ್ತವರೆಗೂ. ಅವಾಗೆಲ್ಲ ಬೆದರಿಕೆಗಳು ಹಾಕ್ಬಿಡೋರು. ಹೆಂಗಸರಿ ಬೆದರಿಕೆ ಭಯ ಅಲ್ವಾ? ಅವಾಗೆಲ್ಲ ನಮ್ಮ ಮೇಲೆ ಬೆದರಿಕೆಗಳು, ಅದು ಪತ್ರಿಕೆಗಳಲ್ಲೆಲ್ಲ ಬರೋದು. ಓಕೆ, ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಈ ಸಂದರ್ಭದಲ್ಲಿ ಯಾರನ್ನಾದ್ರೂ ನಿಮ್ಮ ಕುಟುಂಬದವ್ರಿಗೆ ಏನನ್ನಾರು ಹೇಳಕ್ ಬಯಸ್ತೀರಾ, ಅಥವಾ ಈ ಹೋರಾಟಗಾರರಿಗೆ ಯಾರನ್ನಾರು ನೆನಪು ಮಾಡ್ಕೊಳಕ್ ಬಯಸ್ತೀರಾ? ಇಲ್ಲ, ಯಾರ ಬಗ್ಗೆನೂ ನಾನು ಹೇಳೋಕ್ಕಿಲ್ಲ. ಒಟ್ಟಿನಲ್ಲಿ ಮನೇಲಿ ನನಗೆ ಬೆಂಬಲವನ್ನು ಕೊಡ್ತಾರೆ. ನಾನು ಫ್ರೀಯಾಗಿ ಬಿಟ್ಟಿರೋದ್ರಿಂದ ಹೋರಾಟ ಮಾಡೋಕ್ಕಾಗ್ತಿತ್ತು. ಫ್ರೀಯಾಗಿ ಬಿಡಲಿಲ್ಲ ಅಂದರೆ ಹೋರಾಟ ಮಾಡೋಕ್ಕಾಗದ? ಹೌದು. ನಾನು ಕುಟುಂಬಕ್ಕೆ ನಿಜವಾಗ್ಲೂ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಮಕ್ಕಳಿಗೂ ಧನ್ಯವಾದಗಳು ಹೇಳ್ತೀನಿ. ನನ್ನ ಕಾರ್ಯಕರ್ತರಿಗೂ ಧನ್ಯವಾದಗಳು ಹೇಳ್ತೀನಿ. ಎಲ್ಲ ಕನ್ನಡ ಸಂಘ ಸಂಸ್ಥೆಯವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಆ ಪ್ರೀತಿ ಕಾಣ್ತಾರೆ ನನ್ನ ಮೇಲೆ, ಅದೇ ನನಗೆ ಪ್ರೀತಿ. ಆ ಪ್ರೀತಿನೇ ನನಗೆ ನೆಮ್ಮದಿ ಕೊಡುತ್ತೆ. ಆ ಕಷ್ಟ ಅನ್ನೋದು ಗೊತ್ತಾಗಲ್ಲ. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರಲ್ಲ, ಅದರಿಂದ ನನಗೆ ಆ ಕಷ್ಟ ಅನ್ನೋದೇ ಗೊತ್ತಾಗಲ್ಲ. ಇಷ್ಟೆಲ್ಲ ಅವಮಾನಗಳಾದ್ರೂ ಕೂಡ, ನೋವಾದ್ರೂ ಕೂಡ, ಒಂದಿಷ್ಟು ಕುಟುಂಬದಲ್ಲಿ ಸಮಸ್ಯೆಗಳಾದ್ರೂ ಕೂಡ ಯಾವತ್ತೂ ಈ ಹೋರಾಟದಿಂದ ಹಿಂದೆ ಹೋಗ್ಬೇಕು ಅಂತ ತಮ್ಗೆ ಅನಿಸ್ಲೇ ಇಲ್ಲ? ಇಲ್ಲ, ನಾನು ಸಾಯವರೆಗೂ ನಿರಂತರವಾಗಿ ನಾನು ಹೋರಾಟ ಇರ್ತೀನಿ. ನಾನು ಸತ್ತಾಗ ಕನ್ನಡದ ಬಾವುಟ ಹಾಕ್ಬೇಕು ಅಂತ ನನ್ನ ಮಕ್ಕಳಿಗೆ ಹೇಳ್ತಾ ಇರ್ತೀನಿ. ಓಕೆ, ಹೇಳ್ತಾ ಇರ್ತೀನಿ.
ಮರಿಬಾರ್ದು. ನಾನು ಸತ್ತರೆ ಕನ್ನಡ, ನಾವು ಯಾರೇ ತೀರೋಗ್ಲಿ ಕನ್ನಡ ಹೋರಾಟಗಾರರು ಕನ್ನಡದ ಶಾಲು, ಕನ್ನಡದ ಬಾವುಟವನ್ನು ಇದ್ರ ಮೇಲೆ ಇಡ್ತೀವಿ. ಅವಾಗಿಂದ ನನಗೂ ಪಾಲನೇತ್ರಿಗೂ ನಮ್ಮ ನಾರಾಯಣಗೌಡರಿಗೂ ಮತ್ತು ಈ ಹಲವಾರು ಕನ್ನಡ ಸಂಘದ ಹೋರಾಟಗಾರರು ತೀರೋತಾರಲ್ಲ ಅವ್ರ ಮೇಲೆ ಕನ್ನಡದ ಇದು ಬಾವುಟವನ್ನು ಇಡ್ತೀವಿ. ಶಿವಶಂಕರ್ ಅವರು ನಮ್ಮೂರ ಖ್ಯಾತಿ ದೊಡ್ಡ ನಿರ್ದೇಶಕರು, ಅವರು ತೀರೋಗ್ತಾರೆ. ಯಾವ ಜನನೂ ಬಂದಿಲ್ಲ, ಯಾವ ಮಾಧ್ಯಮದಲ್ಲೂ ಪ್ರಚಾರನೇ ಕೊಡಲಿಲ್ಲ. ನಾವು ಒಂದು 9 ಜನ ಹುಡುಗರು ಓದ್ತೀವಿ, ನಮ್ಮ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮತ್ತು ಬೇರೆ ವಿಜಯ್ ಕುಮಾರ್ ಹೇಳಿದ್ನಲ್ಲ ಅವರು, ಪಾಲನೇತ್ರ, ರಾಮಲಿಂಗ್ ಶೆಟ್ರು ಮತ್ತು ಇನ್ನು ಕೆಲವರೆಲ್ಲ ಹೋಗ್ತೀವಿ. ಬರೀ 9 ಜನ ಹೋಗ್ತೀವಿ ಚಾಮರಾಜಪೇಟೆ ಮಶಾಣಕ್ಕೆ. ಜನ ಇಲ್ಲ, ಅಲ್ಲಿ ಕನ್ನಡದ ಬಾವುಟ ನಮ್ಮ ಜೊತೆಲಿ ಇರ್ತದಲ್ಲ ಅದು ಹಾಕ್ಬಿಟ್ಟು ಕೈ ಮುಗಿತೀವಿ. ಒಂದು ಪತ್ರಿಕೆಯಲ್ಲೂ ಪ್ರಚಾರ ಕೊಡಲಿಲ್ಲ, ಎಲ್ಲೂ ಒಂದು ಸಂತಾಪ ಸಭೆ ಮಾಡಲಿಲ್ಲ. ನಮ್ಮೂರು ಖ್ಯಾತಿ ಹೋಗದಿರಿ ಸೋದರರೇ ಸಿರಿವಂತನಾದರೂ ಕನ್ನಡ ನಾಡಲ್ಲಿ ಮೇರೆ ಅಂತ ಹಾಡು ಬರೆದವರು, ತಾಯಿ ಮಡಿಲಿನಲ್ಲಿ ಒಳ್ಳೊಳ್ಳೆ ಹಾಡುಗಳು ಬರೆದು ಕನ್ನಡಕ್ಕಾಗಿ ತ್ಯಾಗ ಮಾಡಿದವರು ಅವರು. ಕೊನೆಗೆ ಯಾರೂ ಅವ್ರಿಗೆ ಒಂದು ಪತ್ರಿಕೆಯಲ್ಲಿ ಸ್ಪಂದಿಸಲಿಲ್ಲ. ಹೋರಾಟಗಾರರಿಗೆ ಹೋರಾಟದ ಸ್ಥಿತಿ ಹೆಂಗಿದೆ ಅಂತ ದೊಡ್ಡ ಖ್ಯಾತ ಹೆಸರುವಾಸಿ ಪಡೆದವ್ರಿಗೆ ಅಲ್ಲಿ ಅವರಿಗೆ ಪ್ರಚಾರ ಪರಿಸ್ಥಿತಿ ಬಂದಿದೆ. ಅದೇ ಯಾವ ರೀತಿ ಅಂದರೆ ಅದೇ ಬೇರೆಯವ್ರಿಗೆ ಯಾರೇ ಆಗಲಿ ಏನು ಜನಗಳು ಸಾವುಗಳು ನೋಡೋಕೆ ಹೋಗ್ತಾರೆ, ಅವ್ರು ಬಂದ್ಬಿಟ್ಟು ಹೋಗ್ತೀವಿ. ಅವಾಗ ಪಾಲನೇತ್ರ ಅವರು ಪತ್ರಿಕೆಗಳಿಗೆ ಫೋನ್ ಮಾಡ್ತಾರೆ, ಇದಾದ್ರೆ ಹಾಕೋ ಮಾರಾಯ ಅಂತಾರೆ. ಒಂದು ಪತ್ರಿಕೆಯಲ್ಲಿ ಮಾತ್ರ ಬಂತದ್ದು ನಾವು ಸಾಗಳು ಕೈ ಮುಗಿತಿರೋದು ಅಷ್ಟೇ, ಯಾವ ಪತ್ರಿಕೆಯಲ್ಲೂ ಬರೋದು. ಇವತ್ತಿನ ಹೋರಾಟ ಅಂದರೆ ಇವಾಗ ಮಾಡಬೇಕು ಅಂತ ಭಾಳಷ್ಟು ಯುವಕರು ಬರ್ತಾರೆ, ಆದರೆ ಆ ಸಮಸ್ಯೆಗಳನ್ನೆಲ್ಲ ಪೊಲೀಸವರು ಆ ಏಟು ಜೈಲು ಅಂತೆಲ್ಲ ಭಯ ಪಟ್ಕೊಂಡು ಹಿಂದೆನೇ ಹೊರಟೋಗ್ತಾರೆ. ಹೌದು, ಅವ್ರು ಮತ್ತೆ ಬರೋದೇ ಇಲ್ಲ. ಅಂಥವ್ರಿಗೆ ಏನನ್ನು ಹೇಳಕ್ ಬಯಸ್ತೀರಿ? ಅವ್ರು ಬರೋದೇ ಇಲ್ಲ. ಪೊಲೀಸ್ ಅಂದರೆ ಓಡೋಗ್ಬಿಡ್ತಾರೆ, ಅವ್ರಿಗೆ ಗೊತ್ತಿಲ್ಲ ಆಡೆ ಹೋರಾಟ ಹೆಂಗೆ. ಹೌದು, ಅಲ್ಲೆಲ್ಲೇ ಗೊತ್ತಿಲ್ಲ ಅವ್ರಿಗೆ. ಸ್ವಲ್ಪ ಜನ ಓಡೋಗ್ಬಿಡ್ತಾರೆ. ಇವಾಗ ಯಾರು ನೋಡು ರಾಜ್ಯಾಧ್ಯಕ್ಷರು ಅಂತ ಹಾಕೊಂಡ್ಬಿಟ್ಟವ್ರೆ, ಅವ್ರಿಗೆ ಯಾವ್ದ್ರ ಬಗ್ಗೆನೂ ಗೊತ್ತಿಲ್ಲ. ಅವ್ರು ಹೋರಾಟ ಬೀದಿಗಿಳಿದು ಹೋರಾಟ ಮಾಡಿದ್ದೆ ನೋಡಿಲ್ಲ ನಾನು. ಕಾಂಪ್ರಮೈಸ್ ಆಗೋಗ್ತಾರೆ ಬೇಗ ಪೊಲೀಸ್ ಆಗ್ಬಿಡ್ತಾರೆ. ಅವರು ಹೋರಾಟಗಾರ ಅಲ್ಲ, ಅವರು ಆ ಉದ್ದೇಶಗಳೇ ಪಟ್ಟಂತ ಅವ್ರದ್ದೇನೋ ಬೇರೆ ಉದ್ದೇಶ ಇರ್ತೈತೆ. ಸುಮ್ಮನೆ ರಾಜ್ಯಾಧ್ಯಕ್ಷರಂತ ಹಾಕೋತಾರೆ. ಅವ್ರು ಯಾವುದು ಒಂದು ಕನ್ನಡ ಬಾವುಟವನ್ನು ಹಾಕಲ್ಲ. ಕನ್ನಡ ರಾಜ್ಯೋತ್ಸವ ಬಂದ್ಬಿಟ್ರೆ ಅವರೇ ಒಂದು ಸ್ಟೈಲಲ್ಲಿ ಹೋಯ್ತಾರೆ. ಅವ್ರ ಬಗ್ಗೆ ನಾವು ಯಾರಂತ ಹೋಗಂತೀವಿ, ಅವ್ರನ್ನೆಲ್ಲ ಮಾತಾಡ್ಸಕ್ಕೆ ಹೋಗಲ್ಲ. ಹೋಗೋ ಕಂಡಿದ್ದೀವಿ ಅಂತೀವಿ, ಯಾಕಂದ್ರೆ ನಾವು ಹಳೇದೆಲ್ಲ ನೋಡಿರ್ತೀವಿ. ಹೌದು ಅಲ್ಲ, ನಿಮ್ಗಳ ಹತ್ರ ಎಲ್ಲ ಹೋರಾಟದ ಬಗ್ಗೆ ಮಾತಾಡಕ್ ಆಗೋದಿಲ್ಲ ಯಾರ ಕೈಲೂ ಕೂಡ. 50 ವರ್ಷದಿಂದ ಹೋರಾಟದಲ್ಲೇ ಇರ್ತಕ್ಕಂಥವ್ರಿಗೆ ಏನನ್ನ ಹೇಳೋಕ್ ಸಾಧ್ಯ, ಯಾವ ವಿಚಾರ ಮಾತಾಡೋಕ್ ಸಾಧ್ಯ? ಮರೆಕಾಯಾಗೆ ಕನ್ನಡ ಉಳಿವಿಗಾಗಿ ಮಾಡ್ಕೊಂಡೇ ಹೋಗ್ಬಿಟ್ಟು ಜೈಲ್ಗೆ ಹೋಗೋದು ಬರೋದು, ಕೋರ್ಟ್ಗೆ ಹೋಗಿ ನಿಂತ್ಕೊಳ್ಳೋದು, ಆ ಕೇಸ್ಗಳು ದಿನ ಹಾಲು ಹೋಗೋದು, ಕೇಸ್ ಮುಂದಕ್ಕೆ ಹೋಯ್ತಾ ಇರ್ತದೆ. 10 ವರ್ಷ ಆದರೂ ಬಗೆಹರಿಯಲ್ಲ. ಇಲ್ಲಿ ಸರ್ಕಾರದವರು ಕನ್ನಡ ಹೋರಾಟಗಾರರ ಕೇಸ್ಗಳನ್ನೆಲ್ಲ ವಾಪಸ್ ತಗೋತೀವಿ ಅಂತ ಭಾಷಣದಲ್ಲಿ ಹೇಳ್ತಾರೆ, ತಗೊಳ್ಳಲ್ಲ. ಯಾವ ಮುಖ್ಯಮಂತ್ರಿ ಅಲ್ಲಿ ನಿಮ್ಮ ಕೇಸ್ಗಳನ್ನೆಲ್ಲ ವಾಪಸ್ ತಗೋತೀವಿ ಅಂತಾರೆ. ಸಭೆ ಸಮಾರಂಭಗಳಲ್ಲಿ ಬಂದಾಗ ಅದು ಪತ್ರಿಕೆಗಳು ಬರ್ತದೆ, ಕನ್ನಡ ಹೋರಾಟಗಾರರ ಕೇಸ್ಗಳನ್ನ ವಾಪಸ್ ತಗೋತೀವಿ ಅಂತ. ತಗೊಳ್ಳೋದಾಗ ಕೋರ್ಟ್ಗೆ ಅಲಿಯೋದು ಇದ್ದೇ ಇರ್ತೈತೆ. ಕೆಲವರು ಮೈಸೂರಿಗೆ ಹೋಗಿ ಕೋರ್ಟ್ಗೆ ಅಟೆಂಡ್ ಮಾಡ್ತಾರೆ, ರಾಮನಗರಕ್ಕೂ ಅಟೆಂಡ್ ಮಾಡ್ತಾರೆ, ನಮ್ಮ ಕಾರ್ಯಕರ್ತರು ಬೆಳಗಾವಿಗೂ ಹೋಗ್ತಾರೆ. ಅಲ್ಲಿ ಕೋರ್ಟ್ಗೆ ಅದೇ ಕೋರ್ಟ್ಗೆ ಹೋಗೋದು, ಈ ಕಡೆ ಹೋರಾಟ ಮಾಡೋದು, ಆ ನಾಡಿನ ಭಾಷೆ ಉಳಿವಿಗಾಗಿ. ಅದೇ ರೀತಿ ಕೇಸ್ಗಳು ಹಾಕ್ಸ್ಕೊತಾನೇ ಇದ್ದೀವಿ. ಕರುನಾಡ ತಾಯಿ ಸದಾ ಚಿನ್ಮಯಿ. ನಮ್ಮ ಕಾರ್ಯಕ್ರಮದಲ್ಲಿ ಪ್ರಾಮಾಣಿಕವಾಗಿ ನಿಮ್ಮ ಹೋರಾಟವನ್ನ, ನಿಮ್ಮ ಅಂತರಂಗ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಪ್ರತಿಯೊಂದು ಭಾವನೆಗಳು, ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಾವು ತಿಳಿಸಿದ್ಕೆ ಬಹಳ ದೊಡ್ಡ ಧನ್ಯವಾದಗಳು ನಿಮಗೆ ಗೋಮೂರ್ತಿ ಸರ್. ಕಾರ್ಯಕ್ರಮಕ್ಕೆ ಬಹಳಷ್ಟು ಮನಸಾರೆ ಬಂದು ಪಾಲ್ಗೊಂಡ್ರಿ. ನಿಜವಾಗ್ಲೂ ನಮ್ಮ ನ್ಯೂಸ್ 12 ಕನ್ನಡ ವಾಹಿನಿಯಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ತುಂಬ ಧನ್ಯವಾದಗಳು. ಎಲ್ಲರ ಕನ್ನಡ ಹೋರಾಟಗಾರರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದೆ. ಅದಕ್ಕೆ ಅವರೆಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನನ್ನ ಕನ್ನಡ ಪರ ಹೋರಾಟಗಾರರಿಗೆ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಗೆ, ಪ್ರತಿಯೊಬ್ಬರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೀನಿ. ನನ್ನ ಆತ್ಮೀಯ ಗೆಳೆಯರಿಗೆಲ್ಲರಿಗೂ ಧನ್ಯವಾದಗಳು.